ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದಲ್ಲಿ ವಿಚಾರ ಮಾಡ್ತಿದ್ವಿ. ಇದರಲ್ಲಿ 140ನೇ ಅಧ್ಯಾಯದಲ್ಲಿ ವಿಚಾರ ಮಾಡ್ತಿದ್ವಿ. ಯುಧಿಷ್ಠಿರ ಧೃತರಾಷ್ಟ್ರ ಇನ್ನು ಯುಧಿಷ್ಠಿರಿಗೆ ಪಾಂಡವರಿಗೆ ಸಪ್ರೇಟಾಗಿ ಯಾವುದಾದ್ರೂ ಒಂದು ರಾಜ್ಯ ಯುವರಾಜ ಪಟ್ಟ ಕೊಡಲಿಲ್ಲ ಅಂದರೆ ಮತ್ತೆ ಅವರು ಮೇಯ್ನು ಸಿಂಹಾಸನಕ್ಕೆ ಕಣ್ಣು ಹಾಕ್ತಾರೆ ಅಂದ್ಬಿಟ್ಟಿದ್ದನು. ಯವರಾಜ್ಯ ಅಂತ ಒಂದು ಸಣ್ಣ ರಾಜ್ಯ ಒಂದು ಕೊಡ್ತಾನೆ. ಆ ಸಣ್ಣ ರಾಜ್ಯ ಕೊಟ್ಟರೆ ಭೀಮ ಮತ್ತು ಅರ್ಜುನ ಯುದ್ಧಗಳು ಮಾಡಿ 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 ಇನ್ನೂ ಕುರು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿಬಿಡ್ತಾರೆ. ಎಲ್ಲ ಅವ್ರದ್ದೇ ಕೀರ್ತಿ, ಅವ್ರದ್ದೇ ಪರಾಕ್ರಮದ ಬಗ್ಗೆ ಎಲ್ಲರೂ ಮಾತಾಡ್ಕೊತಾ ಇರ್ತಾರೆ. ಆದ್ದರಿಂದ ಧೃತರಾಷ್ಟ್ರನಿಗೆ ಇನ್ಸೆಕ್ಯೂರ್ ಫೀಲಿಂಗ್ಸ್ ಬಂದ್ಬಿಡುತ್ತೆ. ಅಬ್ಬೋ, ಪಾಂಡವರೇ ಬಲವಂತರಾಗ್ತಾ ಇದ್ದಾರೆ, ಇನ್ನು ನನ್ನ ಮಕ್ಕಳಿಗೆ ಇನ್ನು ಆಸ್ತಿ ಗೀಸ್ತಿ ಕೊಡೋದಿಲ್ಲ ಅಂದ್ಬಿಟ್ಟಿದ್ದನು. ಟೆನ್ಷನ್ಗೆ ನಿದ್ದೆ ಬರೋದಿಲ್ಲ. ಆವಾಗ ಅವನು ಒಬ್ಬ ಸಲಹೆಗಾರ ಇರ್ತಾನೆ, ಕಣಿಕ ಅಂತ. ಈ ಕಣಿಕನ ಕರೆಸಿಬಿಟ್ಟಿದ್ದನು, ನನಗೆ ನಿದ್ದೆ ಬರ್ತಾ ಇಲ್ಲ, ಅಸೂಯೆ ಗುಣನ ವ್ಯಕ್ತ ಕೂಡ ಪಡ್ಕೊತಾರೆ ಕೆಲವರು. ಇವ್ರು ಮಾಡ್ತಾಯಿರೋ ಇವರ ಒಂದು ಅಭಿವೃದ್ಧಿ ನನಗೆ ಯಾಕೋ ಒಳಗಡೆ ದುಃಖವನ್ನು ಕೊಡ್ತಾ ಇದೆ. ಇಂಥ ಸಮಯದಲ್ಲಿ ನನಗೆ ಏನು ಮಾಡಬೇಕಂತೀಯ ಅಂತ ಸಲಹೆ ಕೇಳ್ತಾನೆ. ಅವನು ಕಣಿಕ ಆದವನು ಹೆಚ್ಚು ಬುದ್ಧಿವಂತ ಅಲ್ಲ. ಅವನು ನೀತಿಶಾಸ್ತ್ರ, ರಾಜನೀತಿಶಾಸ್ತ್ರ ಎಲ್ಲ ಓದಿದ್ದಾನೆ. ಅವನು ಶಾಸ್ತ್ರದ ಮಾತನ್ನು ಹೇಳ್ತಾ ಇದ್ದಾನೆ. ಶಾಸ್ತ್ರದಲ್ಲಿ, ನೀತಿಶಾಸ್ತ್ರದಲ್ಲಿ ನೀನು ಯಾರನ್ನಾದ್ರೂ ಒಂದು ಸತಿ ಶತ್ರು ಅಂತ ಡಿಸೈಡ್ ಮಾಡಿದ್ರೆ ಶತ್ರು ಜೊತೆ ಹೆಂಗೆ ವ್ಯವಹಾರ ಮಾಡ್ಕೋಬೇಕು ಅನ್ನೋದು ಆ ಶಾಸ್ತ್ರ ಕರೆಕ್ಟಾಗಿ ಹೇಳ್ತಾ ಇದೆ. ಬಟ್ ಇವ್ರು ಶತ್ರುಗಳಲ್ವಲ್ಲ, ದಾಯದಿಗಳಲ್ಲ. ಅವ್ರ ಭಾಗ ಅವ್ರು ಕೊಟ್ಬಿಟ್ಟು ಇವ್ರ ಭಾಗ ಅವ್ರು ಇಟ್ಕೊಂಡ್ರೆ ಇವ್ರು ಮತ್ತು ಇವ್ರ ಜೊತೆ ಅವ್ರು ಯುದ್ಧನೂ ಮಾಡೋಕ್ಕೆ ಬರೋದಿಲ್ಲ. ಆರಾಮಾಗಿ ಅಲ್ಲಿಗೆ ಸಮಸ್ಯೆ ಇದಾಗ್ತಾಯಿತ್ತು. ಇಲ್ಲ, ಪೂರ್ತಿ ರಾಜ್ಯ ನನ್ನ ಮಗನಿಗೆ ದುರ್ಯೋಧನನಿಗೆ ಬೇಕು ಅನ್ನೋ ವಿಪರೀತ ಮೋಹದಿಂದ ಶತ್ರು ಥರ ಭಾವನೆ ಮಾಡ್ತಾಯಿದ್ದೀನಿ. ಶತ್ರು ಥರ ಭಾವನೆ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಮತ್ತು ಒಂದು ಸತಿ ಶತ್ರು ಅಂತ ಭಾವನೆ ಮಾಡಿಬಿಟ್ರೆ ಮತ್ತು ಇವೆಲ್ಲ ಕೇರ್ಫುಲ್ಲಾಗಿ ಉಪದೇಶನ ಆಲಿಸ್ಬೇಕು. ಯಾರಿಗೆ ಆಗಲಿ, ಒಂದು MLA ಆಗ್ಬೋದು, ಸರ್ಪಂಚ್ ಆಗ್ಬೋದು, ಆಶ್ರಮದ ಮಠಾಧಿಪತಿ ಆಗ್ಬೋದು, ಒಂದು 20-30 ಮಠಗಳಿರ್ತವೆ. ಅಲ್ಲೂ ಕೂಡ ರಾಜಕೀಯಗಳು ನಡೀತಾ ಇರ್ತವೆ. ಅವರೆಲ್ಲರಿಗೂ ಇಲ್ಲಿ ಉಪದೇಶ ಇದೆ, ಹೆಂಗೆ ನಡೆಸಬೇಕು, ವ್ಯವಹಾರನ ಹೆಂಗೆ ನಡೆಸಬೇಕು ಅಂದ್ಬಿಟ್ಟು. ಈಗ ಅದನ್ನು ಹೇಳ್ಕೊತ ಹೋಗ್ತದೆ. ನೆನ್ನೆ ಕೆಲವೊಂದು ಯುಕ್ತಿಗಳನ್ನು ಹೇಳ್ದ, ಇವಾಗ ಇನ್ನೂ ಕೆಲವೊಂದು ಯುಕ್ತಿಗಳು ಹೇಳ್ತಾ ಇರ್ತಾನೆ. ನೀತಿಶಾಸ್ತ್ರದ ಪರವಾಗೇ ಮಾತಾಡ್ತಾ ಇರ್ತಾನೆ. ತನ್ನ ವಶನಾಗಿರುವ ಶತ್ರುವನ್ನು ಯಾವ ಉಪಾಯದಿಂದಲಾದರೂ ಸಂಹರಿಸಬೇಕು. ಸೆರೆ ಸಿಕ್ಕಿದ್ದ ಅಥವಾ ಶರಣಾಗತನಾದ ಶತ್ರುವನ್ನು ಬಹಿರಂಗವಾಗಿ ಕೊಲ್ಲಲು ಹೋದರೆ ಅನೇಕರು ಪ್ರತಿಭಟಿಸಲೂಬಹುದು. ಇವಾಗ ಯಾರೊಬ್ಬನ ಶತ್ರು ಇದ್ದಾನೆ, ಅವರನ್ನು ನೀನು ಇಟ್ಕೊಂಡ್ಬಿಟ್ಟು ಎಲ್ಲರ ಮಧ್ಯೆ ನೇಣಾಕಬೇಕಂದ್ರೆ ಅವನಿಗೂ ಫಾಲೋವರ್ಸ್ ಇರ್ತಾರೆ. ಮತ್ತು ನೀನು ನಮ್ಮ ಆ ಕೆಲಸ ಮಾಡಿಬಿಡ್ಸೋದಿಲ್ಲ, ನೀವು ಫುಲ್ ವ್ಯತಿರೇಕ ಆಗಿಬಿಡ್ತಾರೆ. ಅದಕ್ಕೆ ಜನಾದರಣೆ ಹೆಚ್ಚಿರುವಂಥ ಶತ್ರು ಇದ್ದರೆ ಅವನನ್ನು ಸೈಲೆಂಟಾಗಿ ಸಾಯಿಸ್ಬಿಡ್ಬೇಕು. ಜನರ ಮಧ್ಯದಲ್ಲಿ ತೊಗೊಂಬಂದು ಸಾಯಿಸೋಕ್ಕೆ ಹೋಗ್ಬಾರ್ದು, ಮತ್ತು ನಿನಗೆ ವ್ಯತಿರೇಕ ಆಗಿಬಿಡುತ್ತೆ ಎಲ್ಲ. ಮತ್ತು ಸಾಮದಾನ ಭೇದೋಪಾಯಗಳಿಂದ ವಶಪಡಿಸಿಕೊಂಡು ಸಂಹರಿಸಬೇಕು. ಶರಣಾಗತನಾಗಿರುವನೆನ್ನು ಎಂಬ ಕಾರಣದಿಂದ ಅವನ ವಿಷಯದಲ್ಲಿ ಖಂಡಿತವಾಗಿಯೂ ದಯೆಯನ್ನು ತೋರಬಾರದು. ಯಾರನ್ನೂ ಯುದ್ಧ ಮಾಡೋಕ್ಕೋಗಿರ್ತೀಯ, ಅವನ ಬಲ ಕಡಿಮೆ ಇರುತ್ತೆ, ಅವನು ಸರೆಂಡರ್ ಆಗಿಬಿಡ್ತಾನೆ, ಯುದ್ಧ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಅವನು ಸರೆಂಡರ್ ಆಗಿದ್ದನ್ನೆಲ್ಲ ನನಗೆ ಅನುಕೂಲವಾಗಿರ್ತಾನಂತ ಯಾವತ್ತೂ ಅಂದ್ಕೊಳ್ಳೇಬಾರ್ದು. ಗೂಂಡಾಗ್ಲಲ್ಲೂ ಕೂಡ ಅಷ್ಟೇ. ಯಾವ ಗೂಂಡ ಹೆಚ್ಚು ದಿವಸ ಬದುಕ್ತಾನಂದರೆ ಯಾರು ನಂಬೋದಿಲ್ವೋ, ಸ್ವಂತ ಹೆಂಡತಿಯನ್ನು, ಸ್ವಂತ ಮಕ್ಕಳನ್ನು ಕೂಡ ಯಾರು ನಂಬೋದಿಲ್ವೋ ಅಂಥವನು ಹೆಚ್ಚು ಕಾಲ ಬದುಕ್ತಾನೆ. ಯಾರನ್ನಾದ್ರೂ ಒಬ್ಬರನ್ನು ನಂಬಿದ್ರೂ ಕೂಡ ಅಲ್ಲಿಂದನೇ ಅವನಿಗೆ ಸಾವು ಬರುತ್ತೆ. ಅಷ್ಟು ಹುಷಾರಾಗಿರಬೇಕಾಗುತ್ತೆ. ಅಂದರೆ ಭಯಪಟ್ಕೊಂಡು ಸಾಯ್ತಿದ್ದಿಲ್ಲೋ. ಸಂಸಾರದ ವಿಷಯ ಇದು, ಜ್ಞಾನದಲ್ಲಿ ಹಂಗಿರೋದಿಲ್ಲ ಭಯ ಅನ್ನೋದು. ಇವ್ರಿಗಾದ್ರೂ ಭಯ ಇರುತ್ತಲ್ಲ, ಶತ್ರು ಇದ್ದಾನಂದರೆ ಯಾವತ್ತೂ ಒಂದು ದಿವಸ ಅಟ್ಯಾಕ್ ಮಾಡೇ ಮಾಡ್ತಾನೆ ಅಂತ. ಮತ್ತು ದಯೆಯನ್ನು ತೋರಿಸಲೇಬಾರ್ದು. ಸತ್ತು ಹೋದ ಶತ್ರುವಿನಿಂದ ಭಯ ಪಡುವ ಕಾರಣವಿಲ್ಲ ಅಲ್ಲವೇ. ಶತ್ರು ಸತ್ತೋಗ್ಬಿಟ್ಟಂದ್ರೆ ನಮಗೆ ಭಯ ದೂರ ಆಗುತ್ತೆ. ಶತ್ರು ಶೇಷ ಒಂದು ಚೂರು ಮಿಗಲಬಾರ್ದು. ಅಮಿತ್ರರಾದವರನ್ನು ಮತ್ತು ಹಿಂದೆ ಅಪಕಾರ ಮಾಡಿದವರನ್ನು, ಅವರ ಮೃತ್ಯು ವರ್ಗದವರಿಗೆ
ಧನಾದಿಗಳನ್ನು ಕೊಟ್ಟು ವಶಪಡಿಸಿಕೊಂಡು ವಿಷ ಪ್ರಯೋಗವನ್ನು ಮಾಡಿಸಿಯಾದರೂ ಕೊಳ್ಳಬೇಕು. ನೋಡು ಶಾಸ್ತ್ರಗಳು, ನೀತಿ ಶಾಸ್ತ್ರಗಳು ಹೆಂಗೆ ಹೇಳುತ್ತೆ. ನೀನು ಶತ್ರು ಯಾರಾದಿದ್ರೆಗನ ಅವ್ರು ಸೇವಕರು ಇರ್ತಾರಲ್ಲ, ಕೆಲಸ ಮಾಡೋರು, ಅವ್ರನ್ನ ನೀನು ದುಡ್ಡು ಕೊಟ್ಟು ತಗೊಂಡು ವಿಷ ಪ್ರಯೋಗ ಎಲ್ಲ ಮಾಡಿಸ್ಬೇಕು. ನಮ್ಮ ಭಾರತ ದೇಶದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಮಹಾಭಾರತ ಓದಿಲ್ಲ ಗೊತ್ತಿಲ್ಲ. ಒಳ್ಳೆ ಪಾಕಿಸ್ತಾನ ಮೇಲೆ 1965 ಯುದ್ಧನ ಗೆದ್ದು ಅಮೇರಿಕನ್ ಕೂಡ ಎದುರು ಹಾಕ್ಕೊಂಡು ಗೆದ್ದಿರ್ತಾನೆ. ಇನ್ನು ಪವರ್ಫುಲ್ ಒಳ್ಳೆ ಭಾರತ ದೇಶಕ್ಕೆ ಒಂದು ನಿಜವಾದ ಲೀಡರ್ ಸಿಕ್ಕಿದ್ನಪ್ಪ ಅಂತ ಸಂತೋಷ ಪಡೋ ಅಷ್ಟರಲ್ಲಿ ರಷ್ಯಾದಲ್ಲಿ ಯಾವುದೋ ಮೀಟಿಂಗ್ ಇದೆ ಅಂತ ಕರೆಸ್ಬಿಟ್ಟಿದ್ದನು. ಅಲ್ಲಿ ಗೂಢಾಚಾರಿಗಳಿಂದ ವಿಷ ಪ್ರಯೋಗ ಮಾಡಿಸ್ಬಿಡ್ತಾರೆ. ವಿಷ ಪ್ರಯೋಗ ರಷ್ಯಾದಲ್ಲಿ ಮೀಟಿಂಗ್ ಆಗಿರುತ್ತೆ. ರಷ್ಯಾದಲ್ಲಿ ಮೀಟಿಂಗ್ ಆಗಿದ್ದರೆ ಅಮೇರಿಕಾ ಅವರು ಏಜೆಂಟ್ ಇರ್ತಾರಲ್ಲ, ಸಿ ಐ ಏಜೆಂಟ್ಗಳು, ಆ ಏಜೆಂಟ್ಗಳು ಅಲ್ಲಿ ಕೆಲಸ ಮಾಡೋವರನ್ನು ಸರಿಯಾಗಿ ಸಂಧಿ ಮಾಡಿಕೊಂಡು ವಿಷ ಪ್ರಯೋಗ ಮಾಡಿಸ್ಬಿಟ್ಟಿರ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರ ಹತ್ರ ಒಂದು ಪಾತ್ರೆ ಇತ್ತು, ಕೆಲವೊಂದು ಮೆಟಲಿಂದ ಮಿಕ್ಸ್ ಮಾಡಿರೋದು. ಇದು ರಾಗಿ ತಡೆ ಇವೆಲ್ಲ ಇರುತ್ತಲ್ಲ, ಅದು ಆ ಮೆಟಲಲ್ಲಿ ಏನಾದರೂ ವಿಷಯುಕ್ತ ಇರೋ ಅಂಥದ್ದು ಊಟ ಹಾಕಿದ್ರೆ ಆ ಮೆಟಲ್ ರಿಯಾಕ್ಟ್ ಆಗ್ತಾಯಿತ್ತು. ಆವತ್ತು ಯಾಕೋ ಆ ಟ್ರಿಪ್ಪಿಗೆ ಹೋಗುವಾಗ ಆ ಪ್ಲೇಟು ಸಿಕ್ಕಿಲ್ಲ. ಇಲ್ಲಿ ಆ ಪ್ಲೇಟನ್ನು ಕೂಡ ಇವ್ರು ಪಕ್ಕಕ್ಕೆ ಇಟ್ಬಿಟ್ಟಿದೆ. ಯಾಕಂದರೆ ಆ ಪ್ಲೇಟಲ್ಲಿ ಹಾಕಿದ್ರಾಗನ ಸ್ವಲ್ಪ ಹೊತ್ತು ಅದರಲ್ಲಿ ಪ್ಲೇಟಲ್ಲಿ ಇಟ್ಟಿದ್ಮೇಲೆ ಮತ್ತೆ ಲೇಟಾಗಿ ತಿನ್ನೋನು ಗೊತ್ತಾಗ್ಬಿಡೋದು ವಿಷ ಇದೆ ಅಂತ. ಆ ಪ್ಲೇಟನ್ನೇ ಕದ್ದು ಬಿಟ್ಟಿದ್ದಾರೆ, ಇನ್ನೂ ಮಾಯ ಮಾಡಿಬಿಟ್ಟಿದ್ದಾರೆ, ವಿಷ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಹಾರ್ಟ್ ಅಟ್ಯಾಕ್ ಅಂತ ನಂಬಿಸ್ಬಿಟ್ಟಿದ್ದಾರೆ. ಫುಲ್ಲು ಶರೀರ ಹಾರ್ಟ್ ಅಟ್ಯಾಕ್ ಆದ್ರೆಗನ ಕಪ್ಪುಗೆ ಹೆಂಗಾಗುತ್ತಿಲ್ಲ, ಡಾರ್ಕ್ ಬ್ಲೂ ಕಲರ್ ಆಗಿತ್ತು. ಡಾರ್ಕ್ ಬ್ಲೂ ಕಲರ್ ವಿಷ ಪ್ರಯೋಗ ಆದ್ರೇ ಆಗುತ್ತೆ ಅದು. ಮತ್ತು ಕೇಳ್ತೀವಿ ಊಟದ ವಿಷಯದಲ್ಲಿ ರಾಜರಿಗೆ ದೊಡ್ಡ ಸಮಸ್ಯೆ ಇರುತ್ತೆ. ಅರ್ಥಮನರ್ಥಂ ಭಾವೇ ನಿತ್ಯಂ. ನಿಮ್ಮ ಹತ್ರ ದುಡ್ಡು ಅಧಿಕಾರ ಇತ್ತಂದರೆ ಪ್ರತಿ ಕ್ಷಣ ಸ್ವಂತ ಹೆಂಡತಿಯನ್ನು ಅನುಮಾನ ಪಡಬೇಕಾಗುತ್ತೆ. ವಿಷ ಇಟ್ಬಿಟ್ಟಿದೆ, ಸ್ವಂತ ಮಕ್ಕಳನ್ನು ಕೂಡ ಅನುಮಾನ ಪಡಬೇಕಾಗುತ್ತೆ. ಏನು ಔರಂಗಜೇಬ್ ಸ್ವಂತ ತಂದೆಯನ್ನೇ ಜೈಲಲ್ಲಿ ಹಾಕ್ಬಿಡ್ತಾನೆ. ಜೈಲಲ್ಲಿ ಹಾಕಿ ಹಿಂಸೆ ಕೊಟ್ಟು ಸಾಯಿಸ್ತಾನೆ ಅಧಿಕಾರ ಸಲುವಾಗಿ. ಇಲ್ಲೂ ಕೂಡ ಅಷ್ಟೇ ನೋಡ್ತಾ ಇಲ್ಲ, ಮಕ್ಕಳು ತಂದೆಯನ್ನು ಹೊಡಿತಾ ಇದ್ದಾರೆ. ಇಲ್ಲೇ ಊರಲ್ಲೇ ಎಷ್ಟೋ ದೃಷ್ಟಾಂತಗಳಿದ್ದಾವೆ. ಮತ್ತು ಪದವಿ ಹಿಂದುಗಡೆ ಇದ್ದಾಗ ಅಷ್ಟೊಂದು ಭಯ ಇರುತ್ತೆ, ಅಷ್ಟೊಂದು ಹುಷಾರಿರಬೇಕು ಊಟದ ವಿಷಯದಲ್ಲೂ ಕೂಡ. ಇಲ್ಲಿ ನೋಡು, ಶತ್ರುಗಳನ್ನು ಸಾಯಿಸಬೇಕಾದ್ರೆ ಅವರು ಸೇವಕರನ್ನು ದುಡ್ಡು ಕೊಟ್ಟಾದರೂ ಇದು ಮಾಡಿಕೊಂಡು ವಿಷ ಪ್ರಯೋಗ ಮಾಡಿ ಸಾಯಿಸಬೇಕು ಅಂತಾರೆ ಶತ್ರುಗಳು, ನೀತಿಶಾಸ್ತ್ರ. ಮತ್ತು ಏಕೆಂದರೆ ಶತ್ರು ವಿನಾಶದಿಂದ ಮಾತ್ರವೇ ರಾಜನಾದವನು ನಿಶ್ಚಿಂತೆಯಿಂದ ಇರಲು ಸಾಧ್ಯವಾಗುವುದು. ಶತ್ರುವಿನ ಪಟ್ಟಣವನ್ನು ಆಕ್ರಮಣ ಮಾಡಿ ಐಶ್ವರ್ಯವನ್ನು ಕೊಳ್ಳೆ ಹೊಡೆಯಬೇಕು. ಶತ್ರು ಅವನು ಎಕನಾಮಿಕಲಿ ದುಡ್ಡಿಂದ ಒಳ್ಳೆ ಸಂಪತ್ತು ಬೆಳೆಸ್ತಾ ಇದ್ದಾನೆ ಅಂದ್ರೆಗನ ಬಿಡಬಾರ್ದು. ಅವನು ಹೆಚ್ಚು ಬಲವಂತ ಆಗಿಬಿಟ್ರೆಗನ ಮತ್ತೆ ಯಾವತ್ತಿದ್ರೂ ಯುದ್ಧಕ್ಕೆ ಬಂದೇ ಬರ್ತಾನೆ. ಈಗ ನಡೀತಾ ಇರೋ ಯುದ್ಧ ಅದೇ, ಎಕನಾಮಿಕ್ ವಾರ್. ಅಮೇರಿಕಾಗೆ ರಷ್ಯಾನ 2ನೇ ವಿಶ್ವ ಯುದ್ಧದಲ್ಲಿ 18 ಪೀಸ್ಗಳು ಮಾಡಿಬಿಡ್ತು. ಫಸ್ಟು ರಷ್ಯಾ ತುಂಬ ದೊಡ್ಡದಾಗಿತ್ತು, ಅದರಲ್ಲಿ 18 ದೇಶಗಳನ್ನು ಅವ್ರವ್ರಿಗೆ ಕಿಚ್ಚಿಟ್ಬಿಟ್ಟು ಸಪ್ರೇಟ್ ದೇಶ ಮಾಡಿಸ್ಬಿಟ್ಟು ರಷ್ಯಾನ ವೀಕ್ ಮಾಡಿಬಿಟ್ಮೇಲೆ ಅವನು ಜಾನ್ ಎಫ್ ಕೆನಡಿ ಅಂತ ಅವನು ಆವತ್ತೇ ಸ್ಟೇಟ್ಮೆಂಟ್ ಕೊಟ್ಟನು ಪಾರ್ಲಿಮೆಂಟಲ್ಲಿ, ಇನ್ನು ನಮಗೆ ರಷ್ಯಾ ಯಾವತ್ತೂ ಇನ್ನು ಮೇಲೆ ಎದ್ದು ನಿಂತೋದಕ್ಕೆ ಸಾಧ್ಯ ಇಲ್ಲ, ನಮಗಿನ್ನು ನೆಕ್ಸ್ಟ್ ಟಾರ್ಗೆಟು ಇಂಡಿಯಾ ಚೈನಾನೇ ಅಂತ. ಏನಾದರೂ ಎದುರು ಬಂದರೆ ಇವರೇ ಎದುರು ಬರ್ತಾರೆ, ಈಗ ರಷ್ಯಾ ಕತೆ ಮುಗಿಸ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಅವ್ರು ಪಾರ್ಲಿಮೆಂಟಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆವತ್ತಿಂದ ಅವನು ಭಾರತ ದೇಶ ಚೈನಾನ 2 ದೇಶಗಳನ್ನು ಏನಕ್ಕೇನೋ ಪ್ರಕಾರನ ವೀಕ್ ಮಾಡಬೇಕಂತಾನೆ. ಪಾಕಿಸ್ತಾನ್ಗೆಲ್ಲ ವೆಪನ್ಸು, ಒಳ್ಳೆ ಫೈಟರ್ ಜೆಟ್ಟು, ಮಾಡರ್ನ್ ವೆಪನ್ಸ್ ಎಲ್ಲ ಅವನ್ನೇ ಕೊಡೋದು. ಬಾಂಗ್ಲಾದೇಶಗೂ ಪಾಕಿಸ್ತಾನಿಗೂ ಮುಂಚೆ ಕೊಟ್ಟು ನಮ್ಮನ್ನು ವೀಕ್ ಮಾಡಬೇಕಂತ. ಇವರು ಯುದ್ಧಗಳಲ್ಲಿದ್ದು ಯುದ್ಧ ಆದರೆ ಸುಮಾರು ಖರ್ಚಾಗುತ್ತೆ, ಕೋಟಿ ಸಾವಿರಾರು ಕೋಟಿ ವೇಸ್ಟ್ ಆಗಿಬಿಡುತ್ತೆ ಯುದ್ಧದಲ್ಲಿ. ಅದಕ್ಕೆ ಇವ್ರನ್ನ ಎಕನಾಮಿಕಲ್ಲಿ ದುಡ್ಡು ಸೇವ್, ಅದನ್ನು ಉಳಿಸೋ ಪ್ರಯತ್ನ ಮಾಡಬಾರ್ದು, ಯಾವಾಗಲೂ ಬಡತನದಲ್ಲಿ ಇಡಿಸ್ಬೇಕು ಇವ್ರನ್ನ ಅಂದ್ಬಿಟ್ಟು. ಇದೇ ನಡೀತಾ ಇರುತ್ತೆ, ಅದೇ ಎಕನಾಮಿಕ್ ವಾರು. ಹೆಚ್ಚು ಟ್ಯಾಕ್ಸು, ನಾವು ಭಾರತ ದೇಶದ ನಮ್ಮ ಸಾಮಾನನ್ನು ಅಮೇರಿಕಾದಲ್ಲಿ ಮಾರಬೇಕಂತಂದರೆ ಹೆಚ್ಚು ಟ್ಯಾಕ್ಸ್ ಆಗಿಬಿಡೋದು, 80%, 50% ಆಗಿ. ಮತ್ತು ಏನು ಲಾಭ ಬರಲ್ಲಂದರೆ ಯಾರು ತೊಗೊಂಡು ಹೋಗ್ತಾರೆ? ಇಲ್ಲಿನ ಪ್ರಾಡಕ್ಟ್ ಅಲ್ಲಿ ಹೋಗೋದೇ ಇಲ್ಲ, ಮತ್ತು ಇಲ್ಲಿ ಹಂಗೆ ನಿಂತೋಗ್ಬಿಡ್ತವೆ. ಈ ಸತಿ ಏನೋ ಟೆಕ್ಸ್ಟೈಲ್ ಬಟ್ಟೆಗಳು ಹೆಚ್ಚು ಭಾರತ ದೇಶದಿಂದ ಅಮೇರಿಕಕ್ಕೆ ಹೋಗ್ತಾಯಿತ್ತು. ಅಮೇರಿಕಾ ಭಾರತ ದೇಶಕ್ಕೆ ವಾರ್ನಿಂಗ್ ಕೊಟ್ಟಿದ್ದು, ನೀನು ರಷ್ಯಾದಿಂದ ನೀನು ಪೆಟ್ರೋಲ್ ತಗೋಬೇಡ ಅಂತ.
ಭಾರತ ದೇಶ ಹೇಳಿದ ಮಾತು ಕೇಳಲಿಲ್ಲ. ಅದಕ್ಕೆ ಟ್ಯಾಕ್ಸ್ ಹೆಚ್ಚು ಮಾಡಿಬಿಟ್ಟಿದ್ದಾನೆ. ಈಗ ಭಾರತ ದೇಶದಿಂದ ಏನು ಬಟ್ಟೆಗಳು ಹತ್ತಿ ಏನು ಹೋಗೋದಿಲ್ಲ. ಬರೋ ವರ್ಷದಲ್ಲಿ ಹತ್ತಿ ಬೆಳೆ ಹಾಕೋರು ಸ್ವಲ್ಪ ಹುಷಾರಿಗೆ ನೋಡಿಕೊಂಡು ಹಾಕಬೇಕು. ಬೇರೆ ಮಾರ್ಕೆಟು ಅಮೇರಿಕಾನೇ ಜಾಸ್ತಿ ತೊಗೊತಾಯಿತ್ತು, ಅಲ್ಲಿಗೆ ಹೋಗ್ತಾಯಿತ್ತು ಹತ್ತಿ. ಮಿಕ್ಕಿದ ದೇಶದವ್ರು ಎಲ್ಲರೂ ಅವರು ಹತ್ತಿನ ಬೆಳೆಸ್ತಾರೆ. ಚೈನಾದಲ್ಲಿ ಒಬ್ಬ ರೈತ 10,000 ಎಕರೆಯಲ್ಲಿ ಹತ್ತಿ ಹಾಕ್ತಾನೆ. ಒಬ್ಬ ರೈತ 10,000 ಎಕರೆಯಲ್ಲಿ ಎಲ್ಲ ಮಿಷಿನ್ಗಳಲ್ಲಿ ಮೇಂಟೈನ್ ಮಾಡ್ತಾನೆ. ಎಲ್ಲ ಮಿಷಿನ್ಗಳೇ ಕೆಲಸ ಮಾಡ್ತಾ ಇರ್ತಾರೆ. ಆ ಮಿಷಿನ್ಗಳು ತುಂಬ ಕೋಟಿ 2 ಕೋಟಿ 3 ಕೋಟಿ ಅಷ್ಟು ದೊಡ್ಡ ದೊಡ್ಡ ಮಿಷಿನ್ಗಳಿರ್ತವೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಮಿಷಿನಿಗೆ ಕೆಲಸಗಳು. ಹಂಗೆ ಮಿಕ್ಕಿದವ್ರಿಗೂ ಕಡಿಮೆ ರೇಟಿಗೆ ಹೆಚ್ಚು ಹತ್ತಿಯನ್ನು ಕೊಟ್ಬಿಡ್ತಾರೆ. ಆದ್ದರಿಂದ ಹಿಂಗಿರುತ್ತೆ ಎಕನಾಮಿಕ್ ವಾರ್ಗಳಂದರೆ ಅವ್ರನ್ನ ಆರ್ಥಿಕವಾಗಿ ಇದು ಮಾಡಬೇಕಂದ್ಬಿಟ್ಟಿದ್ದು. ಆದ್ದರಿಂದ ನೋಡಿ, ಇಲ್ಲೂ ಮಹಾಭಾರತ ಅಂತ ಹೇಳ್ತಾರೆ, ಶತ್ರು ದೇಶ ಯಾವುದಾದ್ರು ಇದ್ದರೆ ಅವನನ್ನು ರಿಚ್ ಆಗೋದಕ್ಕೆ, ಶ್ರೀಮಂತನಾಗೋದಕ್ಕೆ ಬಿಡಬಾರ್ದು ಅಂತ. ಬಿಟ್ಟರೆ ಮತ್ತೆ ನಿನ್ನ ಮೇಲೆ ಅಟ್ಯಾಕ್ ಮಾಡ್ತಾನೆ ಅಂದು. ಆದ್ದರಿಂದ ಐಶ್ವರ್ಯನ ಕೊಳ್ಳೆ ಹೊಡಿಬೇಕು. ಅವನ ಮೃತ್ಯು ವರ್ಗದವರನ್ನು ವಶಪಡಿಸಿಕೊಂಡು ಅವನ ರಾಜಧಾನಿಯಲ್ಲಿರುವ ವಿಷಯಗಳನ್ನು ಗ್ರಹಿಸಬೇಕು. ಗೂಢಾಚಾರಿಗೆ ಮಾತ್ರ ಯಾವುದೇ ಸಂಸ್ಥೆಯಲ್ಲಿ ನೀನು ಏಟಾಗಿದ್ದರೆ ನಿನಗೆ ಗೂಢಾಚಾರಿ ಕಂಪಲ್ಸರಿ ಇರಬೇಕು. ಶ್ರೀರಾಮಚಂದ್ರ ಪ್ರಭುಗಳು ಗೂಢಾಚಾರಿ ಇಟ್ಟಿದ್ದಾನೆ. ಅದಕ್ಕೆ ಅವನ ಅಗಸನು ಹಿಂಗೆಲ್ಲ ನಿಂದೆ ಮಾಡ್ಕೊತಾರೋ ಮಾತು ಆ ಗೂಢಾಚಾರಿಂದನೇ ಗೊತ್ತಾಗುತ್ತೆ. ಆದ್ದರಿಂದ ಗೂಢಾಚಾರಿಯಿಂದ ಇನ್ಫಾರ್ಮೇಷನ್ ಎಲ್ಲಿಂದಲ್ಲಿ ತೆಗೆದುಕೊತಾ ಇರಬೇಕು. ಏನು ಜನರ ಅಭಿಪ್ರಾಯ ಹೆಂಗಾಗ್ತಾಯಿದೆ ಎಂದು ಅದಕ್ಕೆ ಅನುಕೂಲವಾಗಿ ಕೆಲಸ ಮಾಡ್ಕೋಬೇಕು. ಮತ್ತು ಅವನ ಆಪ್ತರೆನಿಸಿದವರಿಂದಲೇ ಅವನ ಮುಖಭಂಗ ಮಾಡಿಸಿ ಶತ್ರುವಿನ ಉತ್ಸಾಹವನ್ನು ಕುಂದಿಸಬೇಕು. ಅವ್ರ ಶತ್ರುವಿಗೆ ಫ್ರೆಂಡ್ಸ್ ಇರ್ತಾರಲ್ಲ, ಆ ಫ್ರೆಂಡ್ಸನ್ನು ನಿನ್ನ ಬುಟ್ಟಿಗೆ ಹಾಕ್ಕೋಬೇಕು. ನಿನ್ನ ಬುಟ್ಟಿಗೆ ಹಾಕ್ಕೊಂಡು ಅವನಿಗೆ ಆಪೋಸಿಟ್ ಹೋಗೋ ಥರ ಮಾಡಬೇಕು. ಯಾಕಂದರೆ ಬಲ ಅಂದರೆ ಸ್ನೇಹಿತರ ಬಲ ಕೂಡ ಭಯಂಕರವಾಗಿರುತ್ತೆ. ಅಲಯನ್ಸ್ ಗೌರ್ಮೆಂಟ್ ಅಂತಾರೆ. ಅವನು ಅಲೆಕ್ಸಾಂಡರ್ ಭಾರತ ದೇಶಕ್ಕೆ ಬಂದಾಗ ಚಾಣಕ್ಯನು 16 ರಾಜ್ಯಗಳನ್ನು ಒಂದು ಮಾಡಿಸಿರ್ತಾನೆ. 16 ರಾಜ್ಯಗಳು ಒಂದಾದರೆ ಅದರ ಸೈನ್ಯ ಲೈನಲ್ಲಿ ನಿಲ್ಲಿಸಿದ್ರೆ ಸೈನ್ಯದ ಉದ್ದ 70 ಕಿಲೋಮೀಟ್ರ್ ಇತ್ತಂತೆ. ಅಷ್ಟೊಂದು ಆನೆಗಳು, ಕುದುರೆಗಳು, ಸೈನಿಕರು. ಅದನ್ನು ನೋಡೇ ಅವನು ಅಲೆಕ್ಸಾಂಡರ್ ಅಂದ್ಕೊಂಡ ಇವ್ರ ಮೇಲೆ ಯುದ್ಧ ಮಾಡೋದು ಅಸಾಧ್ಯ ಅಂದ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ವಾಪಸ್ ಹೋಗ್ಬಿಟ್ಟಿದ್ದಾನೆ. ಇರಾನ್ ತನಕ ಬಂದು ಪಾಕಿಸ್ತಾನ ತನಕ ಹೆಚ್ಚು ಕಡಿಮೆ ಅಲ್ಲಿ ಬಂದು ಅಲ್ಲಿಂದ ಅಲ್ಲಿಗೆ ವಾಪಸ್ ಹೋಗ್ಬಿಟ್ಟಿದ್ದಾನೆ. ಮತ್ತು ಬಲ ಅಲ್ಲ, ಮಗಧ ರಾಜ್ಯ ಒಂದೇ ಅಲ್ಲ, ಇನ್ನೊಂದು 15 ರಾಜ್ಯ ಜೊತೆಗೆ ಸೇರೋಷ್ಟು ಯಾವನೇ ಆಗಲಿ ಹೆದರ್ತಾನೆ. ಈಗಲೂ ನಡೀತಾ ಇದೆ. ರಷ್ಯಾ ಜೊತೆ ಒಂದು 7-8 ದೇಶ, ಅಮೇರಿಕ ಜೊತೆ ಒಂದು 20-30 ದೇಶ. ಎಲ್ಲರೂ ನಾ ಒಬ್ಬನೇ ಇಲ್ಲ, ನನ್ನ ಜೊತೆ ಇವರು ಫ್ರೆಂಡ್ಸ್ ಇದ್ದಾರೆ ನೋಡು ಅಂತ ಜೊತೆ ಬ್ರಿಕ್ಸ್ ಮೀಟಿಂಗ್ ಅಂತೆ, ಏನೇನೋ ನ್ಯಾಟೋ ಅಂತೆ, ಏನೇನೋ ಗ್ರೂಪ್ಗಳು ಮಾಡಿಕೊಂಡು ಶಕ್ತಿ ಪ್ರದರ್ಶನ ಮಾಡ್ಕೊತಾ ಇರ್ತಾರೆ. ಆದ್ದರಿಂದ ಅಂಥ ಸಮಯದಲ್ಲಿ ಅವ್ರವ್ರಿಗೆ ಚಿಚ್ಚಿಟ್ಟು ಫಸ್ಟ್ ಆ ಸ್ನೇಹನ ಭಂಗ ಮಾಡಬೇಕು. ಮತ್ತು ಅಮಾತ್ಯ, ರಾಷ್ಟ್ರ, ದುರ್ಗ, ಕೋಶ, ದಂಡ ಇವುಗಳೇ ರಾಜನ ಸತ್ವಗಳು. ಅಮಾತ್ಯ ಅಂದರೆ ಚೀಫ್ ಮಿನಿಸ್ಟರ್, ಮೇಯ್ನ್ ಅವನೇ. ರಾಜನಿಗೆ ಮೇಯ್ನು ಬಲ ಅವನೇ ಇರ್ತಾನೆ. ಚೀಫ್ ಮಿನಿಸ್ಟರು, ದುರ್ಗಕೋಶ ಮತ್ತು ಕೋಶಾಧಿಕಾರಿ, ಫೈನಾನ್ಸ್ ಮಿನಿಸ್ಟರು, ಇದರಲ್ಲಿ ಇಂಪಾರ್ಟೆಂಟ್ ಬುದ್ಧಿವಂತರು ಇರ್ತಾರೆ. ಅವರನ್ನು ಮುಗಿಸ್ಬಿಡ್ಬೇಕು ಫಸ್ಟ್. ಅವ್ರು ಮುಗಿಸೋಬಿಟ್ರೆ ರಾಜನಿಗೆ ದಿಕ್ಕೆ ತೋಚಲ್ಲ, ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ. ಇನ್ನೊಬ್ಬನ ಹೊಸಬನ್ನು ಮಾಡೋ ಅಷ್ಟರಲ್ಲಿ ಇವರು ಅಟ್ಯಾಕ್ ಮಾಡಿಬಿಡೋದು. ಇರಾನ್ ದೇಶ ಒಬ್ಬ ಸೇನಾಧಿಪತಿ ಇದ್ದ, ಅವನ ಹೆಸರು ಕಾಶಿಮು ಏನೋ ಇತ್ತು. ತುಂಬ ಪವರ್ಫುಲ್ ಆಗಿಬಿಟ್ಟಿದ್ದ ಇರಾನ್ ದೇಶದಲ್ಲಿ. ಫುಲ್ಲು ಮಿಸೈಲ್ ಟೆಕ್ನಾಲಜಿ ಅದು ಇದು ಎಲ್ಲ, ಎಷ್ಟೋ ಸಣ್ಣ ಯುದ್ಧಗಳೆಲ್ಲ ಗೆದ್ಕೊಂಬರ್ತಾಯಿದ್ದ. ಅಮೇರಿಕಾಗೆ ಅವನಿದ್ದರೆ ಅಂತೂ ಮತ್ತು ಅವನು ದೊಡ್ಡ ಸಮಸ್ಯೆ ಆಗ್ತಾನೆ ನಮಗೆ ಅಂದ್ಬಿಟ್ಟಿದ್ದನು. ಟಾರ್ಗೆಟ್ ಮಾಡಿ ಅವನು ಮೇಲ್ಗಡೆಯಿಂದ ಅಟ್ಯಾಕ್ ಮಾಡಿ ಬಾಂಬಾಗಿ ಸಾಯಿಸ್ಬಿಟ್ರು. ಅವನು ಸೈಂಟಿಸ್ಟ್ಗಳನ್ನು ಸಾಯಿಸ್ಬಿಡ್ತಾರೆ. ಅಣುಬಾಂಬನ್ನು ತಯಾರು ಮಾಡೋಂಥ ಸೈಂಟಿಸ್ಟ್ಗಳು ಯಾರು ಅಂತ ಗೊತ್ತಾಗ್ಬಿಟ್ರೆ ಅವ್ರು ಸಾಯಿಸ್ಬಿಡ್ತಾರೆ. ಅದಕ್ಕೆ ಸೈಂಟಿಸ್ಟ್ಗಳಿಗೆ ತುಂಬ ಸೆಕ್ಯೂರಿಟಿ ಇರ್ತಾರೆ, ಫುಲ್ ಸೆಕ್ಯೂರಿಟಿ ಇರುತ್ತೆ. ಅವರು ಸೀಕ್ರೆಟಾಗಿ ಕೂಡ ಮೇಂಟೈನ್ ಮಾಡ್ತಾರೆ. ಯಾರು ಸೈಂಟಿಸ್ಟ್ ಏನು ಅಂದರೆ ಅವ್ರು ಕಿಡ್ನಾಪ್ ಮಾಡಿಬಿಡ್ತಾರೆ. ಆ ಥರ ಅವ್ರನ್ನೆಲ್ಲ ಅವರೇ ಮೇನ್ ಸತ್ತುಗಳು. ಅವುಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು. ಅವನ್ನು ಮುಗಿಸ್ಬಿಟ್ರೆ ಮುಗೀತು, ರಾಜ ಬಲಹೀನ ಆಗಿಬಿಡ್ತಾನೆ. ಅವುಗಳನ್ನು ನಾಶ ಮಾಡುವಾಗ ಸಾಮ, ದಾನ, ಭೇದ, ದಂಡ, ಉದ್ಬಂಧನ, ವಿಷ, ವಹ್ನಿ ಇವುಗಳನ್ನು ಒಂದೊಂದಾಗಿ ಅಥವಾ ಒಟ್ಟಾಗಿ ನಿಯೋಜಿಸಬಹುದು. ಎಷ್ಟು ಪ್ರಕಾರಗಳು ನೀನು ಪ್ರಯತ್ನ ಆಗುತ್ತೆ ಅಷ್ಟು ಪ್ರಕಾರದಲ್ಲಿ ನೀನು ಶತ್ರುನ ಸಾಯಿಸಬೇಕು.
ಮತ್ತು ಅನ್ನದಾನ ತಾಂಬೂಲ ದಾನಗಳಿಂದ ಶತ್ರುವಿನ ಭೃತ್ಯರನ್ನು ವಶಪಡಿಸಿಕೊಂಡು ಲಂಚ ಕೊಟ್ಕೊಂಡು ಅವರನ್ನು ನೀನು ವಶಪಡಿಸಿಕೊಂಡು ವಹ್ನಿ ವಿಷಾದಿ ಪ್ರಯೋಗಗಳನ್ನು ಮಾಡಿಸಿ ಮೊದಲು ಮುಖ್ಯ ಶತ್ರುವನ್ನೇ ವಿನಾಶಗೊಳಿಸಬೇಕು. ಮೇಯ್ನ್ ಒಬ್ಬ ಇರ್ತಾನೆ, ಆ ಶತ್ರು ದೇಶದಲ್ಲಿ ಮೇಯ್ನ್ ರೋಲ್ ಯಾರಿಗೋ ಒಬ್ಬನಿಗಿರುತ್ತೆ. ಅವನನ್ನು ಸಾಯಿಸಿಬಿಟ್ರೆ ಮಿಕ್ಕಿದವರೆಲ್ಲ ಹಂಗೆ ತಣ್ಣಗಾಗ್ಬಿಡ್ತಾರೆ. ಮುಂಚೆ ಭಾರತ ದೇಶದಲ್ಲಿ ಮೇಯ್ನ್ ರೋಲು ರಾಜನಿಗೆ ಇತ್ತು. ರಾಜ ಒಬ್ಬ ಸತ್ತಂದ್ರೆ ಯುದ್ಧದಲ್ಲಿ ಮಿಕ್ಕಿದವ್ರು ಹಂಗೆಲ್ಲ ಓಡಿ ಬಂದುಬಿಡ್ತಾಯಿದ್ರು. ಅದೊಂದು ದರಿದ್ರ ಇತ್ತು. ಅದಕ್ಕೆ ಶಿವಾಜಿ ಮಹಾರಾಜ ಹಂಗೆ ಟ್ರೈನ್ ಮಾಡಲಿಲ್ಲ. ರಾಜ ಇದ್ದರೂ ಇಲ್ಲ ಅಂದರೂ ಸಿಸ್ಟಮ್ ನಡೀತಾ ಇರಬೇಕು. ಅದಕ್ಕೆ ಶಿವಾಜಿ ಮಹಾರಾಜ ಸತ್ತ ಮೇಲೆ ಇನ್ನೂ ರಾಜ್ಯ ದೊಡ್ಡದಾಯಿತು, ಮರಾಠಿ ರಾಜ್ಯ. ಇರಾನ್ ತನಕ ಗೆದ್ದುಬಿಟ್ಟಿದ್ರು ಇವರು. ರಾಜ ಇರಲಿ ಇರದೇ ಹೋಗಲಿ, ಸಿಸ್ಟಮ್ ಮಾತ್ರ ಚೇಂಜ್ ಆಗ್ಬಾರ್ದು. ಫುಲ್ಲು ಸಿಸ್ಟಮ್ ಹಂಗೆ ನಡೀತಾ ಇರುತ್ತೆ. ಆ ಥರ ಸಿಸ್ಟಮ್ ಮಾಡಿಬಿಟ್ರು ಈಗ. ಮುಂಚೆ ಅದಕ್ಕೆ ಇದು ಮೇಯ್ನ್ ಪರ್ಸನ್ಸ್ ಯಾರಿರ್ತಾರೆ ಅವನ್ನ ಮೇಯ್ನ್ ಶತ್ರುಗಳನ್ನು ಸಾಯಿಸಿಬಿಟ್ರೆ ಮತ್ತೆ ವೀಕ್ ಆಗಿಬಿಡ್ತಾರೆ ಅಂತ. ಹೀಗೆ ಶತ್ರುವಿನ ತ್ರಿವರ್ಗ ಪಂಚವರ್ಗ ಸಪ್ತವರ್ಗಗಳನ್ನು ನಾಶಗೊಳಿಸಿ ಪರಪಕ್ಷದ ಮೂಲವನ್ನೇ ಕತ್ತರಿಸಿ ಹಾಕುತ್ತಿರಬೇಕು. ಶತ್ರುರಾಜನು ಯಾವ ವಿಧದಲ್ಲಿಯೂ ತಲೆ ಎತ್ತದಂತೆಯೇ ಮಾಡಬೇಕು. ಅವನು ದುಡ್ಡಿನಲ್ಲೂ ಮೇಲೆ ಬರಬಾರ್ದು, ಬಲದಲ್ಲೂ ಮೇಲೆ ಬರಬಾರ್ದು, ಎಲ್ಲ ವೀಕ್ ಮಾಡ್ತಾನೆ ಇರಬೇಕು. ಅನಂತರ ಅವನ ಅಧಿಕಾರ ವರ್ಗದವರನ್ನು ಬಂಧು ವರ್ಗದವರನ್ನು ಬಹಳ ಸುಲಭವಾಗಿ ನಿರ್ಮೂಲ ಮಾಡಬಹುದು. ರಾಜನೇ ಹೋದ ಮೇಲೆ ಅವನಿಂದಲೇ ಜೀವನ ನಿರ್ವಹಣೆಯನ್ನು ಮಾಡುವ ಮತ್ಯಾರೂ ಉಳಿಯಲಾರರು. ದೊಡ್ಡ ಮರದ ಬುಡವನ್ನೇ ಕತ್ತರಿಸಿ ತೆಗೆದು ಹಾಕಿಬಿಟ್ಟರೆ ಕೊಂಬೆಗಳು ಚಿಗುರುಗಳು ಹೇಗೆ ತಾನೇ ಉಳಿದಾವು. ಶತ್ರುಗಳ ನಿರ್ಮೂಲವನ್ನು ಸಾಧಿಸುವುದರಲ್ಲಿಯೂ ಏಕಾಗ್ರತೆಯಿಂದಿರಬೇಕು. ಆದರೆ ತನ್ನ ಮನಸ್ಸಿನ ಇಂಗಿತವನ್ನು ಮಾತ್ರ ಯಾರಲ್ಲಿಯೂ ಹೇಳಬಾರದು. ನೀನು ಅವ್ರನ್ನ ಸಾಯಿಸ್ತಾ ಇದೆಯನ್ನು ಮಾತ್ರ ನಿನ್ನ ಮನಸ್ಸಿನಲ್ಲಿ ಬಿಟ್ಟು ಹೊರಗಡೆ ಬಿಡಬಾರ್ದು. ಬಿಟ್ಟರೆ ನಿನ್ನ ಪ್ರಾಣಕ್ಕೆ ಅಪಾಯ ಆಗಿಬಿಡುತ್ತೆ. ಶತ್ರುವಿನ ಲೋಪದೋಷಗಳನ್ನು ಶತ್ರು ಪಕ್ಷದಲ್ಲಿರುವ ನ್ಯೂನತೆಗಳನ್ನು ಸರ್ವದಾ ಗಮನಿಸುತ್ತಲೇ ಇರಬೇಕು. ಅವ್ರ ಬಲ ಏನಂತ ಗೂಢಾಚಾರ್ಯನ ಕಳಿಸು, ಏನೇನು ಅವ್ರ ಹತ್ರ ಬಾಂಬುಗಳಿದೆ, ಎಂಥ ಬಾಂಬುಗಳಿದೆ, ಅದರ ಕೆಪ್ಯಾಸಿಟಿ ಏನು ಎಲ್ಲ ಮುಂಚೆನೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊತಾ ಇರಬೇಕು. ಇನ್ಫಾರ್ಮೇಷನ್ ಈಸ್ ವೆಲ್ತ್. ಎಷ್ಟು ಇನ್ಫಾರ್ಮೇಷನ್ ತಗೊತೀಯೋ ಅಷ್ಟು ನಿನಗೆ ಸೇಫ್ಟಿ ಆಗಿರುತ್ತೆ. ಶತ್ರುಗಳ ವಿಷಯದಲ್ಲಿ ಸರ್ವದಾ ಉದ್ವಿಗ್ನರಾಗಿರಬೇಕೇ ಹೊರತು ಶತ್ರುವು ತನ್ನನ್ನೇನು ಮಾಡಲಾರನೆಂಬ ಭ್ರಾಂತಿಯಿಂದ ಅಲಸನಾಗಿರೋ ಕೂಡದು. ನೆಗ್ಲೆಕ್ಟ್ ಮಾಡಬಾರ್ದು. ಅವನೇನು ಮಾಡ್ತಾನೆ ಬಿಡು, ಅವನಿಗೇನು ಕೆಪ್ಯಾಸಿಟಿ ಬಿಡು. ಎಷ್ಟೊತ್ತಿದ್ದು ಸಣ್ಣವರು ಏನು ಕೆಪ್ಯಾಸಿಟಿ ಇಲ್ಲದವರು ದೊಡ್ಡ ಕೆಲಸಗಳು ಮಾಡಿಬಿಡ್ತಾರೆ. ಶತ್ರುವು ಸಂಪೂರ್ಣವಾಗಿ ನಿರ್ಮೂಲನಾಗುವವರೆಗೂ ದೇಶಕ್ಕಾಗಲಿ ರಾಜನಿಗಾಗಲಿ ಯಾವ ವಿಧವಾದ ಶಾಂತಿ ಸಮಾಧಾನಗಳು ಲಭಿಸಲಾರವು. ಶತ್ರುಗಳ ವಿನಾಶಕ್ಕೆ ಅಥವಾ ಶತ್ರುಪಕ್ಷದ ವಿನಾಶಕ್ಕೆ ಹಲವು ಬಾರಿ ಅನೇಕ ರೀತಿಯ ಸೋಗುಗಳನ್ನು ಹಾಕುತ್ತಿರಬೇಕು. ಅಗ್ನಿಹೋತ್ರಾದಿಗಳನ್ನು ಯಜ್ಞಯಾಗಾದಿಗಳನ್ನು ಸಮಯವರಿತು ಮಾಡಬೇಕು. ಈ ಮಂತ್ರ ಜಪಗಳು ಕೂಡ ಕೆಲಸ ಬರ್ತವೆ. ಶತ್ರು ನಾಶಕ್ಕೆ ಕೂಡ ಕೆಲವೊಂದು ಯಾಗಗಳಿರ್ತವೆ. ಬಟ್ ಅವೆಲ್ಲ ಮಾಡಿದ್ರೆ ನರಕಕ್ಕೆ ಹೋಗಬೇಕಾಗುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಬ್ರಾಹ್ಮಣರ ಹತ್ರ ನೀನು ಜಗಳ ಇಟ್ಕೋಬೇಡ ಅಂತಾರೆ. ಅವ್ರಿಗೆ ಎಷ್ಟೊಂದು ಶಾಸ್ತ್ರದ ವಿಷಯಗಳು ಗೊತ್ತಿರುತ್ತೋ, ನಿಂದು ಒಂದು ಕೂದಲು ಒಂದು ಉಗುರು ಸಿಕ್ಕಿದ್ರು ಕೂಡ ನಿನ್ನ ಮುಗಿಸ್ಬಿಡ್ತಾರೆ. ಬೃಹದಾರಣ್ಯಕ ಉಪನಿಷತ್ತಲ್ಲೇ ಬರುತ್ತೆ ಶೇನಯಾಗ ಅಂತ. ಬ್ರಾಹ್ಮಣರ ಪತ್ನಿಯರನ್ನ ಯಾರಾದರೂ ವಶಪಡಿಸ್ಕೊಂಡಿದ್ರೆ ಗನ ಅವನನ್ನು ಸಾಯಿಸ್ಬಿಡ್ಬೋದು ಗಂಡನಾದವನು. ಅಷ್ಟೊಂದು ಎಲ್ಲ ಯಾಗ ಯಜ್ಞಗಳೆಲ್ಲ ಇರ್ತವೆ. ಅದಕ್ಕೆ ಅವ್ರು ಛಂದಸ್ಸು ಹಾಂ ಮಂತ್ರಗಳಿಂದ ಕೂಡ ಹೆಂಗೆ ಮಾಡ್ತಾರಂದರೆ ಮತ್ತು ಇವನು ಪಕ್ಷಪಾತನ ಏನೋ ರೋಗ ಬಂದು ಪ್ರಾಣ ಬಿಡಬೇಕಾದ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಸ್ವಲ್ಪ ಹೆದರ್ತಾರೆ. ಮುಂದಿನವರಾದರೆ ಸ್ವಲ್ಪ ಹೆದರ್ತಾರೆ. ಈಗ ಅಂತ ಅವ್ರಿಗೂ ಗೊತ್ತಿಲ್ಲ ಏನು ಮಾಡಬೇಕು. ಬಟ್ ಶಾಸ್ತ್ರದಲ್ಲಿ ಎಷ್ಟೋ ಇರ್ತವೆ. ಅದಕ್ಕೆ ಸ್ವಾಮಿಗಳನ್ನು ಶಾಸ್ತ್ರ ಗೊತ್ತಿರೋರ ಜೊತೆ ಜಾಸ್ತಿ ಎದುರಾಕೊಳ್ಳೋಕೆ ಹೋದರೆ ಅವ್ರಿಗೆ ಇನ್ನೇನು ಇರಲ್ಲ ಗುರಿ. ಒಂದೇ ಅವನ ಶತ್ರು ನಾಶ ಆಗಬೇಕಂತ ಏನಾದರೂ ಜಪಮಾಲೆ ಇಟ್ಕೊಂಡು ಕೂತ್ರೆ ಅನ್ಕೋ, ಮತ್ತೆ ಅವನು ಸಾಯಬೇಕು. ಈಗ ನಾನೇ ಒಂದು ಸತಿ ಅನುಭವ ಮಾಡಿದ್ದೀನಿ, ಸಾಧನೆ ಮಾಡೋರು ತಂಟೆಗೆ ಹೋಗಬಾರ್ದು ಅಂತ. ಮೊನ್ನೆ ನಮ್ಮ ಗುರುಗಳು ಬಂದಿದ್ರು. ಯಾರಾದರೂ ಒಬ್ಬ ದಪ್ಪಕ್ಕೆ ನಂತರ ಗುಂಡು ಒಬ್ಬ ಇದ್ನಲ್ಲ, ಆತ ಗುರುಬಾಯಿ. ಒಂದು ಸತಿ ಹಿಂಗೆ ಆತನಿಗೂ ಸ್ವಲ್ಪ ಅಹಂಕಾರ ಇತ್ತು. ಇನ್ನು ವಿದ್ಯಾರ್ಥಿಗಳಿಂದ ಜಗಳ ನಡೀತಾ ಇರ್ತವೆ. ಒಂದು ಸತಿ ನಾನು ಬೈದು ಬಿಟ್ಟೆ, ಸುಮ್ಮನೆ ನೀನು ಏನು ಜ್ಞಾನ ಇದ್ದಂಗೆ ಅಹಂಕಾರದ ಇದೆಯಾ, ನೀನು ಗ್ರೇಟ್ ಅನ್ಕೊತಾ ಇದೆಯಾ, ಅದು ಅಹಂಕಾರ, ಅದು ಜ್ಞಾನ ಅಲ್ಲ, ಹಂಗೆ ಹಿಂಗೆ ಅಂತ ಸಿಕ್ಕಾಪಟ್ಟೆ ಮಾತುಗಳಿಂದ ನಾನು ಹಿಂಸೆ ಮಾಡಿಬಿಟ್ಟಿದ್ದೀನಿ ಆತನಿಗೆ.
ಹಿಂಸೆ ಮಾಡಿಬಿಟ್ರೆ ಪಾಪ ದುಃಖ ಆಗಿಬಿಟ್ಟಿದೆ. ಅಯ್ಯೋ, ನನ್ನ ಮೇಲೆ ಇಷ್ಟೊಂದು ಕೆಟ್ಟ ಅಭಿಪ್ರಾಯ ಇದೆ ಅಂದ್ಬಿಟ್ಟು ಭಯಂಕರ ದುಃಖ ಆಗಿಬಿಟ್ಟಿದೆ. ಪಾಪ ಮಹಿಮ್ನ ಸ್ತೋತ್ರ ಕೂಡ ಹೇಳೋಕ್ಕಾಗಲಿಲ್ಲ ಅದಕ್ಕೆ ಆವತ್ತು. ಆವಾಗ ಅದು ಗಾಯತ್ರಿ ಪುರಶ್ಚರಣ ಮಾಡ್ತಿತ್ತು ಬ್ರಹ್ಮಚರ್ಯ ಅವಸ್ಥೆಯಲ್ಲಿದ್ದ. ಗಾಯತ್ರಿ ಪುರುಷನ ಮಾಡ್ತಾ ಇದ್ದಾನಂದರೆ ಬೆಳಗ್ಗೆ 5,000 ಜಪ ಮಾಡ್ತಾನೆ ದಿನಕ್ಕೆ. ಆ ಸಮಯದಲ್ಲಿ ಅಂಥವ್ರಿಗೆ ದುಃಖನ ನಾವು ಕೊಟ್ಟರೆ ಇಮ್ಮಿಡಿಯೇಟ್ ರಿಸಲ್ಟ್ ಬರುತ್ತೆ. ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ನನಗೆ, ಅಬ್ಬಬ್ಬಬ್ಬ ಭಯಂಕರವಾದ ಹೊಟ್ಟೆ ನೋವು. 1-2 ತಾಸು ಏನು ಮಾಡಿದ್ರೂ ಹೊಟ್ಟೆ ನೋವು ನಿಲ್ಲಲಿಲ್ಲ. ನನಗೆ ಸ್ಪಷ್ಟವಾಗಿ ಗೊತ್ತಾಯಿತು ಆತನಿಗೆ ದುಃಖನ ತಲುಪಿಸಿದ್ದಕ್ಕೆ, ಅವನು ದುಃಖ ಪಡ್ತಾ ಇದ್ದಿದ್ದಕ್ಕೆ ಇದು ಬಂದಿದೆ ಅಂತ. ಅದಕ್ಕೆ ಸಾಧನೆ ಮಾಡೋರು, ಜಪ ಮಾಡೋರು, ಸಾಧುಗಳು ಅಂಥವ್ರು ತಂಟೆಗೆ ಹೋಗಬಾರ್ದು. ಮತ್ತು ಹೆಚ್ಚು ಕಡಿಮೆಗಳಾಗಿ ಮಂತ್ರಶಕ್ತಿ, ಸಾಧನ ಶಕ್ತಿ ಭಯಂಕರವಾಗಿರುತ್ತೆ. ಸ್ವಲ್ಪ ಅಂಥವ್ರಿಂದ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡು ಸ್ವಲ್ಪ ದೂರ ಇರೋದೇ ಬೆಟ್ರು. ಅಂಥವ್ರ ಮನಸ್ಸು ನೋಯಿಸೋದಕ್ಕೆ ಹೋಗಬಾರ್ದು. ಆದ್ದರಿಂದ ನೋಡಿದರೆ ಅದನ್ನು ಹೇಳ್ತಾ ಇದ್ದಾರೆ, ಅಗ್ನಿಹೋತ್ರಾದಿಗಳನ್ನು ಯಜ್ಞಯಾಗಾದಿಗಳನ್ನು ಸಮಯವರಿತು ಮಾಡಬೇಕು. ತ್ಯಾಗ ದ್ಯೋತಕವಾದ ಕಾಷಾಯ ವಸ್ತ್ರಗಳನ್ನು ಧರಿಸಬೇಕು. ಅಂದರೆ ಹೊರಗಡೆ ನೀನು ಶತ್ರುಗಳ ಹತ್ರ ನೀನು ತುಂಬ ಕ್ರೂರ ಸ್ವಭಾವದನ್ನು ತೋರಿಸ್ಕೋಬಾರ್ದು. ನೀನು ಒಳ್ಳೆಯ ಸಾಧು ಸ್ವಭಾವ, ಒಳ್ಳೆಯವನು, ಸಾತ್ವಿಕದವನು ಅಂತಲೇ ತೋರಿಸ್ಕೋಬೇಕು. ನೀನು ಕ್ರೂರ ಸ್ವಭಾವ ಅನ್ನೋದು ತೋರಿಸ್ಕೊಂಡ್ರೆ ಅವ್ರಿಗೂ ಹೆದರಿಕೆ ಆಗುತ್ತೆ. ಇವನು ನನ್ನನ್ನು ಅಟ್ಯಾಕ್ ಮಾಡ್ತಾನೆ ಅಂದ್ಬಿಟ್ಟು. ಈಗ ಬೆಕ್ಕು ಕೂಡ ರೂಮಲ್ಲಿ ಹಾಕಿಬಿಟ್ಟು ಡೋರ್ ಕ್ಲೋಸ್ ಮಾಡಿಬಿಟ್ಟು ಅದಕ್ಕೆ ಓಡೋಗೋದಕ್ಕೆ ದಾರಿ ಕೊಡಲಿಲ್ಲ ಅಂದರೆ ಮತ್ತು ಅದನ್ನು ನೀನು ಹೊಡೆಯೋದಕ್ಕೆ ಹೋದರೆ ಬಂದು ಕತ್ತೆಟ್ಕೊಂಡ್ಬಿಡುತ್ತಂತೆ. ಸಣ್ಣ ಬೆಕ್ಕು ಕೂಡ ಅಷ್ಟು ದುಸ್ಸಾಹಸ ಮಾಡುತ್ತೆ, ಅದಕ್ಕೆ ನಾವು ಬದುಕೋದಕ್ಕೆ ದಾರಿನೇ ತೋರಿಸ್ಲಿಲ್ಲ ಅಂತ. ಅದಕ್ಕೆ ನೀನು ಕ್ರೂರತ್ವವನ್ನು ಜಾಸ್ತಿ ಪ್ರದರ್ಶನ ಮಾಡ್ದನ್ಕೋ, ಅವನು ಶತ್ರು ಕೂಡ ಅವನಿಗೆ ಹೆದರಿಕೆ ಆಗಿಬಿಟ್ಟು ನಿನ್ನನ್ನು ಸಾಯಿಸಬೇಕಂತ ಪ್ರಯತ್ನ ಮಾಡ್ತಾನೆ. 99% ಮರ್ಡರ್ಗಳು ಪ್ರಪಂಚದಲ್ಲಿ ಹೆದರಿಕೆಯಿಂದ ಮಾಡಿರೋದು. ನಾನು ಅವನು ಸಾಯಿಸಲಿಲ್ಲ ಅಂದರೆ ಅವನು ನನ್ನನ್ನು ಬಂದು ಸಾಯಿಸ್ತಾನಂತ ಹೆದರ್ಕೊಂಡೇ ಮರ್ಡರ್ ಮಾಡಿರೋದು. ಆದ್ದರಿಂದ ಅವೆಲ್ಲ ಇವೆಲ್ಲ ಕಾಷಾಯ ವಸ್ತ್ರ ಅಂದ್ರೆ ನೀನು ವಿನಯತೆಯನ್ನು ಪ್ರದರ್ಶನ ಮಾಡಬೇಕು. ಜಟೆಯನ್ನು ಧರಿಸಿ ಕೃಷ್ಣಾಜಿನವನ್ನು ಹೊದೆಯಬೇಕಾಗುವುದು. ಅಂದರೆ ಅಷ್ಟೊಂದು ಸಾತ್ವಿಕ, ನೀನು ಸೈಲೆಂಟ್ ವ್ಯಕ್ತಿ, ನೀನು ಶಾಂತ ವ್ಯಕ್ತಿ ಅಂತ ಹೊರಗಡೆ ಶತ್ರುಗಳಿಗೆ ತೋರಿಸ್ಕೊತಾ ಇರಬೇಕು, ನನ್ನಿಂದ ನಿಮಗೇನು ತೊಂದರೆ ಇಲ್ಲ ಅಂತ. ಇವೆಲ್ಲವನ್ನು ಸಮಯೋಚಿತವಾಗಿ ಮಾಡಬೇಕು. ಹೀಗೆ ಮಾಡುವುದರಿಂದ ಪ್ರಜೆಗಳ ವಿಶ್ವಾಸವನ್ನು ಗಳಿಸಬಹುದು. ಹೀಗೆಯೇ ಮಾಡುತ್ತಿದ್ದು ಸಮಯವು ಸಿಕ್ಕಿದಾಗ ತೋಳವು ಕುರಿಗಳ ಮೇಲೆ ಬೀಳುವಂತೆ ಶತ್ರುವಿನ ಮೇಲೆ ಬಿದ್ದು ಅವನನ್ನು ಧ್ವಂಸ ಮಾಡಬೇಕು. ಸಮಯ ಬಂದಮೇಲೆ ಟಾಕ್ ಅಂತ ಶತ್ರುಗಳನ್ನು ಎಲ್ಲ ಮುಗಿಸ್ಬಿಡಬೇಕು. ಶೌಚ ಸದಾಚಾರಗಳ ಪ್ರದರ್ಶನವು ಜನಾಕರ್ಷಣೆಗೆ ಮತ್ತು ಧನಾರ್ಜನೆಗೆ ಒಂದು ಅಂಕುಶವಿದ್ದಂತೆ. ರಾಜನಾದೋನು ಅದಕ್ಕೆ ಏನು MLA ನೋಡ್ತಿರಲ್ಲ, ಮಾಮ, ಅಣ್ಣಯ್ಯ, ಕದಪ ಎಲ್ಲ ವರಸೆಗಳಿಟ್ಟೆ ಕರೀತಾರೆ. ಯಾವ ಜಾತಿ ಆದರೂ ಎಲ್ಲರನ್ನೂ ವರಸೆಗಿಟ್ಟು ಅಣ್ಣ ಚಪ್ಪೆ ತಮ್ಮಿ ಇಟ್ರ ವರಸೆಯಿಂದನೇ ಅದು ಹೆಂಗೆ ಒಬ್ಬ ಅವರು. ಅದಕ್ಕೆ ಒಂದು ಸತಿ MLAಗೆ ಯಾವುದಾದ್ರೂ ನಮ್ಮ MLA ಅಂತ ಅಂದ್ಕೊಂಡ್ಬಿಟ್ರೆ ಆ MLA ಯಾವ ಪಾರ್ಟಿಗಾದರೂ ಹೋಗಲಿ, ಇವರು ಆ ಪಾರ್ಟಿಗೆ ಹೋಗ್ಬಿಡ್ತಾರೆ. ಅವನು ಕೊಡೋ ಮರ್ಯಾದೆಗೆ ಇವರು ಫ್ಯಾನ್ಗಳಾಗ್ಬಿಡ್ತಾರೆ, ಭಕ್ತರಾಗ್ಬಿಡ್ತಾರೆ. ರಾಜನಾದವನಿಗೆ ಆ ಕುಶಲತೆ ಇರಬೇಕು, ಮಾತು ತುಂಬ ಚೆನ್ನಾಗಿರಬೇಕು. ಕೊಕ್ಕೆ ಇರುವ ನೀಲವಾದ ಕೋಲು ತುದಿಯಲ್ಲಿ ಬಗ್ಗಿರುವಂತೆ ಧನಾರ್ಥಿಯಾದವನು ಲೋಕಕ್ಕೆ ವಿನಮ್ರನಾಗಿರುವಂತೆಯೇ ತೋರಿಕೊಳ್ಳಬೇಕು. ಕೊಕ್ಕೆ ಅಂದರೆ ದೋಟಿ ಅಂತಾರಲ್ಲ, ಹುಣಸೆಕಾಯಿ ಉದ್ದದ ಕಟ್ಟಿಗೆಗೆ ಒಂದು ಹಿಂಗೆ ಬಗ್ಗಿರುತ್ತಲ್ಲ ಕತ್ತಿ, ಹಂಗೆ ಬಗ್ಗಿರೋದನ್ನು ಅದು ಬಗ್ಗಿರುತ್ತೆ. ಹಿಂಗೆ ಸ್ಟ್ರೈಟಿಗಿದ್ದರೆ ನಾವು ಕಾಯಿ ಕಿತ್ಕೊಡೋದಕ್ಕಾಗುತ್ತಾ? ಅದು ಕೀಳೋದಕ್ಕಾಗೋದಿಲ್ಲ. ಹಿಂಗೆ ಬಗ್ಗಿದ್ರೆಗನ ಅದು ಹುಣಸೆಕಾಯಿಗೆ ಕೆಳಗಡೆಯಿಂದನೇ ಮೇಲ್ಗಡೆ ಹಾಕಿ ಟಕ್ ಹಿಂಗೆ ಅಂದರೆ ಕೆಳಗಡೆ ಬೀಳುತ್ತೆ, ಹಣ್ಣಾಗಲಿ ಯಾವುದಾದ್ರೂ ಆಗಲಿ. ಹಂಗೆ ರಾಜನಾದವನು ಹಂಗೆ ಬಗ್ಗಿರಬೇಕು. ಜನರ ಮಂದಿಯಲ್ಲಿ ತುಂಬ ವಿನಯತೆಯನ್ನು, ಅವರನ್ನು ಬೇಡ್ಕೊಂಡಂಗೆ. ಹತ್ಕೊಂತಾರು ಕೂಡ ಕೇಳೋರು, ಈ ಸತಿ ನೀವು ನನ್ನ ಗೆಲ್ಲಿಸಿಲ್ಲ ಅಂದರೆ ನಾನು ಸತ್ತು ಹೋಗ್ಬಿಡ್ತೀನಿ ಅಂತ ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನಾಯಕರು, MLA ಅವರು ಇವರೆಲ್ಲ. ನೀವೇ ಗೆಲ್ಲಿಸ್ಬೇಕು, ನೀವೇ ದಿಕ್ಕು ಅಂದ್ಬಿಟ್ಟು ಎಷ್ಟೋ ಸತಿ ಎಮೋಷನಲ್ಗೆ ಗೆಲ್ಲಿಸ್ಬಿಟ್ಟಿದ್ದಾರೆ. ಮತ್ತು ಈ ವಿನಮ್ರತೆಯಿಂದಲೇ ಅವನು ಜನರಲ್ಲಿರುವ ಅರ್ಥವನ್ನು ಸೆಳೆದುಕೊಳ್ಳಬಲ್ಲನು. ಆವಾಗ ಅವನಿಗಿನ್ನೂ ಡೊನೇಷನ್ ಅದು ಇದು ಆಗ್ತಾರೆ. ನನಗೊಂದು ಘಟನೆ ನೋಡಿದ್ದೀನಿ. ಬೆಂಗಳೂರು ಕರ್ನಾಟಕದಲ್ಲಿ ಶಿಡ್ಲಘಟ್ಟ ತಾಲೂಕು ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರುತ್ತೆ. ಅಲ್ಲಿ ಒಂದು ಸತಿ ಜನತಾದಳದಲ್ಲಿ ಒಬ್ಬ ಕ್ಯಾಂಡಿಡೇಟ್ ನಿಂತಿದ್ದ. 2-3 ಸತಿ ಸೋತೋಗ್ಬಿಟ್ಟಿದ್ದ. ಇನ್ನು ವಯಸ್ಸು ಆಗಿಬಿಟ್ಟಿದ್ರೆ ಲಾಸ್ಟು ಸತಿ ನಾನು ನಿಲ್ಲೋದಿಲ್ಲ ಅಂತ ಹೇಳಿದ್ರು ಕೂಡ ಇಲ್ಲ ನೀವೇ ನಿಲ್ಲಬೇಕಂದ್ಬಿಟ್ಟು
ಜನತಾದಳ ಪಕ್ಷದಿಂದ ನಿಲ್ಲಿಸಿದ್ದಾರೆ. ಮತ್ತು 1 ರೂಪಾಯಿ ಕೂಡ ಇಲ್ಲಿ ಎಲ್ಲ ಬರ್ಬಾದಾಗಿಬಿಟ್ಟಿದ್ದೀನಿ, ಸಾಲಗಳು ವಿಪರೀತವಾಗಿದೆ, ಪ್ರಚಾರ ಮಾಡೋಕ್ಕೂ ನನ್ನ ಹತ್ರ ರೊಕ್ಕ ಇಲ್ಲ ಅಂದರೆ ಇಲ್ಲ ನೀವೇ ನಿಲ್ಬೇಕಂತಂದಮೇಲೆ ಸರಿ ಅಂದ್ಬಿಟ್ಟಿದ್ದನು. ಮನೆಗೂ ಗಂಡ ಹೆಂಡತಿ ಹೋಗ್ಬಿಟ್ಟಿದ್ದನು ಭಿಕ್ಷೆ ಬೇಡ್ತಾರೆ. ಪ್ರಚಾರಕ್ಕೂ ನಮ್ಮ ಹತ್ರ ರೊಕ್ಕ ಇಲ್ಲ, ನೀವೇ ಭಿಕ್ಷೆ ಕೊಡಬೇಕು, ಇದೇ ಲಾಸ್ಟು, ಇನ್ನು ನಾವು ಬದುಕಿರ್ತೀವಿ ಅನ್ನೋರಿಗೂ ಗೊತ್ತಿಲ್ಲ ಅಂದ್ಬಿಟ್ಟು ಮನೆಗೆ ಹೋಗಿ ಭಿಕ್ಷೆ ಮಾಡಿ ಫಂಡ್ಸ್ ಕಲೆಕ್ಟ್ ಮಾಡಿಕೊಂಡು ಇನ್ನು ಜನ ಹತ್ರ ಹೋಗಿ ನೀನು ಭಿಕ್ಷೆ ಬೇಡಿದ್ರಾಗ ಅವ್ರ ಮನಸ್ಸು ಕರಗೋದಿಲ್ವ, ಬೇರೆ ಪಾರ್ಟಿಯವ್ರು ಕೂಡ ಓಟ್ ಹಾಕ್ಬಿಟ್ಟು ಗೆಲ್ಲಿಸ್ಬಿಡ್ತಾರೆ. ಮತ್ತು ಫಂಡ್ಸು ಅವ್ರಿನ್ನೂ ಈತ ಖರ್ಚು ಮಾಡೋದಲ್ಲ, ಅವರೇ ಜನರೇ ಅವ್ರಿಗೆ ರೊಕ್ಕ ಹಾಕ್ತಾರೆ. ಮತ್ತು ವಿನಯತೆಯಿಂದ ರೊಕ್ಕ ಬರುತ್ತಾ ಇಲ್ವಾ? ಮತ್ತು ಇದು ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ. ಈ ವಿನಮ್ರತೆಯಿಂದಲೇ ಅವನು ಜನರಲ್ಲಿರುವ ಅರ್ಥವನ್ನು ಸೆಳೆದುಕೊಳ್ಳಬಲ್ಲನು. ಕೊಂಬೆಯ ಒಂದು ಕೊನೆಯಲ್ಲಿರುವ ಸುಪಕ್ವವಾದ ಹಣ್ಣನ್ನು ಕೊಕ್ಕೆಯಿಂದಲೇ ಬಗ್ಗಿಸಿ ಕೊಯ್ದುಕೊಳ್ಳಲು ಸಾಧ್ಯವಾಗುತ್ತದೆ. ಅದು ಹೊರತಾಗಿ ರುಜುತ್ವದಿಂದ ಅಥವಾ ನೀಳವಾಗಿರುವ ಕೋಲಿನಿಂದ ಅದನ್ನು ಉಪಯೋಗವಾಗಿ ಪಡೆಯುವ ಸಾಧ್ಯತೆ ಇಲ್ಲ. ಅಂದರೆ ಕೊಕ್ಕಿ ಇದಕ್ಕೆ ಸ್ಟ್ರೈಟಿಗಿದ್ರೆಗೇನ ಕಾಯನ್ನು ಕಿತ್ತೋದಕ್ಕಾಗೋದಿಲ್ಲ. ಮರವನ್ನು ಅಲ್ಲಾಡಿಸಿದರೂ ಹಣ್ಣುಗಳು ಕೆಳಗೆ ಬಿದ್ದು ಜಜ್ಜಿ ಹೋಗ್ತವೆ, ಹಂಗೂ ಹಣ್ಣುಗಳೆಲ್ಲ ಹಾಳಾಗ್ಬಿಡ್ತವೆ. ಆ ಕೊಕ್ಕಿ ಥರ ಇದು ಕೆಳಗಡೆ ಒಂದು ಬ್ಯಾಗ್ ಥರ ಒಂದು ಮಾಡ್ತಾರೆ, ಹಿಂಗಂದ ತಕ್ಷಣ ಅದು ಕರೆಕ್ಟಾಗಿ ಆ ಬ್ಯಾಗಲ್ಲೇ ಬಿಡುತ್ತೆ. ಮಾವಿನನ್ನು ಕಟ್ ಮಾಡೋರು ಹಂಗೆ ಮಾಡ್ತಾರೆ. ಆದುದರಿಂದ ಕೊಕ್ಕೆ ಇರುವ ತುದಿಯಲ್ಲಿ ಬಗ್ಗಿರುವ ಕೋಲಿನಿಂದಲೇ ಸುಪಕ್ವವಾದ ಹಣ್ಣನ್ನು ಉಪಾಯವಾಗಿ ಕೊಯ್ದುಕೊಳ್ಳಲು ಸಾಧ್ಯವಾಗುವುದು. ಅದೇ ರೀತಿಯಲ್ಲಿ ಧನಾರ್ಜನೆ ಮಾಡುವವನು ಯಾವಾಗಲೂ ವಿನಮ್ರ ಭಾವವನ್ನೇ ಪ್ರದರ್ಶಿಸಬೇಕು. ವ್ಯಾಪಾರ ಮಾಡೋರು ಏನು ಬುದ್ಧಿವಂತಿಕೆ ಉಪಯೋಗಿಸ್ತಾರೆ. ಹುಣಸೆಕಾಯಿ ಅವೆಲ್ಲ ತಾತ ಊರಿಗೆ ಹೋದಾಗ ನೋಡ್ತಿದ್ವಿ, ತಂದೆ ಮಗ ಇಬ್ಬರು ಬರ್ತಾರೆ. ಆ ಏರಿಯಾದಲ್ಲಿ ಹುಣಸೆಕಾಯಿ ಜಾಸ್ತಿ ಆಗುತ್ತೆ. ಹುಣಸೆಕಾಯಿ ತಗೊಳ್ಳೋಕ್ಕೆ ತಂದೆ ಒಂದು ರೇಟ್ ಏನೋ ಬ್ಯಾರ ಮಾಡಿಬಿಟ್ಟು ಫಿಕ್ಸ್ ಮಾಡ್ತಾನೆ. ಮಗ ತಂದೆ ಮೇಲೆ ಜಗಳ ಆಡೋದು, ನಿನ್ನ ಬುದ್ಧಿ ಇದೆಯಾ, ಹೆಚ್ಚು ರೇಟಿಗೆ ತಗೊಂಡು ನಮ್ಮನ್ನು ಸಾಲದೆಲ್ಲ ಇಟ್ಬಿಟ್ಟಿದೆಯಾ ಅಂತ. ಏನು ನಿಜವಾಗ್ಲೂ ಜಗಳ ಆಡ್ತಾಯಿದ್ರೇನೋ, ಹೊಡ್ಕೊತಾರೇನೋ ಅಂತ ನಾವು ಪಾಪ ನಂಬಿಡೋದು. ಇಷ್ಟೊಂದು ರೇಟಿಗೆ ತಗೊತಾ ಇದೆಯಾ, ನಾನೇನು ಬದುಕಬೇಕಾ ಸಾಯ್ಬೇಕಾ, ಎಷ್ಟು ಮೊದಲೇ 10 ವರ್ಷದಿಂದ ಲಾಸ್ ಆಗಿದ್ದೀವಿ, ಹಿಂಗೆ ಜಗಳ ಮಾಡಿಕೊಂಡು ಹೊಟ್ಟೋಗ್ಬಿಡ್ತಾನೆ ಗಾಡೀಲಿ ತಗೊಂಡೋಗ್ಬಿಟ್ಟು. ಮತ್ತು ಇವ್ರು ತಂದು ಹೋಗ್ಬಿಟ್ಟು ಹೋಗಿರೋ ಮಗನ ಕರ್ಕೊಂಬರೋದಕ್ಕೆ ಹೋಗೋದು. ಪಾಪ ಹಳ್ಳಿಯಲ್ಲಿರೋ ಅಮಾಯಕರು ಅಯ್ಯೋ ಪಾಪ ರೇಟ್ ಹೆಚ್ಚು ಕೊಟ್ಟುಬಿಟ್ಟಿದ್ದಾನೆ ಅಂದ್ಬಿಟ್ಟು ಮಿಕ್ಕಿದವರೆಲ್ಲ ಕೂಡ ಇದೇ ದೊಡ್ಡ ರೇಟ್ ಕೊಟ್ಟಿದ್ದಾನೆ ಪಾಪ ಅಂದ್ಬಿಟ್ಟಿದ್ದು ಇನ್ನೆಲ್ಲ ಅದೇ ರೇಟಿಗೆ ಎಲ್ಲ ಕೊಟ್ಬಿಡ್ತಾರೆ. ಮತ್ತು ಇನ್ನು ಹೆಚ್ಚು ರೇಟ್ ಕೊಡೋದು ಕೇಳಕ್ಕೆ ಹೋಗೋದಿಲ್ಲ. ಬಟ್ ಅಲ್ಲಿ ಕೆಲಸದವನಿದ್ದ ಅವನು ನಗ್ತಾ ಇದ್ದ, ಅವನಿಗೆ ಸೀರಿಯಸ್ನೆಸ್ ಇಲ್ಲ ಕೆಲಸ ಮಾಡೋನು. ಅವನಿಗೆ ಸ್ವಲ್ಪ ಊರಿನಲ್ಲಿರೋ ಚೆನ್ನಾಗಿ ಊಟ ಕಾಫಿ ಎಲ್ಲ ಕೊಡಿದ್ರೆ ಅಯ್ಯೋ ಇದನ್ನೆಲ್ಲ ನಂಬಬೇಡಿ ನೀವು, ತಂದೆ ಮಕ್ಕಳ ನಾಟಕ ಇದು, ಹಿಂಗೆ ಮಾಡ್ತಾರೆ ರೇಟ್ ವಿಷಯದಲ್ಲಿ. ಅಲ್ಲೋಗಿ ಹೋಗ್ಬಿಟ್ಟು ಚಾಯ್ ಕುಡಿದ್ಬಿಟ್ಟು ಮತ್ತು ಆರಾಮಾಗಿ ಇಬ್ಬರು ಗಾಡೀಲಿ ಕೂತ್ಕೊಂಡು ಬರ್ತಾರೆ. ಇದು ವ್ಯಾಪಾರದ ಟೆಕ್ನಿಕ್ಕು ಅಂತ. ಹಾಂ 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 ಹಂಗೆ ವಿಚಿತ್ರವಾಗಿರ್ತಾರೆ. ಅಂದರೆ ವಿನಯತೆ ಇವೆಲ್ಲ ಟೆಕ್ನಿಕ್ಸು ಸಾಫ್ಟ್ ಕಾರ್ನರ್ ಇಲ್ಲಿದ್ದರೆ ದುಡ್ಡು ಇದೈತೆ. ತುಂಬ ಕರ್ಕಶವಾಗಿ ಮಾತಾಡ್ತಾರೆ, ವ್ಯಾಪಾರ ಮಾತಾಡೋಕ್ಕಾಗಲ್ಲ. ತುಂಬ ಸ್ಮೂತಾಗಿ ಇರಬೇಕು ಅಂದ್ಬಿಟ್ಟು. ಮತ್ತು ಸಮಯವರೆತು ಕಾರ್ಯ ಮಾಡಬೇಕು. ಕೋಪ ತಾಪಗಳಿಗೆ ಮನಸ್ಸೋತು ಅಕಾಲದಲ್ಲಿ ಶತ್ರುವಿನ ವಿಧ್ವಂಸನಕ್ಕೆ ಪ್ರಯತ್ನಿಸಬಾರದು. ಕೋಪದಲ್ಲಿ ಯಾವತ್ತೇ ಆಗಲಿ ನಿರ್ಣಯಗಳು ತಗೊಳ್ಳೇಬಾರದು. 100% ಕೆಟ್ಟ ನಿರ್ಣಯನೇ ತಗೊಳ್ತೀವಿ. ಕೋಪದಲ್ಲಿ ವಿವೇಕ ಕೆಲಸ ಮಾಡೋದಿಲ್ಲ. ಸಡನ್ನಾಗಿ ಹೋಗ್ಬಿಟ್ಟು ಅವನು ಹೊಡೆದು ಬಂದಿದ್ದಾನೆ ಅಂದ್ಬಿಟ್ಟು ಹೊಡಿಯೋಕ್ಕೆ ಇವನು ಹೋಗ್ಬಿಟ್ಟು ಮತ್ತು ಇವನು ಓಡಿಸ್ಕೊಂಬರ್ತಾನೆ. ಸಮಯ ನೋಡಬೇಕು, ಸಮಯ ಹೆಚ್ಚು ಎಲ್ಲ ನೋಡಿಕೊಂಡು ಯಾವ ಸಮಯ ಕರೆಕ್ಟ್ ಇದೆಯೋ ಅದು ರಿವೇಂಜ್ ತೊಗೊಳ್ಳೋದಕ್ಕಂತ ಸಮಯ ನೋಡಿಬಿಟ್ಟು ಮತ್ತೆ ಹೊಡಿಬೇಕು. ಸುಮ್ಮನೆ ಹೋಗ್ಬಿಟ್ಟು ಮತ್ತೆ ನೀನು ಸೋತು ಬಂದರೆ ಏನು ಪ್ರಯೋಜನ ಆಗುತ್ತೆ? ಕೋಪದಲ್ಲಿ ಶತ್ರುವನ್ನು ನಾಶ ಮಾಡೋಕ್ಕೆ ಹೋಗಬಾರ್ದು ಬಲಹೀನವಾಗಿ. ಕಾಲವು ಸನ್ನಿಹಿತವಾಗುವವರೆಗೂ ಇಂತಹವರ ಮೇಲೆ ತನಗೆ ಶತ್ರುತ್ವವಿದೆ ಎಂಬುದನ್ನು ತೋರಗೊಡಬಾರದು. ನನಗೆ ಅವನ ಮೇಲೆ ಶತ್ರುತ್ವ ಇದೆ ಅನ್ನೋದನ್ನು ಕೂಡ ಹೊರಗಡೆ ತೋರಿಸ್ಕೋಬಾರ್ದು. ಮತ್ತು ಶತ್ರುವನ್ನಾದರೂ ಹೆಗಲ ಮೇಲೆಯೇ ಕೂರಿಸಿಕೊಳ್ಳಬೇಕು. ಶತ್ರುವನ್ನು ಕೂಡ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇರಬೇಕು. ರಾಜಕೀಯಗಳು ನಡೀತಾ ಇರುತ್ತೆ, ನೀನೇ ಇಂದ್ರಪ್ಪ, ನೀನೇ ಚಂದ್ರಪ್ಪ ಅಂತ. ಅವನ ವಿಷಯದಲ್ಲಿ ಹೆಚ್ಚು ಸರಸದಿಂದ ವರ್ತಿಸಬೇಕು.
ಅವನು ತುಂಬ ಕಾಮಿಡಿ ಮಾಡಿಕೊಂಡು ನಗನಗ್ತಾ ಇದ್ದಂಗೆ ಇರಬೇಕು. ಕಾಲವು ಒದಗಿ ಬಂದಿತೆಂದರೆ ಮಡಿಕೆಯನ್ನು ಕಲ್ಲಿನ ಮೇಲೆ ಕುಕ್ಕಿ ಒಡೆದು ಹಾಕುವಂತೆ ಕೆಳಕ್ಕೆ ಕೆಡವಿ ಧ್ವಂಸ ಮಾಡಬೇಕು. ಮಾಡ್ತಾರೆ ದುಷ್ಟರು. ಇಲ್ಲೇ ಅನುಭವ ಆಗಿದೆ ನನಗೆ. ವಿದ್ಯಾರ್ಥಿ ಥರ ಬಂದು, ಶಿಷ್ಯನ ಥರ ಬಂದು, ಓಹೋ ಸ್ವಾಮಿಗಳು ಹಂಗೆ ಗ್ರೇಟು ಹಿಂಗೆ ಗ್ರೇಟ್ ಅಂತ ತಲೆ ಮೇಲೆ ಕೂರಿಸ್ಕೊಂಡು ಮತ್ತೆ ಠಕ್ ಅಂತ ಕೆಳಗಡೆ ಕೂಡ ಬೀಳಿಸ್ತಾರೆ. ಹುಷಾರಾಗಿರಬೇಕು. ಶತ್ರುಗಳನ್ನು ಹಂಗೆ ಮಾಡಬೇಕಂತಾರೆ. ಶತ್ರುವಾದವನ್ನು ಸೆರೆ ಸಿಕ್ಕಿರುವಾಗ ಎಷ್ಟೇ ಅಂಗಲಾಚಿ ಬೇಡಿದರೂ ಅವನನ್ನು ಬಂಧನದಿಂದ ಬಿಡಲಾಗದು. ಬಿಡಬಾರ್ದು ಶತ್ರುವನ್ನು ಒಂದು ಸತಿ ಅಟ್ಯಾಕ್ ಮಾಡಿದ್ಮೇಲೆ. ಪೃಥ್ವಿರಾಜ್ ಚೌಹಾನ್ ಮೊಹಮ್ಮದ್ ಗಜಿನ್ 16 ಸತಿ ಬಿಟ್ಟು ಮಹಾಮೂರ್ಖತ್ವವನ್ನು ಮಾಡಿದ್ದಾನೆ. ಅವನು ಮಾಡಿದ ಮೂರ್ಖತ್ವದಿಂದ ಇವತ್ತು ಅವರು ಒಳಗಡೆ ಎಂಟ್ರಿ ಕೊಟ್ಟಿದ್ರು. ಇಲ್ಲಾಂದರೆ ಒಳಗಡೆ ಬರೋದಕ್ಕೆ ಆಗ್ತಾನೇ ಇರಲಿಲ್ಲ. ಅವನ ವಿಷಯದಲ್ಲಿ ಕೃಪೆ ಎಂಬುದನ್ನು ಸ್ವಲ್ಪವಾದರೂ ತೋರಬಾರದು. ಅಪಕಾರ ಮಾಡಿದವರನ್ನು ನಿರ್ಗುಣತೆಯಿಂದ ಕೊಳ್ಳಬೇಕು. ಅಲ್ಲಿ ಎಮೋಷ್ನಲ್ಲು ಸೆಂಟಿಮೆಂಟ್ ಬಂದರೆ ಮತ್ತು ಅವನಿಗೆ ಸ್ವಲ್ಪ ಅವಕಾಶ ಸಿಕ್ತಂದ್ರೆ ಮತ್ತೆ ನಿನ್ನನ್ನು ಸಾಯಿಸಿಬಿಡ್ತಾನೆ. ಜಂಗೀಸ್ ಖಾನನ್ನು ಸಣ್ಣ ವಯಸ್ಸಿನಲ್ಲೇ ಬೇಡಿಗಳಾಗಿ ಕಟ್ಟಾಕಿರ್ತಾರೆ. ಒಂದು ಸತಿ ಆ ಬೇಡಿಗಳು ಬಿಟ್ಟಿದ್ದಕ್ಕೆ ಮತ್ತೆ ಚಿಂದಿ ಮಾಡಿಸ್ಬಿಟ್ಟ. ಎಲ್ಲ ಬೆಂಕಿ ಇಟ್ಟು ಸುಟ್ಟುಬಿಟ್ಟು ಪ್ರಪಂಚವನ್ನು. ಅದಕ್ಕೆ ಒಂದು ಸತಿ ಕೂಡ ಬಿಡಬಾರ್ದು. ಶತ್ರು ಆದರೆ ಟಕ್ಕಂತ ಮುಗಿಸ್ಬಿಡಬೇಕು. ಮಹಾರಾಜ, ಶತ್ರುವನ್ನು ಸಂಹರಿಸಲು ಇಂತಹುದೇ ಮಾರ್ಗವನ್ನು ಅನುಸರಿಸಬೇಕೆಂಬ ನಿಯಮವೇನೂ ಇರುವುದಿಲ್ಲ. ಸಾಮ, ದಾನ, ಭೇದ, ದಂಡ ಈ 4 ಉಪಾಯಗಳಲ್ಲಿ ಯಾವ ಉಪಾಯವನ್ನಾದರೂ ಅವಲಂಬಿಸಿ ಶತ್ರುವನ್ನು ಧ್ವಂಸ ಮಾಡಬಹುದು. ಒಂದೇ ಉಪಾಯದಿಂದ ಶತ್ರುವಿನ ಧ್ವಂಸವಾಗದಿದ್ದರೆ ಸರ್ವೋಪಾಯಗಳನ್ನು ವಿನಿಯೋಜಿಸಿ ಯಾದರೂ ಅವನನ್ನು ಧ್ವಂಸ ಮಾಡಲೇಬೇಕು. ಒಂದು ಉಪಾಯದಿಂದ ಸಾಧ್ಯವಾಗಲಿಲ್ಲವೆಂದು ಅಧೀರನಾಗಬಾರದು. ಶತ್ರುವಿನ ಧ್ವಂಸವಾಗುವವರೆಗೂ ನಾನಾ ವಿಧವಾದ ಉಪಾಯಗಳನ್ನು ಯೋಚಿಸುತ್ತಲೇ ಇರಬೇಕು. ಪ್ಲ್ಯಾನ್ಗಳಾಗ್ತಾನೇ ಇರಬೇಕು. ಬುದ್ಧಿಗೆ ಕೆಲಸ ಕೊಡ್ತಾ ರೆಸ್ಟ್ ತಗೋಬಾರ್ದು. ಧೃತರಾಷ್ಟ್ರನು ಎಲ್ಲವನ್ನು ಕೇಳಿದನು. ಮನಸ್ಸಿಗೆ ಬಹಳ ಹಿತವಾಗಿ ತೋರಿತು. ಯಾಕಂದರೆ ಅವನ ಮನಸ್ಸಲ್ಲಿ ಇದೇ ಇತ್ತು. ಇವನು ಸಲಹಾ ಕೊಡೋನು ಅದನ್ನು ಹೇಳ್ತಾ ಇದ್ದಾನೆ. ತುಂಬ ಆನಂದ ಆಗುತ್ತೆ. ತಾವು ಯೋಚಿಸುತ್ತಿರುವುದನ್ನೇ ಇತರರು ಪುಷ್ಟೀಕರಿಸಿ ಹೇಳಿದರೆ ಹಿತವಾಗುವುದಿಲ್ಲವೇ? ತುಂಬ ಆನಂದ ಆಗುತ್ತೆ. ಅದಕ್ಕೆ ನಾವು ಯಾರಾದರೂ ನಮ್ಗೆ ಉಪದೇಶ ಕೊಟ್ಟರೆ ಅದು ಹಿತವಾಕ್ಯವ. ಮಂತರೆ ಕೂಡ ಕೈಗೆ ಹೇಳ್ತಾಳೆ, ರಾಮನಿಗೆ ಪಟ್ಟಾಭಿಷೇಕ ಮಾಡಿದ್ರೆ ನಿನಗೇನು ಬರುತ್ತೆ? ನಿನ್ನ ಮಗನೇ ಪಟ್ಟಾಭಿಷೇಕ ಆದರೆ ನಿನಗೆ ಸವಲತ್ತು ಸಿಗುತ್ತೆ, ಹಂಗೆ ಹಿಂಗೆ ಅಂದ್ಬಿಟ್ಟು. ಕೈಕೆಗಾಯೋ ನನ್ನ ಒಳ್ಳೆಯದಕ್ಕೆ ಮಾತಾಡ್ತಾಳಂತ ಅಂತ ಅದು ಚೆನ್ನಾಗಿ ಅನಿಸುತ್ತೆ. ಅದು ಪ್ರಿಯವಾಕ್ಯ, ಅದು ಹಿತವಾಕ್ಯ ಅಲ್ಲ. ಹಂಗೆ ಮಾಡಿದ್ದಕ್ಕೆ ವಿಧವೆ ಆಗಿಬಿಟ್ಲು. ಜೀವನ ಎಲ್ಲ ವಿಧವೆ ಥರ ಬದುಕಬೇಕಾಗಿ ಬಂತು. ಸ್ವಂತ ಮಗನೇ ಸಾಯಿಸಕ್ಕೆ ಬರ್ತಾನೆ. ಇಂಥ ದುಷ್ಟ ಕೆಲಸ ಮಾಡಿದ್ದೀನಿ. ರಾಮನನ್ನು ಒಣಗಿ ಕಳಿಸಿದ್ರೆ ಕತ್ತಿ ತಗೊಂಡು ಕತ್ತರಿಸೋಕ್ಕೆ ಬರ್ತಾನೆ ತಾಯಿನ. ಆದ್ದರಿಂದ ಅಂಥ ಪ್ರಿಯವಾಕ್ಯಗಳನ್ನು ಕೇಳಿ ಮೋಸ ಹೋಗಬಾರ್ದು. ಇಲ್ಲಿಯೂ ಧೃತರಾಷ್ಟ್ರನಿಗೆ ಆನಂದ ಆಗ್ತಾಯಿದೆ ಪ್ರಿಯವಾಕ್ಯಗಳನ್ನು ಕೇಳಿ. ಅರಳಿದ ಮುಖಾರವಿಂದದಿಂದ ಒಂದೆರಡು ಮಾತುಗಳು ಹೊರಬಿದ್ದವು. ವಿಪ್ರಮೋತ್ತಮನೇ ಕಣಿಕನಿಗೆ ಹೊಗಳ್ತಾ ಇದ್ದಾನೆ. ಸಾಮದಾನ ಭೇದ ದಂಡೋಪಾಯಗಳಿಂದ ಶತ್ರುಗಳನ್ನು ವಿನಾಶ ಮಾಡುವ ರೀತಿಯು ಹೇಗೆಂಬುದನ್ನು ಇನ್ನೂ ವಿವರವಾಗಿ ಹೇಳು, ಇನ್ನೂ ಡೀಟೇಲ್ಸ್ ಹೇಳು, ಏನೇನು ಮಾಡಬೇಕು ಅಂತ. ಆವಾಗ ಇನ್ನೂ ಸ್ಟಾರ್ಟ್ ಮಾಡ್ತಾನೆ ಕಣಿಕ. ಮಹಾರಾಜ, ನೀತಿಶಾಸ್ತ್ರದಲ್ಲಿ ವಿಶೇಷ ಪ್ರಾವೀಣ್ಯವನ್ನು ಪಡೆದಿದ್ದ ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಒಂದು ನರಿಯ ವೃತ್ತಾಂತವನ್ನು ಯಥಾವತ್ತಾಗಿ ಹೇಳುವೆನು. ತುಂಬ ಚೆನ್ನಾಗಿ ಸಿಂಪಲ್ ಸ್ಟೋರಿ. ಪ್ರಾಣಿಗಳಲ್ಲಿ ಒಂದು ನರಿ ಅದು. ಕಥೆಯನ್ನು ಕೇಳಿದ ನಂತರ ನಿನಗೆ ಸಾಮದಾನ ಭೇದ ದಂಡೋಪಾಯಗಳನ್ನು ಸಮಯಗಳಲ್ಲಿ ಹೇಗೆ ನಿಯೋಜಿಸಬೇಕೆಂಬುದರ ಅರಿವುಂಟಾಗುತ್ತದೆ. ಸ್ವಾರ್ಥಿಯಾದ ನೀತಿಶಾಸ್ತ್ರಗಳನ್ನು ತಿಳಿದಿದ್ದ ಪಂಡಿತನೆಂದೇ ಪ್ರಸಿದ್ಧವಾಗಿದ್ದ ನರಿ ತುಂಬ ನೀತಿಶಾಸ್ತ್ರ ಓದಿರೋ ಬುದ್ಧಿವಂತಿಕೆ. ನರಿ ಯಾವತ್ತೂ ಬುದ್ಧಿವಂತಿಕೆ ಸೂಚಕ ಅದು ನರಿಯೊಂದು ಹುಲಿ, ಇಲಿ, ತೋಳ, ಮುಂಗಿಸಿ ಇವುಗಳೊಡನೆ ಅರಣ್ಯದಲ್ಲಿ ಆರಾಮವಾಗಿ ಅಳೆಯುತ್ತಿದ್ದಾಗ ದುಷ್ಟಪುಷ್ಟವಾಗಿದ್ದ ಜಿಂಕೆಯೊಂದನ್ನು ಕಂಡಿತು. ಒಂದು ಜಿಂಕೆಯನ್ನು ನೋಡಿದ್ರೆ ಜಿಂಕೆಯು ಓಟದಲ್ಲಿ ಪ್ರಸಿದ್ಧಿಯಾದ ಪ್ರಾಣಿ ಯಾದುದರಿಂದ ಅದನ್ನು ಹಿಂಬಾಲಿಸಿ ಹೋಗಿ ಹಿಡಿಯಲು ಆ ಮಿತ್ರವೃಂದಕ್ಕೆ ಸಾಧ್ಯವಾಗಲಿಲ್ಲ. ಹೇಗಾದರೂ ಮಾಡಿ ಜಿಂಕೆಯನ್ನು ತಿನ್ನಬೇಕೆಂಬ ಚಪಲವು ಅವುಗಳಿಗುಂಟಾಯಿತು. ಎಲ್ಲವೂ ಅಲ್ಲಿಯೇ ಸಮಾಲೋಚನೆಗೆ ಕುಳಿತುವು. ನರಿಯು ಮಾತನ್ನು ಪ್ರಾರಂಭಿಸಿತು. ವ್ಯಾಘ್ರರಾಜ, ನೀನೆಷ್ಟೇ ಪ್ರಯತ್ನಿಸಿದರೂ ನೀನಿಂದು ಈ ಜಿಂಕೆಯನ್ನು ಕೊಲ್ಲಲು ಸಮರ್ಥನಾಗಲಾರೆ. ಯೌವನದಲ್ಲಿರುವ, ವೇಗವಾಗಿ ಓಡಲು ಸಮರ್ಥವಾಗಿರೋ ಮತ್ತು ಬಹುಬುದ್ಧಿಯಾದ ಈ ಜಿಂಕೆಯನ್ನು
ಸಂಹರಿಸಲು ಸಾಧ್ಯವಾಗುವುದೂ ಇಲ್ಲ. ಆದ್ದರಿಂದ ನಾವು ಈ ಜಿಂಕೆಯನ್ನು ಉಪಾಯಾಂತರದಿಂದ ಕೊಳ್ಳಬೇಕು. ನರಿ ಭಯಂಕರ ಪ್ಲ್ಯಾನ್ಗಳು ಮಾಡುತ್ತೆ, ಅಟ್ಯಾಕಿಂಗ್ ಪ್ಲ್ಯಾನ್ಗಳು. ಅದು ಒಂದು ಸತಿ ಈ ಪ್ರಾಣಿಯನ್ನು ಸಾಯಿಸ್ಬೇಕಂತ ಟಾರ್ಗೆಟ್ ಇಟ್ಬಿಟ್ರೆ ಸಾಯಿಸೇ ಬಿಡಿಸ್ಬಿಡುತ್ತೆ. ಮನುಷ್ಯರಾಗಿರಲಿ ಯಾರೇ ಆಗಿರಲಿ ಬಿಡೋದಿಲ್ಲ ಅದು. ನಾನು ಉಪಾಯವನ್ನು ಸೂಚಿಸುತ್ತೇನೆ, ಅದನ್ನು ಕಾರ್ಯಗತ ಮಾಡುವ ಕರ್ತವ್ಯವು ನಿಮ್ಮದು. ಜಿಂಕೆಯು ಮಲಗಿರುವಾಗ ಇಲಿಯು ಹೋಗಿ ಅದರ ಕಾಲನ್ನು ಕಚ್ಚಲಿ. ಫಸ್ಟು ನೀನು ಹೋಗ್ಬೇಡ ಹುಲಿ, ಫಸ್ಟು ಇಲಿಯನ್ನು ಕಳಿಸು. ಜಿಂಕೆ ಮಲಗಿರುತ್ತಲ್ಲ, ಇಲಿ ಸಣ್ಣಗೆ ಸೈಲೆಂಟಾಗಿ ಹೋಗ್ಬಿಟ್ಟು ಫಸ್ಟ್ ಅದೇನೋ ಮಸಾಜ್ ಮಾಡೋ ಥರ ಹೋಗ್ಬಿಟ್ಟು ಟಕ್ ಅಂತ ಕಾಲು ಮೇಯ್ನು ಹಿಂದುಗಡೆ ಇರುತ್ತಲ್ಲ ಅದನ್ನು ಕಚ್ಚಿಬಿಟ್ರೆಗನ ಆ ನೋವಿಂದ ಮತ್ತೆ ಅದು ಕುಂಟ್ಕೊಂಡು ಹೋಗಬೇಕು, ಓಡೋಕ್ಕಾಗೋದಿಲ್ಲ ಅಂತ. ಆದ್ದರಿಂದ ಇಲಿಯು ಹೋಗಿ ಅದರ ಕಾಲನ್ನು ಕಚ್ಚಲಿ. ಕಾಲಿನ ಬಾಧೆಯಿಂದ ಜಿಂಕೆಯು ವೇಗವಾಗಿ ಓಡಲಾರದು. ಆ ಸಮಯದಲ್ಲಿ ನೀನು ಜಿಂಕೆಯನ್ನು ಬಹಳ ಸುಲಭವಾಗಿ ಸಂಹರಿಸಬಹುದು. ಅನಂತರ ನಾವೆಲ್ಲರೂ ಕೂಡಿಕೊಂಡು ಬಹಳ ಹರ್ಷಚಿತ್ತರಾಗಿ ಜಿಂಕೆಯ ಮಾಂಸವನ್ನು ಕಿತ್ತು ಭಕ್ಷಿಸೋಣ, ಆಗಬಹುದೇ ಅಂತ. ನರಿಯ ಯೋಜನೆಯಂತೆ ಜಿಂಕೆಯು ಮಲಗಿ ನಿದ್ರಿಸುತ್ತಿದ್ದಾಗ ಇಲಿಯು ಮೆಲ್ಲನೆ ಹೋಗಿ ಅದರ ಕಾಲಿಗೆ ಘಾಸಿ ಮಾಡಿತು. ಹುಲಿಯು ಒಡನೆಯೇ ನೋವಿನಿಂದ ಕುಂಟುತ್ತಾ ಹೋಗುತ್ತಿದ್ದ ಜಿಂಕೆಯ ಮೇಲೆ ಹಾರಿ ಕೊಂದಿತು. ನರಿಯು ಆ ವೇಳೆಗೆ ಸರಿಯಾಗಿ ಅಲ್ಲಿಗೆ ಬಂದು ಸತ್ತ ಜಿಂಕೆಯನ್ನು ವಶಪಡಿಸಿಕೊಂಡು ಸಂತೋಷವನ್ನು ಸೂಚಿಸುತ್ತಾ ಹೇಳಿತು, ಗೆಳೆಯರೇ, ನಮಗಿಂದು ಸುದಿನ, ಒಳ್ಳೆಯ ಆಹಾರವು ಸಿಕ್ಕಿದೆ. ನಾನಿಲ್ಲಿಯೇ ಇದ್ದು ಇದನ್ನು ರಕ್ಷಿಸುತ್ತಾ ಇರ್ತೀನಿ. ನೀವೆಲ್ಲರೂ ಕೂಡಲೇ ಹೋಗಿ ಸ್ನಾನಾದಿಗಳನ್ನು ಮುಗಿಸಿ ಬನ್ನಿರಿ ಅಂತ ಕಳಿಸ್ಬಿಡುತ್ತೆ. ನರಿಯ ಮಾತಿನಂತೆಯೇ ಹುಲಿ ಇಲಿ ಮುಂಗಿಸಿ ತೋಳಗಳು ಸ್ನಾನಕ್ಕಾಗಿ ನದಿಯೆಡೆಗೆ ಧಾವಿಸಿದವು. ನರಿಯು ಮುಂದೇನೂ ಮಾಡಬೇಕೆಂಬುದನ್ನು ಯೋಚಿಸುತ್ತಾ ಕುಳಿತಿದ್ದಿತು. ಎಲ್ಲಕ್ಕಿಂತಲೂ ಮೊದಲು ಹುಲಿಯು ಸ್ನಾನವನ್ನು ಮುಗಿಸಿಕೊಂಡು ನರಿಯಿದ್ದ ಜಾಗಕ್ಕೆ ಬಂದಿತು. ಆಲೋಚನೆಯಲ್ಲಿ ಮಗ್ನವಾಗಿದ್ದ ನರಿಯನ್ನು ಪ್ರಶ್ನಿಸಿತು, ಜಂಬುಕ, ನೀನೇಕೆ ಶೋಕಿಸ್ತಾ ಕುಳಿತಿರುವೆ? ಮಹಾಪ್ರಾಜ್ಞನು ನೀನು ಮಹಾಬುದ್ಧಿವಂತನು, ಮಹಾಚತುರನು. ಹೀಗಿರುವಾಗ ನಿನ್ನ ದುಃಖಕ್ಕೆ ಕಾರಣವಾದರೂ ಏನು? ಸತ್ತಿರುವ ಜಿಂಕೆಯ ಮಾಂಸವನ್ನು ಭೋಜನ ಮಾಡಿ ಇಂದು ಸುಖವಾಗಿ ಕಾಲ ಕಳೆಯಬಹುದಲ್ಲವೇ? ನಿನ್ನ ದುಃಖಕ್ಕೆ ಕಾರಣವನ್ನು ನಿಸ್ಸಂಕೋಚವಾಗಿ ಹೇಳುವಂತ ಹುಲಿ ಕೇಳುತ್ತೆ. ಹೇಳ್ಬಿಡ್ಲಾ ಅಂತ ನರಿ ಅನ್ನುತ್ತೆ. ನಿಶ್ಚಯವಾಗಿ ಹೇಳು ಅಂತ ಹುಲಿ ಅನ್ನುತ್ತೆ. ಆ ಸಣ್ಣ ಇಲಿ ಇದೆಯಲ್ಲ, ನಿನ್ನನ್ನು ಮೂದಲಿಸಿ ವಿಷಯವನ್ನು ನಿನ್ನೊಡನೆ ಹೇಳುವುದೆಂತೂ ಬಹಳ ಬಲಾತ್ಕರಿಸಿ ಕೇಳುತ್ತಿರುವೆ. ನಾನು ಏನು ಹೇಳೋದಪ್ಪ, ಆ ಇಲಿ ನಿನ್ನ ಬಗ್ಗೆ ಒಂದು ಸ್ವಲ್ಪ ಕೆಟ್ಟ ಮಾತು ಅಂದಿದೆ, ಅದನ್ನು ನಿನ್ನ ಮುಂದೆ ನಾನು ಹೆಂಗೆ ಹೇಳಲಿ ಅಂತ. ಏನು ಹೇಳದೆ ವಿಧಿ ಇಲ್ಲ. ಆ ಚಿಟ್ಟಿಲಿಯು ವ್ಯಾಘ್ರರಾಜನ ಶಕ್ತಿಗೆ ಧಿಕ್ಕಾರ ಎಂದು ಹೇಳಿದ್ದುದಲ್ಲವೇ ತಾನೇ ಜಿಂಕೆಯನ್ನು ಕೊಂದುದಾಗಿಯೂ ಹೇಳಿತು. ನಾನು ಹೋಗಿ ಕಾಲು ಕಚ್ಚಿದ್ದಕ್ಕೆ ಜಿಂಕೆ ಸಂದಿದ್ದು. ವ್ಯಾಘ್ರರಾಜನಿಗೆ ಅವನಿಗೆ ಯೋಗ್ಯತೆ ಇಲ್ಲ, ನಂದೇ ಸಾಮರ್ಥ್ಯದಿಂದ ಇವತ್ತು ಜಿಂಕೆ ಊಟ ಸಿಕ್ಕಿರೋದು ಅಂತ ಹಿಂಗೆ ಹೇಳ್ಕೊತಾ ಇದ್ದಾನೆ. ಇಂದು ನನ್ನ ಭುಜಬಲ ಪರಾಕ್ರಮಗಳಿಂದ ಕೊಂದು ತನ್ನ ಆಹಾರದಿಂದ ವ್ಯಾಘ್ರರಾಜನು ಹಸಿವನ್ನು ಅಡಗಿಸಿಕೊಳ್ಳುವನು. ನಾನು ಸಹಾಯ ಮಾಡಿದ್ರೆ ವ್ಯಾಘ್ರನು ಕೂಡ ಊಟ ಸಿಕ್ಕಿದೆ ಇವತ್ತು, ಇಲ್ಲಾಂದ್ರೆ ಉಪವಾಸನೇ ಇರಬೇಕಾಗ್ತಾ ಇತ್ತು. ನಾನೇ ಗ್ರೇಟು ಅಂತ ಹಿಂಗೆ ನಿನ್ನ ಧಿಕ್ಕಾರ ಮಾಡಿ ತುಂಬ ಅವಮಾನ ಮಾಡಿ ಹೇಳ್ತೀವಿ ಅಂತ ಹುಲಿಗೆ ಹೇಳ್ತಾನೆ. ಮತ್ತು ದರ್ಪದಿಂದಲೇ ಹೇಳಿತು. ಅದರ ದರ್ಪದ ಮತ್ತು ದುರಹಂಕಾರದ ಮಿತ್ರ ನಿಂದಾರೂಪವಾದ ಮಾತುಗಳನ್ನು ಕೇಳಿ ಜಿಂಕೆಯನ್ನು ಮುಟ್ಟಲೇ ಕೂಡದೆಂದು ನಾನಂತೂ ನಿರ್ಧರಿಸಿಬಿಟ್ಟಿರುವೆನು. ಇದನ್ನು ತಿನ್ನುವುದು ನನಗೆ ಅಷ್ಟಾಗಿ ಇಷ್ಟವಿಲ್ಲ ಮೃಗರಾಜ. ಅಂದರೆ ನರಿ ಅಂತಂತೆ, ನನಗೆ ಇಲಿ ಮಾತು ಇಷ್ಟು ದೊಡ್ಡ ಮಾತು ಅಂದುಬಿಡ್ತು, ನಿನಗೆ ಅವಮಾನ ಮಾಡಿಬಿಡ್ತು, ಅದಕ್ಕೆ ನಾನು ಇದನ್ನು ತಿನ್ನೋದಕ್ಕೆ ನಾನು ಇಷ್ಟಪಡಲಿಲ್ಲ ಅಂತ. ಯಾಕಂದರೆ ಹುಲಿಗೆ ಸಿಂಹಗೆ ಅಹಂಕಾರ, ಈಗೋ ಪ್ರಾಬ್ಲಮ್ ಇರುತ್ತೆ. ಅವ್ರಿಗೆ ಮರ್ಯಾದೆ ಬೇಕು, ಸ್ಟೇಟಸ್ ಬೇಕು, ಅದರಲ್ಲಿ ಬಿದ್ದೋಗ್ಬಿಡ್ತಾರೆ. ಅವನ ವೀಕ್ನೆಸ್ ಏನು ಅಂತ ನಾವು ತಿಳ್ಕೊಂಬಿಡಬೇಕು. ಅವ್ರಿಗೆಲ್ಲ ಈಗೋನೇ ಪ್ರಾಬ್ಲಮ್ ಆಗಿರುತ್ತೆ. ಆದ್ದರಿಂದ ಈಗೋಲ್ಲೇ ಇದು ಮಾಡಿದ್ದಾರೆ. ನೋಡು, ಅವನು ಊಟನ ನೀನು ಮಾಡ್ತಾ ಇದೆಯಾ ಅಂತ ಇಡೀ ಅಹಂಕಾರದಿದ್ದಿದೆ ಅಂದರೆ ಅಲ್ಲೇ ಹೋಯ್ತು, ಹುಲಿಗೆ ಅಹಂಕಾರ ಬಂದ್ಬಿಡುತ್ತೆ. ಇಲಿಯು ಹಾಗೆ ಹೇಳ್ತಾ, ಇದು ನನಗೆ ಜ್ಞಾನೋದಯವಾಯಿತು. ಇಲ್ಲಿಂದ ಮುಂದಕ್ಕೆ ಬೇರೊಬ್ಬರ ಸಹಾಯವಿಲ್ಲದೆ ನನ್ನ ಭುಜಬಲ ಪರಾಕ್ರಮಗಳಿಂದಲೇ ಅರಣ್ಯದಲ್ಲಿರುವ ಪ್ರಾಣಿಗಳನ್ನು ಕೊಂದು ಜೀವಿಸುವನೇ ಹೊರತು ಆಹಾರಕ್ಕಾಗಿ ಪರರ ಸಹಾಯವನ್ನು ಖಂಡಿತವಾಗಿಯೂ ಪಡೆಯುವುದಿಲ್ಲ. ಇಲಿಯ ಸಹಾಯದಿಂದ ದೊರೆತಿರುವ ಆಹಾರವು ನನಗೂ ನಿಂದ್ಯವೇ ಆಗಿದೆ. ನಾನು ಮುಟ್ಟಲಾರೆನು ಎಂದು ಹೇಳಿ ಗರ್ಜನೆ ಮಾಡುತ್ತಾ ಹುಲಿ ಹೊರಟು ಹೋಯಿತು. ಹುಲಿಯನ್ನು ಕಳಿಸ್ಬಿಡ್ತು ನರಿ. ಮತ್ತು
ಹುಲಿಯು ಅತ್ತ ಕಡೆ ಹೋದೊಡನೆ ಇಲಿಯು ಇತ್ತ ಕಡೆಯಿಂದ ಬಂದಿತು, ಇಲಿ ಬಂತಂತೆ. ನರಿಯು ಇಲಿಯನ್ನು ಆಧಾರದಿಂದ ಪಕ್ಕದಲ್ಲೇ ಕುಳ್ಳಿರಿಸಿಕೊಂಡು ಹೇಳಿತು, ಬಾ ಇಲಿ ಅಂತ, ಬಾ ಪಕ್ಕದಲ್ಲೇ ಬಾ ಕೂತ್ಕೋ ಅಂತೇಳ್ಬಿಟ್ಟು, ಇಲಿರಾಯ ನಿನಗೆ ಮಂಗಳವಾಗಲಿ, ಸತ್ತು ಬಿದ್ದಿರುವ ಜಿಂಕೆಯನ್ನು ನಾನಂತೂ ತಿನ್ನಲಾರೆನು ಅಂತಂತೆ ನರಿ. ಅಯ್ಯೋ ಯಾಕೆ, ಅದೇಕೆ ಜಂಬುಕ, ಯಾಕೆ ತಿನ್ನಲ್ದೆ ನೀನಂದರೆ, ವಿಷ ಪರೀಕ್ಷೆಯ ನೈಪುಣ್ಯವು ನಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ಮುಂಗಿಸಿಯಲ್ಲೇ ಇದೆ. ಆ ಸತ್ತು ಬಿದ್ದಿರುವ ಜಿಂಕೆಯನ್ನು ಮೂಸಿ ನೋಡಿದ ಮುಂಗಿಸಿಯು ಹುಲಿಯ ವಿಷವನ್ನು ಜಿಂಕೆಯಲ್ಲಿ ವ್ಯಾಪ್ತವಾಗಿ ಬಿಟ್ಟಿದೆ ಎಂದು, ಅದರಿಂದ ತಾನು ಅದನ್ನು ತಿನ್ನುವುದಿಲ್ಲವೆಂದು ನರಿಯೇನಾದರೂ ಅನುಮತಿಯನ್ನಿತ್ತರೆ ಇಲಿರಾಯನನ್ನೇ ತಿನ್ನುವುದಾಗಿ ಹೇಳಿತು ಅಂತ. ನೋಡಪ್ಪ, ಮುಂಗಿಸಿ ಇದೆಯಲ್ಲ, ಮುಂಗಿಸಿ ಎಲ್ಲ ತಿನ್ನೋದಕ್ಕೆ ಕೂತಿದ್ವಿ ನಾವು ಜಿಂಕೆಯನ್ನು. ಆದರೆ ಅದು ನಮ್ಮೆಲ್ಲರಿಗಿಂತ ಮೂಸು ನೋಡೋದ್ರಲ್ಲಿ ಮುಂಗಿಸಿ ತುಂಬ ಶಾರ್ಪು. ಅದು ಮೂಸು ನೋಡಿಬಿಟ್ಟಿದ್ದು ಈ ಜಿಂಕೆ ಶರೀರದಲ್ಲೇ ಹುಲಿ ಹಲ್ಲಲ್ಲಿರೋ ವಿಷ ಎಲ್ಲ ಹಾರಿಬಿಟ್ಟಿದೆ. ಅದನ್ನು ತಿಂದರೆ ನಮ್ಮೆಲ್ಲರಿಗೂ ಪ್ರಾಣಹಾನಿ ಆಗುತ್ತೆ. ಅದಕ್ಕೆ ಆ ಮುಂಗಿಸಿ ಅಂತೂ, ಓ ನರಿರಾಜ, ನೀನು ಪರ್ಮಿಷನ್ ಕೊಟ್ಟರೆ ನಾನು ಈ ಹುಲಿಯನ್ನಂತೂ ತಿನ್ನೋಕ್ಕಾಗಲ್ಲ, ಇದರಲ್ಲಿ ವಿಷ ಇದೆ, ನಾನು ಆ ಇಲಿಯನ್ನು ತಿಂದುಬಿಡ್ತೀನಿ ಅಂತಪ್ಪ ನನಗೆ ಮುಂಗಿಸಿ ಅಂತ. ಇಲಿಯನ್ನು ಬೆದರಿಸ್ಬಿಡುತ್ತೆ ನಾರಿ. ಮತ್ತು ಇಲಿಯ ಬಿಳವನ್ನು ಸೇರಿದ ನಂತರ ನರಿಯ ಮಾತನ್ನು ಕೇಳಿದೊಡನೆ ಭಯದಿಂದ ನಡುಗುತ್ತಾ ಇಲಿಯು ಬಿಳದೊಳಗೆ ನುಸುಳಿಕೊಂಡಿತು. ಅದು ಓಡೋಡೋಯ್ತು. ಅಬ್ಬೋ, ಇನ್ನು ಮುಂಗಿಸಿ ಬಂದರೆ ನನ್ನನ್ನು ತಿಂದುಬಿಡುತ್ತೆ ಅಂದ್ಬಿಟ್ಟು. ಇಲಿಯು ಬಿಲವನ್ನು ಸೇರಿದ ನಂತರ ಯಥಾವಿಧಿಯಾಗಿ ಸ್ನಾನ ಮಾಡಿ ತೋಳ ಬಂದಿತು. ಅದು ಬಂದೊಡನೆ ನರಿಯು ಮೇಲೆದ್ದು ಒಂದೆರಡು ಹೆಜ್ಜೆಗಳು ಮುಂದೆ ಹೋಗಿ, ಅವರೆಲ್ಲ ಒಂದೇ ಜಾತಿಯಲ್ಲ, ನರಿ ತೋಳ ಎಲ್ಲ, ವೃಕ ಅಂತಾರೆ. ವೃಕರಾಜ, ವ್ಯಾಘ್ರವು ನಿನ್ನ ಮೇಲೆ ಬಹಳ ಕೋಪಗೊಂಡಿದೆ, ನಿನಗೆ ಒಳ್ಳೆಯದಾಗಲಾರದು. ವ್ಯಾಘ್ರಿಯನ್ನು ಕರೆತರಲು ಹೋಗಿದೆ. ಹುಲಿ ನಿನ್ನ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಮಾಡಿಕೊಂಡಿದೆ. ಈಗ ಆದರೂ ಫ್ಯಾಮಿಲಿಯನ್ನು ಕರ್ಕೊಂಬರಕ್ಕೆ ಹೋಗಿದೆ ಹುಲಿ. ನಿನಗೆ ಒಳ್ಳೆಯದಾಗಲಾರದು. ವ್ಯಾಘ್ರಿಯನ್ನು ಕರೆತರಲು ಹೋಗಿದೆ. ನಿನ್ನ ಇಚ್ಛೆ ಇದ್ದಂತೆ ಮಾಡಬಹುದು. ಮಿತ್ರನೆಂಬ ಅಭಿಮಾನದಿಂದ ಗುಪ್ತ ವಿಷಯವನ್ನು ಹೊರಗಡೆ ಇಡುತ್ತಿದ್ದೇನೆ. ಅಂದರೆ ಹುಲಿ ನಿಮ್ಮನ್ನು ಕೊಳ್ಳೋದಕ್ಕೆ ಪ್ಲ್ಯಾನ್ ಆಗ್ತಾಯಿದೆ ಅಂತ. ಜಂಬುಕವು ಹೀಗೆ ಹೇಳಿದ ಕೂಡಲೇ ಮಾಂಸಾಹಾರಿಯಾದ ತೋಳವು ಭಯಗೊಂಡು ಪುನಃ ಅಲ್ಲಿ ಒಂದು ನಿಮಿಷವೂ ನಿಲ್ಲಲಿಲ್ಲ. ಶರೀರವನ್ನು ಮುದುಡಿಕೊಂಡು ನಾಗಲೋಟದಿಂದ ಓಡೋಯ್ತಂತೆ ತೋಳಗಳೆಲ್ಲ. ಕಡೆಗೆ ಮುಂಗಿಸಿಯು ಸ್ನಾನಾದಿ ಕ್ರಿಯೆಗಳನ್ನು ಮುಗಿಸಿಕೊಂಡು ಒಳ್ಳೆಯ ಭೋಜನ ಮಾಡುವ ಆಸೆಯಿಂದ ಬಂದಿತು. ಮುಂಗಿಸಿಯು ಬಂದೊಡನೆ ನರಿಯು ಆರ್ಭಟ ಮಾಡುತ್ತಾ ಮೇಲೆ ಬೀಳುವಂತೆಯೇ ಮುಂಗಿಸಿಯ ಮುಂದೆ ನಿಂತು ಕರ್ಕಶ ಧ್ವನಿಯಲ್ಲಿ ಹೇಳತೊಡಗಿತು, ಎಲವೋ ಮುಂಗಿಸಿ, ನನ್ನ ಭುಜಬಲ ಪರಾಕ್ರಮಗಳಿಂದ ಹುಲಿ ಇಳಿ ತೋಳಗಳನ್ನೇ ಅಪ್ಪಳಿಸಿ ಓಡಿಸಿಬಿಟ್ಟಿದ್ದೀನಿ. ಏನನ್ಕೊಂಡಿದ್ದೆ ನನ್ನನ್ನು? ನಿನಗೇನಾದರೂ ಇಂದು ಜಿಂಕೆಯನ್ನು ತಿನ್ನಬೇಕೆನ್ನುವ ಆಸೆ ಇದ್ದರೆ ನನ್ನೊಡನೆ ಸೆಣಸಿ ನನ್ನನ್ನು ಸೋಲಿಸಿ ನಂತರವೇ ತಿನ್ನಬೇಕು. ಬಾ, ಯುದ್ಧ ಮಾಡೋಣ, ನೀನೇನು ನಿನ್ನ ಲೆಕ್ಕನ ನೋಡ್ಬಿಡ್ತೀನಿ ಅಂತ. ಇಷ್ಟು ಸೈಜ್ ಇರುತ್ತೆ ಮುಂಗಿಸಿ. ಅಷ್ಟು ದೊಡ್ಡ ನರಿ ಜೊತೆಗೆ ಎಲ್ಲಿ ಜಗಳ ಆಡುತ್ತೆ. ಆ ಮುಂಗಿಸಿಯು ಹೃದಯವು ಬಡಿದುಕೊಳ್ಳಲಾರಂಭಿಸಿತು. ಹೆದರಿಕೆ ಆಗಿದೆ ಆ ಮುಂಗಿಸಿಗೆ. ಹುಲಿ, ತೋಳ, ಬುದ್ಧಿವಂತನಾದ ಇಲಿರಾಯ ಇವರೇ ನಿನ್ನೊಡನೆ ಸೆಣಸಿ ಪರಾಜಿತರಾಗಿರುವಾಗ ನಿನ್ನ ಶಕ್ತಿಯು ಅವರಿಗಿಂತಲೂ ಹೆಚ್ಚಿನದಿರಬೇಕು. ಆದುದರಿಂದ ನಿನ್ನೊಡನೆ ಕದನಕ್ಕೆ ನಾನೆಂದಿಗೂ ಬರಲಾರೆನು ಎಂದು ಹೇಳಿ ಹೊರಟು ಹೋಯಿತು. ಬಳಿಕ ನರಿಯೊಂದೇ ಮಾಂಸವನ್ನು ತಿಂದಿತು. ರಾಜರು ಇದೇ ನೀತಿಯನ್ನೇ ಅನುಸರಿಸಿದರೆ ಸುಖಿಗಳಾಗುವರು. ದುರ್ಬಲರಲ್ಲಿ ಭಯೋತ್ಪಾದನೆಯನ್ನು ಮಾಡುತ್ತಾ ತನಗಿಂತಲೂ ಹೆಚ್ಚು ಪರಾಕ್ರಮವುಳ್ಳವರನ್ನು ಕೈ ಮುಗಿದು ಆಶ್ರಯಿಸುತ್ತಾ, ಎಲ್ಲಿ ಜುಟ್ಟಿಟ್ಕೋಬೇಕು, ಎಲ್ಲಿ ಕಾಳಿಟ್ಕೋಬೇಕು ಗೊತ್ತಿರಬೇಕು. ಲೋಭಿಯಾದವನಿಗೆ ಹಣವನ್ನು ಕೊಡುತ್ತಾ, ತನಗೆ ಸಮಾನರಾದವರಲ್ಲಿಯೂ ತನಗಿಂತಲೂ ಬಲದಲ್ಲಿ ಕಡಿಮೆಯಾಗಿರುವವರಲ್ಲಿಯೂ ಹೆಚ್ಚಿನ ಪರಾಕ್ರಮವನ್ನು ತೋರುತ್ತಾ, ಶತ್ರುಗಳನ್ನು ಹೇಗೆ ಪರಾಭವಗೊಳಿಸಬಹುದೆಂಬುದನ್ನು, ತನ್ನ ಪ್ರಯೋಜನವನ್ನು ಹೇಗೆ ಸಾಧಿಸಿಕೊಳ್ಳಬಹುದೆಂಬುದನ್ನು ನಿನಗೆ ಹೇಳಿರುವೆನು. ಇನ್ನು ಕೆಲವು ಗುಪ್ತ ವಿಷಯಗಳನ್ನು ಹೇಳುವನು ಕೇಳು ಮಹಾರಾಜ. ಎಷ್ಟು ವಿಷ ತುರುಕ್ತಾ ಇದ್ದಾರೆ ಧೃತರಾಷ್ಟ್ರನ ಬುದ್ಧಿ ಒಳಗಡೆ. ಇವೆಲ್ಲ ಕೇಳಿಬಿಟ್ರೆ ಮತ್ತೆ ಅವನು ಪಾಂಡವರ ಜೊತೆ ಸಂಧಿ ಆಗ್ತಾನೆ. ಮಗನಾಗಲಿ ಮಿತ್ರನಾಗಲಿ, ನೋಡು, ಮಗನೇ ಆಗಲಿ, ಮಿತ್ರನಾಗಲಿ, ಸಹೋದರನೇ ಆಗಲಿ, ತಮ್ಮನೇ ಆಗಲಿ, ತಂದೆ ಆಗಲಿ, ಆಚಾರ್ಯನೇ ಆಗಲಿ, ಎಲ್ಲರನ್ನೂ ಶತ್ರು ಸ್ಥಾನದಲ್ಲಿದ್ದರೆ ಐಶ್ವರ್ಯ ಕಾಮನಾದವನು ಅವರನ್ನು ದಯಾಶೂನ್ಯನಾಗಿ ಧ್ವಂಸ ಮಾಡಲೇಬೇಕು.
ಶತ್ರುಗಳಲ್ಲಿ ತನ್ನವರು ಬಂಧುಗಳು ಮಿತ್ರರು ಎಂಬ ತಾರತಮ್ಯವನ್ನಿಟ್ಟುಕೊಳ್ಳಲೇ ಕೂಡದು. ಆಂಧ್ರ ಪ್ರದೇಶ ರಾಜಕೀಯದಲ್ಲಿ ನೋಡ್ತಾ ಇದ್ದೀವಿ, ಚಿಕ್ಕಪ್ಪನನ್ನೇ ಸಾಯಿಸಿಬಿಟ್ಟಿದ್ದಾರೆ. ಓಟಿ ಬರ್ತಾನಂತ ಮನೆಯಲ್ಲಿ, ತಮ್ಮ ಚಿಕ್ಕಪ್ಪ ಯಾರೂ ನೋಡೋದಿಲ್ಲ. ಮತ್ತು ಶಪಥದಿಂದಾಗಲಿ ವಿಷಪ್ರಯೋಗದಿಂದಾಗಲಿ ಹಣವನ್ನು ಕೊಟ್ಟಾಗಲಿ ಮಾಯೆಯಿಂದಾಗಲಿ ಮಾಟಮಂತ್ರಗಳಿಂದಾಗಲಿ ಶತ್ರುವನ್ನು ವಿನಾಶ ಮಾಡಬೇಕು. ಯಾವ ಕಾರಣದಿಂದಲೂ ಉಪೇಕ್ಷೆ ಮಾಡಬಾರದು. ಉಭಯ ಪಕ್ಷಗಳು ಸಮಾನ ಬಲದಿಂದಿರುವಾಗ, ಜಯಾಪಜಯಗಳು ಅನಿಶ್ಚಿತವಾಗಿರುವಾಗ ಶ್ರದ್ಧಾವಂತನಾಗಿ ಚಾತುರ್ಯದಿಂದ ಕಾರ್ಯ ಮಾಡುವವನು ಜಯಶಾಲಿಯಾಗುತ್ತಾನೆ. ಕಾರ್ಯಕಾರ್ಯ ವಿವೇಚನೆ ಇಲ್ಲದಿರುವ ಗರ್ವಿಷ್ಠನಾದ ದುಷ್ಟ ಪ್ರವೃತ್ತಿಯುಳ್ಳ ದಾರಿಯನ್ನು ಬಿಟ್ಟು ನಡೆಯುವ ಆಚಾರ್ಯನು ಶಿಕ್ಷಾಹರಣೆ ಆಗುತ್ತಾನೆ. ಆಚಾರ್ಯನಾದರೂ ಧರ್ಮ ತಪ್ಪಿದನಂದರೆ ಅವನು ಕೂಡ ಪನಿಷ್ಮೆಂಟ್ ಕೊಡಬೇಕು. ಮಹಾರಾಜ ಕೋಪ ಬಂದಿದ್ದರೂ ಮುಖದಲ್ಲಿ ಅದನ್ನು ತೋರಬಾರದು. ಮಾತಿನಲ್ಲಿಯೂ ಕೋಪದ ನಿಷ್ಠುರತೆಯನ್ನು ತೋರಬಾರದು. ಮುಖದಲ್ಲಿ ಮಂದಹಾಸವನ್ನು ಬೀರುತ್ತಲೇ ಮಾತನಾಡುತ್ತಿರಬೇಕು. ಇದು ಕಲಿಬೇಕು. ಇವೆಲ್ಲ ಕೋಪಾವಿಷ್ಟನಾಗಿ ಮತ್ತೊಬ್ಬರನ್ನು ನಿಂದಿಸಬಾರದು. ಶತ್ರುವನ್ನು ನಾಶ ಮಾಡುವ ಮೊದಲು ಮತ್ತು ನಾಶ ಮಾಡುವ ಕಾಲದಲ್ಲಿಯೂ ಪ್ರಿಯೋಕ್ತಿಗಳನ್ನೇ ಹೇಳುತ್ತಿರಬೇಕು. ಬರೀ ನೀತಿ ಮಾತುಗಳು ಹೇಳ್ತಿರ್ಬೇಕು. ಅವನಿಗೆ ಶತ್ರುವಿಗೆ ಇಷ್ಟ ಆಗುವಂಥ ಮಾತುಗಳು ಹೇಳ್ತಿರ್ಬೇಕು. ಸ್ಟಾರ್ಟಿಂಗಲ್ಲಿ ಶತ್ರುವನ್ನು ಧ್ವಂಸ ಮಾಡಿದ ನಂತರ ಅವನಿಗಾಗಿ ಪರಿತಾಪ ಪಡಬೇಕು. ಅಯ್ಯೋ ಪಾಪ ಒಳ್ಳೆಯವನಪ್ಪ, ನೀನೇ ಸಾಯಿಸ್ಬಿಟ್ಟು ಯಾರೋ ಸಾಯಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವನು ಬದುಕಿದ್ದಿದ್ರೆ ಅಂತ ನೀನು ಹೋಗ್ಬಿಟ್ಟು ಕಣ್ಣೀರಾಗಿ ಬರಬೇಕು. ಮಾಡೋದಿಲ್ವ ರಾಜಕೀಯ ವ್ಯಕ್ತಿಯರು? ಅವರೇ ಕೊಳಿಸ್ಬಿಟ್ಟು ಅವರೇ ಹೋಗ್ಬಿಟ್ಟು ಹತ್ಕೊಂಡು ಬರ್ತಾರಲ್ಲ. ಕೆಲವು ಸಮಯಗಳಲ್ಲಿ ಅವನ ಗುಣಗಾನ ಮಾಡುತ್ತಾ ದುಃಖಿಸುತ್ತಾ ಅಳಲೂ ಬೇಕಾಗುವುದು. ಇಷ್ಟೊಂದೆಲ್ಲ ನಾಟಕಗಳು ಮಾಡಬೇಕು. ಶತ್ರುವು ತನಗಿಂತಲೂ ಪರಾಕ್ರಮಿಯಾಗಿರುವನೆಂಬುದು ತಿಳಿದಾಗ ಅವನನ್ನು ನಾನಾ ರೀತಿಗಳಲ್ಲಿ ಸಂತೈಸುತ್ತಲಿದ್ದು ಅವನ ದುರ್ಬಲನಾದನೆಂದು ಅಥವಾ ಅದೃಷ್ಟಹೀನನಾದನೆಂದು ತಿಳಿದೊಡನೆ ಧ್ವಂಸ ಮಾಡಬೇಕು. ತೋರಿಕೆಯ ಸದಾಚಾರ ಪ್ರವರ್ತನೆ ಎಂಬುದು ಮಾಡಿದ ಅಪರಾಧಕ್ಕೆ ಒಂದು ಆವರಣದ ರೂಪದಲ್ಲಿರುವುದು. ಕಪ್ಪು ಮೋಡಗಳು ಪರ್ವತವನ್ನೇ ಮುಚ್ಚುವಂತೆ ಸದಾಚಾರದ ತೋರಿಕೆಯು ಅವನ ಮಹಾಪರಾಧವನ್ನು ಮುಚ್ಚಿಬಿಡುವುದು. ಅದಕ್ಕೆ ಜನರಲ್ಲಿ ಮಾತ್ರ ಒಳ್ಳೆ ಸದಾಚರಣೆ ಮಾಡ್ತಾ ಇರಬೇಕು. ಈಗೆಲ್ಲ ಎಲ್ಲ ರಾಜಕೀಯ ನಾಯಕರು ಹಿಂದ್ಗಡೆ ನೋಡಿದ್ರೆ ಒಬ್ಬೊಬ್ಬರಿಗೆ 100-150 ಮರ್ಡರ್ಗಳು ಮಾಡಿಸಿರ್ತಾರೆ. ಹೊರಗಡೆ ಮಾತ್ರ ಎಲ್ಲ ಒಳ್ಳೆ ನೀತಿವಂತರು, ಒಳ್ಳೆ ಸಾಧುಗಳಿಗಿಂತ ಒಳ್ಳೆ ಮಾತು ಮಾತಾಡ್ತಾ ಇರ್ತಾರೆ. ಆ ಥರ ಇರ್ತಾರೆ. ಯಾರನ್ನು ಕೊಳ್ಳಬೇಕಾಗಿರುವುದೋ ಅಂತಹವರು ಮನೆಯನ್ನೇ ಭಸ್ಮ ಮಾಡಬೇಕು. ಮನೆಗೆ ಬೆಂಕಿ ಹಾಕಿ ನಿಶ್ಶೇಷವಾಗಿ ನಾಶ ಮಾಡಬೇಕು. ಇವನು ಕಿವಿಯಲ್ಲಿ ಹುಳ ತುಂಬಿಸಿದ್ದಕ್ಕೆ ಅವ್ರನ್ನ ಪಾಂಡವರನ್ನು ಲಕ್ಷಾಗೃಹದಲ್ಲಿ ಬೆಂಕಿಟ್ಟು ಸಾಯಿಸಬೇಕಂತ ಪ್ರಯತ್ನ ಮಾಡ್ತಾನೆ. ದರಿದ್ರರನ್ನು, ನಾಸ್ತಿಕರನ್ನು ಮತ್ತು ಕಳ್ಳರನ್ನು ದೇಶದಲ್ಲಿರಗೂಡಬಾರದು. ದರಿದ್ರರಂದರೆ ಜಾಸ್ತಿ ಬಡವರನ್ನು ಮತ್ತು ನಾಸ್ತಿಕರನ್ನು, ದೇವರ ಮೇಲೆ ನಂಬಿಕೆ ಇಲ್ಲದೆ ಇರುವಂಥವರು ಮತ್ತು ಕಳ್ಳರನ್ನು ದೇಶದಲ್ಲಿ ಇರಗೂಡಬಾರದು. ಯಾಕಂದರೆ ಅವರು ಕಳ್ಳರನ್ನು ಬಿಟ್ಟಿದ್ದೆ ಅನ್ಕೋ, ಅವರು ಡಾಕುಗಳಾಗಿ, ಗ್ರೂಪುಗಳಾಗಿ, ಗ್ಯಾಂಗ್ಗಳಾಗ್ಬಿಡ್ತಾರೆ. ಗ್ಯಾಂಗ್ಗಳಾಗ್ಬಿಟ್ಟು ಒಗ್ಗಟ್ಟಾಗ್ಬಿಟ್ಟಿದ್ದಾರೆ ಅಂದರೆ ಮತ್ತೆ ಅವ್ರನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಬೆಂಗಳೂರಲ್ಲಿ ಒಂದು ದಂಡುಪಾಳ್ಯ ಅಂತ ಒಂದು ಊರು ಹಂಗೆ ತಯಾರಾಗ್ಬಿಟ್ಟಿತ್ತು. ಊರೇ ಕಳ್ಳರಾಗ್ಬಿಟ್ಟಿದ್ರು. ಅವ್ರ ವೃತ್ತಿನೇ ಅದಾಗ್ಬಿಟ್ಟಿತ್ತು. ಮತ್ತು ಅಂಥ ಅವ್ರ ಸಂಖ್ಯೆ ಜಾಸ್ತಿ ಆಯ್ತಂದ್ರೆಗೇನು ಮತ್ತು ಅವರೇ ಮತ್ತೆ ನಕ್ಸಲೇಟ್ಗಳಾಗ್ತಾರೆ. ಬೇಕಾದರೆ ಅವ್ರದ್ದೇ ಒಂದು ರಾಜ್ಯನ ಸ್ಥಾಪನೆ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವ್ರನ್ನ ಮುಂಚೆನೇ ಎಲ್ಲ ಸಾಯಿಸ್ಬಿಡ್ಬೇಕಿಲ್ಲ, ಜೈಲಿಗೆ ಹಾಕ್ಬೇಕಿಲ್ಲ, ದೇಶದಿಂದ ಹೊರಗಡೆ ಕಳಿಸ್ಬಿಡ್ಬೇಕಿಂತ ಅವ್ರನ್ನ. ಮತ್ತು ಸೋಂಬೇರಿ ದರಿದ್ರರು ಅಂದ್ರೆಗನ ಸೋಂಬೇರಿತನ ಇರೋಂಥವ್ರನ್ನ ರಾಜ್ಯದಲ್ಲಿ ಇಟ್ಕೋಬಾರ್ದು. ಮತ್ತು ಅದು ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಚೈನಾದಲ್ಲಿ ಅಲ್ಲಿ ಯಾರು ಸೋಂಬೇರಿಗಳು ಜಾಸ್ತಿ ಕಾಣಿಸ್ತಾರೆ ಅಷ್ಟೇ ಸಾಯಿಸ್ಬಿಡ್ತಾರೆ. ನಾರ್ತ್ ಕೊರಿಯಾ, ಚೈನಾದಲ್ಲಿ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡ್ರೆಗನ ಬಂದು ಗನ್ ತಗೊಂಡ್ಬಂದು ಟಗಟಗ ಸಾಯಿಸ್ಬಿಟ್ಟು ಹೋಗ್ಬಿಡ್ತಾರೆ. ಇಂಥ ವೇಸ್ಟ್ ಫೇಲ್ಗಳು ನಮ್ಮ ದೇಶದಲ್ಲಿ ಇರಬಾರ್ದು, ಕಷ್ಟಪಡೋರೇ ಇರಬೇಕು ಅಂದ್ಬಿಟ್ಟು. ಶತ್ರು ಬಂದೊಡನೆಯೇ ಅವನನ್ನು ಹಿಡಿದುಕೊಂಡು ಆಸನ ಭೋಜನಾದಿಗಳಿಂದ ಉಪಚರಿಸಿ ಪ್ರಿಯ ವಸ್ತುಗಳನ್ನು ಬಹುಮಾನ ಕೊಟ್ಟು ಸಂಪೂರ್ಣ ವಿಶ್ವಾಸಿಯನ್ನಾಗಿ ಮಾಡಿಕೊಂಡು ಅನಂತರ ನಾಶ ಮಾಡಬೇಕು. ಯಾರಾದರೂ ಬೇರೆ ದೇಶದ ರಾಜ ಬಂದಾಗ ಸ್ವಲ್ಪ ಮರ್ಯಾದೆಗಳು ಅವೆಲ್ಲ ಚೆನ್ನಾಗಿರಬೇಕು, ಪ್ರೋಟೋಕಾಲ್ಸ್ ಫಾಲೋ ಮಾಡಬೇಕು. ಬೊಬ್ಬುಲಿ ಮತ್ತು ಕೃಷ್ಣದೇವರಾಯರು
ವಿಜಯನಗರ ಸಾಮ್ರಾಜ್ಯಕ್ಕೆ ಯುದ್ಧ ಬರುತ್ತೆ. ಆ ಯುದ್ಧ ಬ್ರಿಟಿಷವರು ಆಲ್ರೆಡಿ ಬಂದುಬಿಟ್ಟಿರ್ತಾರೆ. ಬ್ರಿಟಿಷವ್ರಿಗೆ ಸಾಮಂತ ರಾಜರಾಗಿ ಇವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಬ್ರಿಟಿಷರು ಸ್ವಲ್ಪ ಟ್ಯಾಕ್ಸ್ ಕೊಡ್ತಾ ಇರ್ತಾರೆ. ಆ ಸಮಯದಲ್ಲಿ ಒಂದು ಸತಿ ಹಿಂಗೆ ಸಂಕ್ರಾಂತಿ ಸಮಯಕ್ಕೆ ವಿಜಯನಗರದ ರಾಮರಾಜು ಅಂತ ಅವಾಗ ಯಾರು ಇರ್ತಾನೆ, ಆತ ಬಂದು ಅಲ್ಲಿ ಗೆಸ್ಟ್ ಥರ ಕರೀತಾರೆ. ಗೆಸ್ಟ್ ಥರ ಕರೆದಾಗ ಕೋಳಿ ಪಂದ್ಯ, ಕುಸ್ತಿ ಇವೆಲ್ಲ ಆ ರಾಜ್ಯ ಈ ರಾಜ್ಯ ಪರೀಕ್ಷೆಗೆ ಸಲುವಾಗಿ ಇವೆಲ್ಲ ಮಾಡಿಸ್ತಾ ಇರ್ತಾರೆ. ಇದು ಕೂಡ ದೊಡ್ಡ ಮತ್ತೆ ಜಗಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಪಂದ್ಯಗಳಲ್ಲಿ ಹೋಗ್ಬಿಟ್ರು ಕೂಡ ಈತಂದು ವಿಜಯನಗರ ಸಾಮ್ರಾಜ್ಯದ ಕೋಳಿ ಸೋತೋಗುತ್ತೆ. ಮಲ್ಲ ಯುದ್ಧ ಮಾಡಿದ್ರೆ ಮಲ್ಲ ಯುದ್ಧ ಮಾಡೋನು ಸೋತೋಗ್ಬಿಡ್ತಾನೆ. ಸೋತೋದ್ಮೇಲೆ ಅವರು ಅದೇನೋ ಆಟ ಮಾತ್ರ ಅಂದ್ಬಿಟ್ಟು ಅಲ್ಲಿ ತನಕ ಸುಮ್ಮನಿರ್ಬೇಕಲ್ಲ. ಅಲ್ಲಿ ನೋಡ್ತಾ ಇರೋ ಪ್ರೇಕ್ಷಕರೆಲ್ಲ ಕೇಕೆ ಇಟ್ಕೊಂಡು ನೋಡು ನಮ್ಮ ರಾಜ್ಯದ ಮುಂದೆ ನಿಮ್ಮ ರಾಜ್ಯದವ್ರು ಏನೂ ಇಲ್ಲ, ನಿಮ್ಮ ರಾಜ್ಯದ ಕೋಲಿನೂ ಸೋತೋಯ್ತು, ನಿಮ್ಮ ಯಾರು ಗಂಡಸಿಲ್ಲ, ನೀವು ಗಂಡಸಿದ್ರೆ ಯಾರಾದರೂ ಬನ್ನಿ ಹಂಗೆ ಹಿಂಗೆ ಅಂತ ತುಂಬ ಅಹಂಕಾರದಿಂದ ಅವಮಾನ ಮಾಡ್ತಾರೆ. ಆ ರಾಜ ಆದವನ್ನ ನಿಲ್ಲಿಸಬೇಕಾಗಿತ್ತು, ಪ್ರಜೆಗಳನ್ನು ಕಿರ್ಚೋದನ್ನು ಸೈಲೆಂಟ್ ಆಗಿ. ಅದನ್ನು ಈಗೋ ಹರ್ಟ್ ಆಗಿಬಿಡುತ್ತೆ. ಆ ವಿಜಯನಗರ ಸಾಮ್ರಾಜ್ಯ ರಾಜನಿಗೆ ಹರ್ಟ್ ಆಗಿಬಿಟ್ಟಿದ್ದನ್ನು ವಾಪಸ್ ಹೋಗ್ಬಿಟ್ಟಿದ್ದನ್ನು ಬೊಬ್ಬುಲಿ ಮೇಲೆ ಯುದ್ಧ ಪ್ರಕಟ ಮಾಡಿಬಿಡ್ತಾನೆ. ಪ್ರಕಟ ಮಾಡಿಬಿಟ್ಟು ಎಲ್ಲ ಸೋತೋಗ್ಬಿಡ್ತಾರೆ. ಬೊಬ್ಬುಲಿ ರಾಜ ಸೋತೋಗ್ಬಿಡ್ತಾನೆ. ಬ್ರಿಟಿಷರ ಸಹಾಯ ಕೂಡ ವಿಜಯನಗರ ಸಾಮ್ರಾಜ್ಯದ ಅವ್ರಿಗೆ ಇರುತ್ತೆ. ಯುದ್ಧದಲ್ಲಿ ಎಲ್ಲ ರಾಜ್ಯನೇ ಧ್ವಂಸ ಆಗಿಬಿಡುತ್ತೆ. ಅಂದರೆ ಆ ಥರ ಯಾರಾದರೂ ಹೊರಗಡೆ ಬಂದಾಗ ಅವ್ರನ್ನ ಹಂಗೆಲ್ಲ ಅವಮಾನ ಪಡಿಸ್ಬಾರ್ದು. ನಮ್ಮ ಜಾಗಕ್ಕೆ ಇನ್ನೊಬ್ಬ ರಾಜನ ಕರೆಸ್ಬಿಟ್ಟು ಅವ್ರಿಗೆ ಥರ ಏನಕ್ಕೇನು ಪ್ರಕರಣ ಒಂದು ವಿಷಯದಲ್ಲೂ ಅವರ ಅವಮಾನಕ್ಕೆ ಈಡಾಗಬಾರ್ದು. ಅವ್ರನ್ನ ಅಶ್ರದ್ಧೆ ನೆಗ್ಲೆಕ್ಟ್ ಮಾಡ್ದಿರ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇರಬೇಕು. ಸಣ್ಣ ಸಣ್ಣ ವಿಷಯಗಳು ಮತ್ತು ದೊಡ್ಡದಾಗಿ ಜಗಳಗಳಿಗೆ ಕಾರಣ ಆಗಿಬಿಡುತ್ತೆ. ಮತ್ತು ಕಚ್ಚಿದೊಡನೆಯೇ ಮರಣ ಹೊಂದಿಸುವ ವಿಷದ ಹಲ್ಲಿರುವ ಹಾವಿನಂತೆ ಶತ್ರುವನ್ನು ಕ್ಷಣ ಮಾತ್ರದಲ್ಲಿ ಧ್ವಂಸಗೊಳಿಸುವ ತೀಕ್ಷ್ಣವಾದ ಕೋರೆ ಹಲ್ಲನ್ನು ಆಯುಧವನ್ನು ಹೊಂದಿರಬೇಕು. ಅಂದರೆ ಅಷ್ಟೊಂದು ಆಯುಧಗಳಿಂದ ಗಟ್ಟಿಯಾಗಿರಬೇಕು ಅಂತ. ನೀನು ಯಾರ ವಿಷಯದಲ್ಲಿ ಸಂಶಯಿಸುವುದಿಲ್ಲವೋ ಅವರನ್ನು ಬಹಳ ಜಾಗರೂಕತೆಯಿಂದ ಪರೀಕ್ಷಿಸುತ್ತಲೇ ಇರಬೇಕು. ನಿನಗೆ ಯಾರ ಮೇಲಾದರೂ ಇನ್ನೂ ಅನುಮಾನ ಬರ್ತಾಯಿಲ್ಲ, ನಂಬಿಕೆ ಇದೆ ಅಂತ ಬರುತ್ತಲ್ಲ, ಅಲ್ಲೇ ಜಾಸ್ತಿ ಇನ್ನೂ ಹುಷಾರಾಗಿರಬೇಕು. ಯಾಕಂದರೆ ನೀನು ಯಾರನ್ನಾದ್ರೂ ಅನುಮಾನ ಪಡ್ತಾ ಇದೆಯಾ ಅನ್ಕೋ, ಆಲ್ರೆಡಿ ನೀನು ಅನುಮಾನ ಪಡ್ತಾ ಇದೆಯಲ್ಲ, ಅವ್ರ ಮೇಲೆ ಒಂದು ಕಣ್ಣಾಕಿಟ್ಟಿರ್ತೀಯ, ಹುಷಾರಾಗಿರ್ತೀಯ. ಯಾರನ್ನ ನಂಬಿರ್ತೀಯೋ ಇವ್ರು ನಮ್ಮವರೇ ಬಿಡು, ಇವ್ರು ನಮಗೇನು ಹಾನಿ ಮಾಡಲ್ಲ ಅಂತ ಬಂದರೆ ನಿನಗೆ ಆಪತ್ತು ಇವ್ರ ಕಡೆಯಿಂದನೇ ಬರೋದು. ಯಾಕಂದರೆ ಇವ್ರ ವಿಷಯದಲ್ಲಿ ನೀನು ಅಲರ್ಟ್ ಆಗಿರೋದಿಲ್ಲ, ತುಂಬ ಪೂರ್ತಿ ನಂಬಿಬಿಟ್ಟಿರ್ತೀಯ. ಆದ್ದರಿಂದ ಅಂಥವ್ರ ಮೇಲೇ ಯಾವಾಗಲೂ ಒಂದು ಕಣ್ಣು ಹಾಕಿರಬೇಕು. ನಿನಗೆ ಆಗದವರೆಂದು ಯಾರ ವಿಷಯದಲ್ಲಿ ಸಂಶಯವಿರುವುದೋ ಅವರ ವಿಷಯದಲ್ಲಿ ನೀನು ಸರ್ವ ಪ್ರಕಾರದಿಂದಲೂ ಎಚ್ಚರದಿಂದಿರಬೇಕು. ನೀನು ಯಾರ ವಿಷಯದಲ್ಲಿ ಸಂಶಯ ಪಡುವುದಿಲ್ಲವೋ ಮತ್ತು ಯಾರು ನಿನ್ನ ನಂಬಿಕೆಗೆ ಪಾತ್ರರೆಂದು ಭಾವಿಸಿರುವೆಯೋ ಅಂತಹವರಿಂದಲೇ ಅಪಾಯವೇನಾದರೂ ಸಂಭವಿಸಿದರೆ ಅದು ನೀನು ತಡೆದುಕೊಳ್ಳಲಾಗದ ಅಪಾಯವಾಗುತ್ತದೆ. ನಿನ್ನನ್ನೇ ಅದು ಸಂಪೂರ್ಣವಾಗಿ ವಿನಾಶಗೊಳಿಸಿಬಿಡುತ್ತದೆ. ಶಿವಾಜಿ ಮಹಾರಾಜ ಮಗ ಶಂಭು ಮಹಾರಾಜ್ಗೆ ಅವ್ರ ಮಾವಂದರೆ ಪ್ಲ್ಯಾನ್ ಎಲ್ಲ ಔರಂಗಜೇಬಿಗೆ ಜಾಗ ತೋರಿಸ್ಬಿಡ್ತಾರೆ. ಇಂಥ ಜಾಗದಲ್ಲಿ ಭೀಮಾ ನದಿ ತೀರದಲ್ಲಿ ಇಂಥ ಜಾಗದಲ್ಲಿ ಇದ್ದಾನೆ ಅಂತ ಅಟ್ಯಾಕ್ ಮಾಡಿಬಿಡಿ. ಅದಕ್ಕೆ ಯಾವತ್ತೂ ಡೇಂಜರ್ ಬಂದರೆ ನಾವು ಯಾರ ಮೇಲೆ ನಂಬಿರ್ತೀವೋ ನಂಬಿರೋರ ದಾರಿಯಿಂದನೇ ಬರುತ್ತೆ ಆಪತ್ತಿ ಎಲ್ಲ ಅಂದ್ಬಿಟ್ಟು. ಅದರಿಂದ ಸುಮಾರು ಘಟನೆಗಳು ಚರಿತ್ರೆಯಲ್ಲಿದ್ದಾವೆ. ಅದಕ್ಕೆ ಹುಷಾರಿರಬೇಕು ಅಂತ. ಈಗ ಔರಂಗಜೇಬು ಅಂತಿಮ ಸಮಯವರೆಗೂ ಯಾಕೆ ಬದುಕಿದ್ದ ಅಂದರೆ ಹೆಂಡತಿಯನ್ನು ನಂಬುತ್ತಿರಲಿಲ್ಲ, ಮಕ್ಕಳನ್ನು ನಂಬುತ್ತಿರಲಿಲ್ಲ, ಕೆಲಸ ಮಾಡೋನು ನಂಬುತ್ತಿರಲಿಲ್ಲ. ವಯಸ್ಸಾದ ಮೇಲೆ ಬೆಡ್ಡಲ್ಲಿ ಎದ್ದು ಸ್ನಾನ ಮಾಡೋ ಕೂತ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಅಂದರೂ ಕೂಡ ಒಂದು 10-15 ದಿವಸ ಬಾಗಿಲೇ ತೆಗಿತಾ ಇರಲಿಲ್ಲ ಒಂದು. ಯಾಕಂದರೆ ಕೆಲಸದವನು ನಂಬ್ತಾ ಇರಲಿಲ್ಲ, ಮಕ್ಕಳನ್ನು ನಂಬ್ತಾ ಇರಲಿಲ್ಲ. ಯಾಕಂದರೆ ಇವ್ರು ನಾನು ಸಾಯಿಸಿಬಿಡ್ತಾರೆ ಅಂದ್ಬಿಟ್ಟು. ಅಷ್ಟು ಹುಷಾರಾಗಿದ್ದಕ್ಕೆ ಅವನು ಅಷ್ಟು ದಿವಸ ಬದುಕಿದ್ದಾನೆ ಆ ಪದವಿಯಲ್ಲಿರಬೇಕಂದ್ರೆ. ಯಾಕಂದರೆ ಅನೇಕ ಪ್ರಕಾರದ ಉದ್ದೇಶಕ್ಕೆ, ಯಾಕಂದರೆ ಅವನೇ ಅವನ ತಂದೆಯನ್ನು ಜೈಲಿಗೆ ಹಾಕಿ ಕೊಂದಿಸಿದ್ದಾನೆ. ಮತ್ತು ಅವ್ರ ಮಕ್ಕಳು ಅದನ್ನೇ ಕಲಿತಿರ್ತಾರೆ. ಅವ್ರ ಮಕ್ಕಳು ಕೂಡ ಔರಂಗಜೇಬ್ ವಿರುದ್ಧವಾಗಿ ಹೋಗ್ತಾರೆ, ಮಕ್ಕಳನ್ನು ಕೂಡ ಸಾಯಿಸಬೇಕಾಗುತ್ತೆ, ವಿರುದ್ಧವಾಗಿ ಹೋಗಿರ್ತಾನೆ. ಆದ್ದರಿಂದ ತುಂಬ ಹುಷಾರಾಗಿರ್ಬೇಕಂತ. ವಿಶ್ವಾಸಕ್ಕೆ ಯೋಗ್ಯರಲ್ಲದವರನ್ನು ನಂಬಲೇಬಾರದು. ವಿಶ್ವಾಸಕ್ಕೆ ಯೋಗ್ಯರಾದವರನ್ನು ಸಂಪೂರ್ಣವಾಗಿ ನಂಬಬಾರದು. ಏಕೆಂದರೆ ಹೆಚ್ಚು ನಂಬಿದವನಿಂದ ಉಂಟಾಗುವ ಭಯವು ರಾಜನನ್ನೇ ಸಮೂಲವಾಗಿ ನಾಶ ಮಾಡಿಬಿಡುತ್ತದೆ. ವಿಶ್ವಸನೀಯರಾಗಿರುವವರೇನಾದರೂ ಶತ್ರುಗಳ ಕಡೆಗೆ ಸೇರಿಬಿಟ್ಟರೆ
ನಿನ್ನ ಮೂಲೋತ್ಪಾಟನೆಯಾಗುತ್ತದೆ. ವಿಭೀಷಣ ರಾಮ ಈ ಕಡೆ ಬರಲಿಲ್ಲ ಅಂದರೆ ಅಲ್ಲಿನ ಸೀಕ್ರೆಟ್ಸ್ ಏನು ಗೊತ್ತಾಗ್ತಾ ಇರಲಿಲ್ಲ. ವಿಭೀಷಣ ಒಬ್ಬನು ರಾವಣಾಸುರ ಆ ಕಡೆಯಿಂದ ಈ ಕಡೆ ಬಂದಿದ್ದಕ್ಕೆ ಅವ್ರ ಸೀಕ್ರೆಟ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೇವಕರ ವಿಧೇಯತೆಯನ್ನು ಸಂಪೂರ್ಣವಾಗಿ ಪರೀಕ್ಷಿಸಿ ಅನಂತರ ಅವರನ್ನು ತನ್ನ ದೇಶದಲ್ಲಿಯೂ ಶತ್ರು ರಾಷ್ಟ್ರಗಳಲ್ಲಿಯೂ ಗೂಢಚಾರರನ್ನಾಗಿ ನಿಯೋಜಿಸಬೇಕು. ವಂಚನೆ ಮಾಡುವುದರಲ್ಲಿ ನಿಷ್ಣಾತರಾದವರನ್ನು, ತಾಪಸ ವೇಷಧಾರಿಗಳನ್ನು ಶತ್ರು ರಾಷ್ಟ್ರಗಳಲ್ಲಿ ಗೂಢಚಾರರನ್ನಾಗಿ ನೇಮಿಸಬೇಕು. ಉದ್ಯಾನವನಗಳಲ್ಲಿ, ವಿಹಾರ ಸ್ಥಳಗಳಲ್ಲಿ, ದೇವಾಲಯಗಳಲ್ಲಿ, ಪುಣ್ಯತೀರ್ಥಗಳಲ್ಲಿ, ಪಾನೀಯ ಗೃಹಗಳಲ್ಲಿ, ರಾಜಬೀದಿಗಳಲ್ಲಿ ಗೂಢಚಾರರ ಸಂಚಾರವಿರಬೇಕು. ಪ್ರತಿ ಜಾಗದಲ್ಲಿಟ್ಟಿರಬೇಕು. ರಾಜ್ಯ ವ್ಯವಹಾರದಲ್ಲಿ ತೀರ್ಥರೆಂದರೆ ಮುಖ್ಯಾಧಿಕಾರಿಗಳು, ಪ್ರಧಾನ ಅಮಾತ್ಯರು, ರಾಜಪುರೋಹಿತರು, ಯುವರಾಜ, ದಂಡನಾಯಕ, ದ್ವಾರಪಾಲಕರು, ಅಂತಃಪುರದೊಡನೆ ಸಂಪರ್ಕವಿರುವವರು, ಕಾರಾಗೃಹದ ಅಧಿಕಾರಿ, ಜೈಲರು, ರಾಜನ ಅಂಗರಕ್ಷಕರು, ಸೆಕ್ಯೂರಿಟಿ ಗಾರ್ಡ್ಸು, ಧನಾಧ್ಯಕ್ಷ, ಫೈನಾನ್ಸ್ ಮಿನಿಸ್ಟರು, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಪ್ರಧಾನ ನಗರ ರಕ್ಷಕ, ನಗರದ ರಚನಾಶಿಲ್ಪಿ, ದೇಶದ ನ್ಯಾಯಾಧಿಪತಿ, ಜಡ್ಜು, ಸಭಾಪತಿ, ದಂಡಾಧ್ಯಕ್ಷ, ಕೋಟೆಯ ರಕ್ಷಕ, ಶಸ್ತ್ರಾಗಾರದ ಅಧಿಪತಿ, ವೆಪನ್ಸ್ ಇಟ್ಟಿರೋ ಜಾಗಕ್ಕೆ ಒಬ್ಬ ಅಧಿಕಾರಿ ಇರ್ತಾನೆ, ಗಡಿ ಪ್ರದೇಶದ ರಕ್ಷಕರು, ಅಧಿಪತಿ ಮತ್ತು ಅರಣ್ಯದ ಮುಖ್ಯಾಧಿಕಾರಿ ಇವರೊಡನೆ ಗೂಢಚಾರರು ಸದಾ ಸಂಪರ್ಕವನ್ನಿಟ್ಟುಕೊಂಡಿರಬೇಕು. ಯಜ್ಞ ಯಾಗಾದಿಗಳು ನಡೆಯುವ ಕಡೆಗಳಲ್ಲಿಯೂ, ಕೂಪ, ನದಿ, ಪರ್ವತ, ವನಗಳಲ್ಲಿಯೂ ಮತ್ತು ಜನರು ಸೇರುವ ಎಲ್ಲ ಸ್ಥಳಗಳಲ್ಲಿಯೂ ಗೂಢಚಾರರು ತಮ್ಮ ವ್ಯಾಪ್ತಿಯನ್ನು ಇಟ್ಟುಕೊಂಡಿರಬೇಕು. ಮಾತುಗಳಲ್ಲಿ ಯಾವಾಗಲೂ ಹೆಚ್ಚು ನಮ್ರತೆಯನ್ನೇ ತೋರಬೇಕು. ಆದರೆ ಅಂತರಂಗವು ಮಾತ್ರ ಕತ್ತಿಯ ಅಳುಗಿನಂತೆ ತೀಕ್ಷ್ಣವಾಗಿರಬೇಕು. ಕ್ರೂರವಾದ ಅಥವಾ ಭಯಂಕರವಾದ ಕಾರ್ಯ ಮಾಡುವಾಗಲೂ ಮುಗುಳ್ನಗುತ್ತಲೇ ಮಾತನಾಡುತ್ತಾ ಇರಬೇಕು. ಅಭ್ಯುದಯವನ್ನು ಪಡೆಯಲಿಚ್ಛಿಸುವವನು ತೋರಿಕೆಯ ನಮಸ್ಕಾರ, ತೋರಿಕೆಯ ಶಪಥ, ಸಂತೈಸುವುದು, ತಲೆ ತಗ್ಗಿಸಿ ಪಾದಗಳಿಗೆ ನಮಸ್ಕರಿಸುವುದು, ಬೇಕಾದುದನ್ನು ಕೊಡುವೆನೆಂದು ಹೇಳುವುದು ಮುಂತಾದ ನಯ ವಿನಯಗಳನ್ನು ವ್ಯವಹಾರಗಳಲ್ಲಿ ಇಟ್ಟುಕೊಳ್ಳಬೇಕು. ರಾಜಕೀಯ ನಾಯಕನ ಹತ್ರ ಹೋಗಿ ನೀನು ಏನೇ ಕೇಳ ಮಾಡೋಣ, ಆಗ್ಬಿಡುತ್ತೆ, ಮಾಡಿಸ್ಬಿಡೋಣ, ಮಾಡೋಣ ಅಂತಾರೆ. ಇಲ್ಲ ಅಂತಂದು ಅನ್ನೋದೇ ಇಲ್ಲ. ಹಾಗೆ ಕಳಿಸ್ಬಿಟ್ಟು ಮತ್ತೆ ಅದು ಆಗುತ್ತೋ ಇಲ್ಲ ಅನ್ನೋದು ಮತ್ತು ದೂರಿನ ಕೆಲಸ. ಮಹಾರಾಜ ಒಂದೇ ಮಾತಿನಲ್ಲಿ ಹೇಳುವುದಾದರೆ ನೀತಿಶಾಸ್ತ್ರರಹಿತನಾಗಿ ತನ್ನ ಸಮಾಲೋಚನೆಯನ್ನು ಗೂಢವಾಗಿಯೇ ಮಾಡಬೇಕು. ತನ್ನ ಮಂತ್ರಾಲೋಚನೆಯು ರಟ್ಟಾಗದಂತೆ ನೋಡಿಕೊಳ್ಳಬೇಕು. ಸೀಕ್ರೆಟ್ ತುಂಬ ಅವಸರ ಇರುತ್ತೆ ರಾಜ್ಯ ಪಾಲನೆ ಮಾಡೋದು. ಗೂಢಚಾರರಿಂದ ಸಕಲವನ್ನೂ ತಿಳಿಯಬೇಕಲ್ಲದೆ ತಿಳಿದ ನಂತರ ತನ್ನ ಮನಸ್ಸಿನ ಮೇಲೆ ಉಂಟಾಗುವ ಪರಿಣಾಮವನ್ನು ಮುಖಭಾವದಿಂದ ಹೊರಸೂಸದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಮುಖಭಾವಗಳಿಂದಲೇ ಹೃದಯದಲ್ಲಿ ಏನಿದೆ ಎಂಬುದನ್ನು ಇತರ ದೇಶಗಳ ಗೂಢಚಾರರು ಅರಿಯಲು ಸಮರ್ಥರಾಗಿರುತ್ತಾರೆ. ಅದಕ್ಕೊಂದು ವಿದ್ಯೆ ಇರುತ್ತೆ, ಬಾಡಿ ಲ್ಯಾಂಗ್ವೇಜ್ ಅಂತ. ನೀನು ಕಣ್ಣಲ್ಲಿ ಹಿಂಗೆ ಬಳಗನ್ನು ಮೇಲೆ ಎತ್ತ ಆಲೋಚನೆ ಮಾಡ್ತಿದೆಯಾ ಅಂದರೆ ಸುಳ್ಳೆಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ, ಎಡಗಣ್ಣು ಹಿಂಗೆ ಎತ್ತಿ ಮಾಡ್ತೀಯ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ಮುಖದ ಹಾವಭಾವಗಳಲ್ಲಿ ಕಂಡುಹಿಡ್ಬೋದು ನೀನು ಏನು ಒಳಗಡೆ ಮನಸ್ಸಲ್ಲಿ ಏನು ಇಟ್ಕೊಂಡಿದ್ದೆ, ಹೊರಗಡೆ ಏನು ಮಾತಾಡ್ತಾ ಇದೆಯಾ ಅಂದ್ಬಿಟ್ಟು. ಅವೆಲ್ಲ ಅವ್ರ ಗೂಢಚಾರಿಗೆ ಗೊತ್ತಿರಬೇಕು. ಬೆಸ್ತರವನಂತೆ ಕಾರ್ಯ ಮಾಡದಿದ್ದರೆ ಐಶ್ವರ್ಯ ಸಂಪಾದನೆಯಾಗಲಾರದು. ಬೆಸ್ತರವನು ಗಾಲಕ್ಕೆ ಹುಳುವನ್ನು ಕಟ್ಟಿ ಮೀನುಗಳನ್ನು ಆಕರ್ಷಿಸುವಂತೆ ಮೀನಿಡಿಯೋನು. ನಯ ವಿನಯಗಳ ಮಾತುಗಳಿಂದ ಶತ್ರುವನ್ನು ವಿಮೋಹಗೊಳಿಸಬೇಕು. ಹುಳುವಿನಿಂದ ಮೀನನ್ನು ಆಕರ್ಷಿಸಿ ಗಾಳಕ್ಕೆ ಸಿಕ್ಕಿಸುವಂತೆ ಸಮಯ ನೋಡಿ ಶತ್ರುವಿನ ಮರ್ಮವನ್ನು ಭೇದಿಸಿ ಅವನನ್ನು ಸೆರೆ ಹಿಡಿಯಬೇಕು. ಕೈಗೆ ಸಿಕ್ಕಿದ ಮೀನನ್ನು ಬೆಸ್ತರವನು ಕತ್ತರಿಸುವಂತೆ ಐಶ್ವರ್ಯ ಕಾಮನಾದವನು ಶತ್ರುವಿನ ನಿರ್ಮೂಲನಕ್ಕಾಗಿ ದಾರುಣವಾದ ಕಾರ್ಯಗಳನ್ನು ಮಾಡಬೇಕು. ಹೀಗೆ ಮಾಡುವವನು ಮಹತ್ತಾದ ಐಶ್ವರ್ಯವನ್ನು ಗಳಿಸಲಾರನು. ಶತ್ರು ಸೈನ್ಯದೊಡನೆ ಮೊದಲು ಯುದ್ಧ ಮಾಡಿ ಅದು ಆಯಾಸಗೊಳ್ಳುವಂತೆ ಮಾಡಬೇಕು. ಶತ್ರು ಸೈನ್ಯಗಳಲ್ಲಿರುವ ಸ್ಥಳಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವಂತೆ ಮಾಡಬೇಕು. ನೋಡು, ಇದು ಮಹಾಭಾರತದಲ್ಲಿ ಅದಕ್ಕೆ ಹೇಳೋದು, ನೀವು ಪ್ರಪಂಚದಲ್ಲಿ ಯಾವುದೇ ವಿಷಯದ ಬಗ್ಗೆ ಮಾತಾಡಿ, ಮಹಾಭಾರತದಲ್ಲೇ ಅದು ಇದ್ದೇ ಇರುತ್ತೆ. ಬಯಾಲಜಿಕಲ್ ವಾರು
ಕೊರೋನಾ ವೈರಸ್ ಬಿಟ್ಟಂಗೆ ವೈರಸ್ಗಳು ಬಿಟ್ಬಿಡೋದು. ಆಹಾರ ನೋಡಿ, ಸಾಂಕ್ರಾಮಿಕ ರೋಗಗಳನ್ನು ಹರಡುವಂತೆ ಮಾಡಬೇಕು. ಪ್ಲೇಗು, ಕೊರೋನಾ ವೈರಸ್ಸು ಹೋಗಿ ಬಿಟ್ಬಿಟ್ಟು ಬಂದ್ಬಿಡ್ಬೇಕು ಶತ್ರು ದೇಶದಲ್ಲಂತ ಮಹಾಭಾರತದಲ್ಲಿ ಇದೆ. ಮತ್ತು ಏನು ಮಹಾಭಾರತನ ಸೈಡಿಗೆ ಆಗ್ತದೆ. ಇಂಥ ವಿಷಯದ ಬಗ್ಗೆ ಮಹಾಭಾರತ ಮಾತಾಡಿಲ್ಲ ಅಂತಿಲ್ಲ. ಇವೆಲ್ಲ ಆಗ್ಲಿಂದನೇ ನಡ್ಕೊಂಬರ್ತಾಯಿದೆ. ಬಯಾಲಜಿಕಲ್ ವಾರ್ಫೇರ್ ಅವರೇನೋ ಎಲ್ಲ ವಿದೇಶದವರೇ ಇವೆಲ್ಲ ಮಾಡ್ತಾಯಿದ್ದಾರೆ, ಅವರೇ ಕಂಡಿಟ್ಟಿದ್ದಾರೆ ಅದು ಇದು ಅಂತ. ಮತ್ತು ಇದೇನಿದು ವೈರಸ್ಗಳನ್ನು ಮಾಡಿ ವೈರಸ್ ಬಾಂಬು, ಬಯಾಲಜಿಕಲ್ ಬಾಂಬು ಹಾಕೋದು ಮಹಾಭಾರತದಲ್ಲಿ ಇಲ್ವ? ನೀತಿಶಾಸ್ತ್ರದಲ್ಲೇ ಇದೆ. ನಮಗಿಂತ ಬುದ್ಧಿವಂತರು ಪ್ರಪಂಚದವ್ರು ಅಂತಾರೆ. ಎಲ್ಲವೂ ನಮ್ಮ ಹತ್ರ ಇತ್ತು. ನಮ್ಮ ಮಹಾಭಾರತ ಯಾರು ಓದಿ ತಿಳಿಸ್ತಾ ಇಲ್ವಲ್ಲ ಮಕ್ಕಳಿಗೆ, ಅದಕ್ಕೆ ನಮಗೇನು ಗೊತ್ತಾಗ್ತಾ ಇಲ್ಲ. ಆಗಲೇ ಇವೆಲ್ಲ ಇತ್ತು ನೋಡಿ. ಅನಂತರದಲ್ಲಿ ನೀರು, ಆಹಾರ ಮತ್ತು ಹುಲ್ಲು ಇವು ಯಾವುವೂ ಶತ್ರು ಸೈನ್ಯಕ್ಕೆ ಸಿಕ್ಕದಂತೆ ಮಾಡಬೇಕು. ಫಸ್ಟು ಫುಡ್ ಚೈನ್ ಮೇಲೆ ಆಹಾರ ಸಿಗ್ತಾಯಿದ್ರೆ ಯುದ್ಧಗಳು ಮಾಡ್ತಾನೆ ಇರ್ತಾರೆ. ಜರ್ಮನಿ ಸೋತೋಗಿದ್ದು ಯಾಕೆ ಗೊತ್ತಾ? ರಷ್ಯಾ ಮೇಲೆ ಚಳಿಗಾಲದಲ್ಲಿ ಯುದ್ಧ ಮಾಡೋಕ್ಕೆ ಹೋಗ್ತಾನೆ. ಸ್ಟಾಲಿನ್ ಗಾರ್ಡ್ ಅಂತ ಒಂದು ಸಿಟಿ ಯಾವುದು ಹೆಸರಿಟ್ಟಿದ್ದಾರೆ. ಆ ಚಳಿಗಾಲದಲ್ಲಿ ಅವನಿಗೆ ಗೊತ್ತಿರೋದು, ಚಳಿಗಾಲದಲ್ಲಿ ಫುಲ್ಲು ಐಸ್ ಇರುತ್ತೆ, ಫುಲ್ಲು ವೈಟಿಗೆ. ಐಸ್ನಲ್ಲಿ ಗಾಡಿಗಳು ಮೂಮೆಂಟ್ ಆಗೋದಿಲ್ಲ. ಒಂದೇ ಒಂದು ದಾರಿ, ಫುಡ್ ಸಪ್ಲೈಗೆ ಒಂದೇ ಒಂದು ದಾರಿಯನ್ನು ಇಟ್ಕೊಂಡಿರ್ತಾರೆ. ಅವ್ರು ಏನು ಮಾಡ್ತಾರೆ, ರಷ್ಯಾದವರು ಜರ್ಮನಿಯವರು ಅಟ್ಯಾಕ್ ಮಾಡಿದ್ದಾರೆ. ಹಿಟ್ಲರ್ ಇದ್ದಾಗ ಜರ್ಮನಿಯವರು ನೋಡ್ತಾರೆ, ಒಂದು ದಾರಿಯಲ್ಲಿ ಇವ್ರಿಗೆ ಊಟ ಎಲ್ಲ ಬರ್ತಾಯಿದೆ. ಆ ದಾರಿನ ನಾವು ಮುಚ್ಚಿಬಿಟ್ಟಿದ್ದೆ ಅಂದರೆ ಒಳಗಡೆ 97,000 ಜನ ಇರ್ತಾರೆ. 97,000 ಜನಕ್ಕೆ ಊಟ ಸಿಗೋದಿಲ್ಲ. ಊಟ 2-3 ದಿವಸ ಸಿಗಲಿಲ್ಲ ಅಂದರೆ ಆಟೋಮೆಟಿಕ್ ಸರೆಂಡರ್ ಆಗಿಬಿಡ್ತಾರೆ. ಫಸ್ಟ್ ಅದಕ್ಕೆ ಆ ಒಂದು ದಾರಿಯಲ್ಲಿ ಏನು ಊಟ ಸಪ್ಲೈ ಬರ್ತದೆ ಆ ದಾರಿನೇ ಅಟ್ಯಾಕ್ ಮಾಡಿಬಿಟ್ಟು ಮುಚ್ಚಿಬಿಡ್ತಾರೆ. ಇನ್ನು ಚಳಿಗಾಲದಲ್ಲಿ ಯಾವ ಕಡೆ ತಿರುಗಿ ಹೋಗೋದಕ್ಕಾಗೋದಿಲ್ಲ. ಮತ್ತು ಆ ಸುತ್ತ ಇರ್ತಾರಲ್ಲ, ಅವ್ರ ಗಾಡಿಗಳು ಹೋಗೋದು ಕಷ್ಟ ಆಗುತ್ತೆ. ಬಟ್ ರಷ್ಯಾದವ್ರಿಗೆ ಒಂದು ಟೆಕ್ನಿಕ್ ಗೊತ್ತಿರುತ್ತೆ. ಐಸು ಒಂದು 10 ಫೀಟು 7-8 ಫೀಟ್ ಇರುತ್ತೆ ಐಸನ್ನು ಬಾವಿ ಥರ ಅಗೆದುಬಿಟ್ಟು ಒಳಗಡೆ ನೋಡಿದ್ರೆ ಒಳಗಡೆ ಎಲ್ಲ ಕೆರೆಗಳು ಅವೆಲ್ಲ ಇರ್ತಾವಲ್ಲ, ನದಿಗಳು ಕೆಳಗಡೆ ಮತ್ತು ನೀರಿರುತ್ತೆ. ಆ ನೀರಿನಲ್ಲಿ ಮೀನಿರುತ್ತೆ. ಅವ್ರೇನು ಮಾಡ್ತಾರೆ, ಅವ್ರಿಗೆ ಈ ಟೆಕ್ನಿಕ್ಕು ಗೊತ್ತಿರುತ್ತೆ. ಅದಕ್ಕೆ ಆದ ಬಾವಿಗಳ ಥರ ಮಾಡ್ಕೊಂಡು ಆ ಮೀನನ್ನು ಇಟ್ಕೊಂಡು ತಿಂದ್ಕೊಂಡು ಅವರೆಲ್ಲ ಬದುಕ್ಬಿಡ್ತಾರೆ. ಇವ್ರಿಗೆ ಜರ್ಮನಿಯವ್ರಿಗೆ ಗೊತ್ತಿಲ್ಲ ಈ ಟೆಕ್ನಿಕ್. ಆವಾಗ ಅದಕ್ಕೆ ಅವರಿಗೆ ಫುಡ್ ಚೈನ್ ಸಿಗೋದಿಲ್ಲ. ಸಿಗದೇ ಇದ್ದಿದ್ದಕ್ಕೆ ಸರೆಂಡರ್ ಆಗಿಬಿಡ್ತಾರೆ. ಸರೆಂಡರ್ ಆಗಿಬಿಟ್ಟು ಇನ್ನು ಅಷ್ಟು ದೊಡ್ಡ ಸೈನ್ಯ ಸರೆಂಡರ್ ಆದಮೇಲೆ ಇನ್ನು ಒಂದೊಂದೇ ಎಲ್ಲ ಸರೆಂಡರ್ ಆಗಿಬಿಟ್ಟು ಹಿಟ್ಲರ್ ಸೋತೋಗ್ಬಿಡ್ತಾರೆ. ಯುದ್ಧ ನೀತಿಗಳು ಮಿಲಿಟ್ರಿ ಕೂಡ ಮಹಾಭಾರತದಿಂದ ನೋಡಿ ಕಲ್ತ್ಕೋಬೇಕು. ಆಹಾರ, ಅನಂತರದಲ್ಲಿ ನೀರು, ಆಹಾರ ಮತ್ತು ಹುಲ್ಲು ಇವು ಯಾವುವೂ ಶತ್ರು ಸೈನ್ಯಕ್ಕೆ ಸಿಗದಂತೆ ಮಾಡಬೇಕು. ಅದಕ್ಕೆ ಮಾತಾ ಮಾಣಿಕೇಶ್ವರಮ್ಮರು ಅಂದಿದ್ದಾರೆ, ಈಗ 3ನೇ ವಿಶ್ವ ಪ್ರಪಂಚ ಯುದ್ಧ ಆದರೆ 75% ಜನ ಸಾಯ್ತಾರಂತೆ, ಒಂದು 25% ಜನ ಬದುಕ್ತಾರಂತೆ. ಬದುಕಿರೋರಿಗೆ 10 ವರ್ಷ ಸರಿಯಾಗಿ ಊಟ ಸಿಗಲ್ವಂತೆ. ಯಾಕಂದರೆ ಶತ್ರುಗಳು ದಾಳಿ ಮಾಡಿದ್ರೆ ಫಸ್ಟು ಕರೆಂಟ್ ಉತ್ಪತ್ತಿ ಮಾಡೋ ಪ್ರಾಜೆಕ್ಟ್ ಮೇಲೆ ಹಾಕ್ತಾರೆ. ಯಾಕಂದರೆ ಈ ಕರೆಂಟು ಸಪ್ಲೈ ಇದ್ರಾಗ ಹೊಸ ಆಯುಧಗಳು, ಬಾಂಬುಗಳು ತಯಾರು ಮಾಡ್ಕೊಂಡ್ಬಿಡ್ತಾರೆ. ಫಸ್ಟ್ ಅದನ್ನು ಮುರಿತಾರೆ. ಹೊರಗಡೆಯಿಂದ ಪೆಟ್ರೋಲ್ ಬರೋದು ನಿಂತೋಗ್ಬಿಡುತ್ತೆ. ಮತ್ತು ಹಳೆ ಕಾಲದಲ್ಲಿ ಎಣ್ಣೆ ದೀಪಗಳು ಇಟ್ಕೊಂಡು ಹೆಂಗೆ ನಾವು ಜೀವನ ಮಾಡ್ತಾಯಿದ್ವೋ ಆ ಜೀವನ ಬರುತ್ತೆ. ಎಲ್ಲ ನ್ಯೂಕ್ಲಿಯರ್ ಬಾಂಬ್, ರೇಡಿಯಾಕ್ಟಿವ್ ಅವು ಆಗಿಬಿಟ್ರೆ ಒಳ್ಳೆ ಗದ್ದೆಯಲ್ಲಿ ಬೆಳೆ ಬೆಳೆಯೋದು 7 ವರ್ಷ ಬೆಳೆಗಳು ಬರೋದಿಲ್ಲ, ರೇಡಿಯಾಕ್ಟಿವ್ ಆಗಿಬಿಟ್ರೆ. ಮತ್ತು ಅಂಥ ಸಮಯದಲ್ಲಿ ಬದುಕಿರೋರಿಗೆ ಘೋರ ನರಕವಾಗಿರುತ್ತೆ. ಆವಾಗ 10 ವರ್ಷ ಭಯಂಕರವಾಗಿ ಊಟದ ಸಮಸ್ಯೆಗಳು ಕೂಡ ಬರ್ತವೆ. ಅದಕ್ಕೆ ಶತ್ರುಗಳು ಇದು ಮಾಡ್ತಾರೆ. ಫಸ್ಟು ಆಹಾರ, ಫುಡ್ ಸಪ್ಲೈ ಮೇಲೇ ದಾಳಿ ಮಾಡ್ತಾರೆ. ಅದು ಮಾಡಿಬಿಟ್ರೆ ಇನ್ನು ಆಹಾರ, ಊಟ ಸಿಗಲಿಲ್ಲ ಅಂದರೆ ಯಾರೇ ಆಗಲಿ ಸರೆಂಡರ್ ಆಗಿಬಿಡ್ತಾರೆ. ಶತ್ರುಗಳ ಮೇಲೆ ಬೀಳಲಾರಲೆಂದು ನಂಬಿ ಯುದ್ಧ ಸಿದ್ಧರಾಗಿರದ ಸಮಯದಲ್ಲೇ ಶತ್ರು ಸೈನ್ಯದ ಮೇಲೆ ಕಡೆಯದಾಗಿ ಪ್ರಚಂಡ ದಾಳಿಯನ್ನು ನಡೆಸಿ ಸಂಪೂರ್ಣವಾಗಿ ಧ್ವಂಸ ಮಾಡಬೇಕು. ಚೈನವ್ರು ಹಿಂಗೆ ಮಾಡ್ತಾರೆ. ಅವ್ರ ಜೊತೆ ಯುದ್ಧ ಆದಾಗ ಇಲ್ಲ ನಾವು ಯುದ್ಧ ಮಾಡಲ್ಲ, ವಾಪಸ್ ಹೋಗ್ತಾಯಿದ್ದೀವಿ ಅಂತ ಸುಮ್ಮನೆ ವಾಪಸ್ ಹೋದಂಗೆ ನಾಟಕ ಮಾಡಿಬಿಟ್ಟು ಮತ್ತೆ ರಾತ್ರಿ ಬಂದುಬಿಟ್ಟು ಅಟ್ಯಾಕ್ ಮಾಡಿಬಿಟ್ಟು ಸುಮಾರು ಜನನ ಇಂಡಿಯನ್ಸನ್ನು ಸಾಯಿಸಿಬಿಟ್ಟಿರ್ತಾರೆ. ಆ ಥರ ಇವೆಲ್ಲ ಹುಷಾರಾಗಿ ಇಟ್ಕೋಬೇಕಂತ ನೀತಿಶಾಸ್ತ್ರ ಹೇಳ್ತದೆ. ಇನ್ನೂ ಒಂದು ಕೆಲವೊಂದಿದೆ, ಅದು ನಾಳೆ ಪಾಠದಲ್ಲಿ ನೋಡೋಣ.
ಇನ್ನೊಂದು 2 ಪೇಜಿದೆ ಇದು ಅಧ್ಯಾಯ ಮುಗಿಸ್ಬಿಡೋಣ. ಹಣವಂತನು ಮತ್ತೊಬ್ಬ ಹಣವಂತನ ಬಳಿಗೆ ಯಾಚನೆ ಮಾಡಲು ಹೋಗುವುದಿಲ್ಲ. ದೀನನಾದವನು ಮಾತ್ರವೇ ಐಶ್ವರ್ಯವಂತನ ಬಳಿಗೆ ಯಾಚನೆ ಮಾಡಲು ಹೋಗುವನು. ಆದರೆ ದೀನನು ಕೃತಾರ್ಥನಾದರೆ ತನ್ನ ಆಸೆಯನ್ನು ಪೂರೈಸಿಕೊಂಡರೆ ಅವನಾದರೂ ಪುನಃ ಧನಿಕನ ಬಳಿಗೆ ಬರಲಾರನು. ಆದ್ದರಿಂದ ರಾಜನು ಒಂದು ಕಾರ್ಯವು ತನ್ನಿಂದ ನಿರ್ವಹಿಸಲು ಸಾಧ್ಯವಿದ್ದರೂ ಅದನ್ನು ಪೂರ್ಣವಾಗಿ ಮಾಡಿಕೊಡಬಾರದು. ಕೆಲಸ ಮಾಡಿಕೊಟ್ಟುಬಿಟ್ರೆ, ನೋಡು, ಯಾರೊಬ್ಬ ಬಡವ ಇರ್ತಾನೆ, ಒಬ್ಬ ಶ್ರೀಮಂತರ ಹತ್ರ ಹೋಗ್ತಾನೆ. ಆ ಬಡವ ಅವನಿಗೆ ಸಹಾಯ ಮಾಡೋಕ್ಕೆ ಬಿಟ್ಟರೆ ಮತ್ತೆ ಅವನ ಆ ಶ್ರೀಮಂತನ ಮರ್ತೇ ಬಿಡ್ತಾನೆ. ಇಲ್ಲಿ ಅದಕ್ಕೆ ಇಲ್ಲಿ ಊರಿನ ದೊಡ್ಡ ಮನುಷ್ಯರು ಇಲ್ಲಿ ಜನರನ್ನ ಯಾವತ್ತೂ ಆಸ್ತಿ ಮಾಡ್ಬಿಡಕ್ಕೆ ಬಿಡ್ತಾ ಇರಲಿಲ್ಲ. ಯಾಕಂದರೆ ಯಾವತ್ತೂ ಅವ್ರನ್ನ ಬಡತನದಲ್ಲಿ ಇಡಬೇಕು. ಬಡತನದಲ್ಲಿ ಇದ್ರೇ ಅವನ ಹತ್ರ ಊರಿನ ನಾಯಕನ ಹತ್ರನೇ ಬರ್ಸ್ಕೊಡೋ ಥರ ಮಾಡ್ಕೋಬೇಕು. ಆವಾಗ ಹೇಳಿದ ಮಾತು ಕೇಳ್ತಾ ಇರ್ತಾರೆ. ಅವ್ರು ನೀನೆಲ್ಲ ಆಸ್ತಿಗಳು ಅವು ಇವೆಲ್ಲ ಮಾಡಿಕೊಟ್ಬಿಟ್ರೆ ಮತ್ತು ನೀನು ಯಾವನೋ ಅಂತಾರೆ. ಅದೇ ಮತ್ತು ಶತ್ರು ದೇಶಗಳಲ್ಲೂ ಕೂಡ ಅಷ್ಟೇ. ಈಗ ಅದಕ್ಕೆ ಚೈನಾ ಏನು ಮಾಡುತ್ತೆ, ಶ್ರೀಲಂಕಾಗೆ, ಬಾಂಗ್ಲಾದೇಶ್ಗೆ, ಸುಮಾರು ದೇಶಗಳಿಗೆ ಸಾಲ ಕೊಟ್ಬಿಟ್ಟು ಅವ್ರನ್ನೆಲ್ಲ ಕಬ್ಜದಲ್ಲಿ ಇಟ್ಕೊಂಡಿದೆ. ಮತ್ತು ಅವ್ರನ್ನ ಸಾಲ ಕೊಟ್ಬಿಟ್ಟು ಅವರು ಶ್ರೀಮಂತರಾಗ್ಬಿಟ್ರೆ ಪಾಕಿಸ್ತಾನ, ಶ್ರೀಲಂಕಾ ಇವರೆಲ್ಲ ಮತ್ತು ಚೈನಾ ಮಾತು ಕೇಳ್ತಾನೆ. ಹೋಗೋ ನೀನು ಯಾರು ಅಂತ ಕೇಳ್ತಾನೆ. ಅದಕ್ಕೆ ಯಾವಾಗಲೂ ಅವನನ್ನು ಬಡತನದಲ್ಲೇ ಇಡಬೇಕು. ಅವ್ನಿಗೆ ಯಾವಾಗಲೂ ಚೈನಾಯಿಂದ ಭಿಕ್ಷೆ ಬೇಡುವಂಥ ಪರಿಸ್ಥಿತಿಯಲ್ಲಿ ಇಟ್ಕೊಂಡಿರಬೇಕು. ಅವನನ್ನು ಪೂರ್ತಿ ಹೋಗಲಿ ಬಿಡಪ್ಪ, ನಮ್ಮವನೇ ಪಾಪ ನಮಗೆ ಸಹಾಯ ಮಾಡ್ತಾ ಅಂದ್ಬಿಟ್ಟು ಅವನಿಗೊಂದು 20 ಲಕ್ಷ ಸಾಲ ಇದೆ, ಪೂರ್ತಿ ಅವನಿಗೆ ಸಹಾಯ ಮಾಡೋಣ ಅಂತ ಸಹಾಯ ಮಾಡಿಬಿಟ್ರೆ, ಅದರಿಂದ ಅವನು ಉದ್ಧಾರ ಆಗಿಬಿಟ್ರೆ ಮತ್ತೆ ನೀನು ಲೆಕ್ಕ ಬರೋದು, ನಿನ್ನ ಹತ್ರ ಬರೋದಿಲ್ಲ. ಅಂದರೆ ನಿನ್ನ ಜೊತೆ ಸಂಧಿನೇ ಇರೋದಿಲ್ಲ. ಯಾವಾಗಲೂ ಎಲ್ಲರನ್ನೂ ಡಿಪೆಂಡೆನ್ಸಿಯಲ್ಲಿ ಇಟ್ಕೊಂಡಿರಬೇಕು ಅಂತ. ಶತ್ರುಗಳು ಯಾರೋ ಸುತ್ತಮುತ್ತಿದ್ರೆ ಅವನ್ನೆಲ್ಲ ನಿನ್ನ ಕೈಲಿ ಇಟ್ಕೊಂಡಿರಬೇಕು. ದೂರದಿಂದ ನಾಯಿಗೆ ಬಿಸ್ಕೆಟ್ ಹಾಕ್ದಂಗೆ ಸ್ವಲ್ಪ ಸಹಾಯ ಮಾಡ್ಕೊತ ನೀನು ಕಂಟ್ರೋಲಲ್ಲಿ ಇಟ್ಕೋಬೇಕು. ಪೂರ್ತಿ ಸ್ವತಂತ್ರತೆಯನ್ನು ಯಾರಿಗೂ ಕೊಡಬಾರ್ದು. ಪೂರ್ತಿ ಸ್ವತಂತ್ರ ಕೊಟ್ಟರು ಕೂಡ ತುಂಬ ತೊಂದರೆಗಳು ಬರ್ತವೆ ಅನ್ನಬೇಕು. ಇವೆಲ್ಲ ಜಾಗದಲ್ಲೂ ಬಳಸ್ತಾರೆ. ಈ ಬುದ್ಧಿ ಮಹಾಭಾರತದಲ್ಲಿರೋದು ದುಷ್ಟರಾದವರು ಇದೇ ಕೆಲಸ. ಎಂಪ್ಲಾಯೀಸ್ಗಾಗಲಿ ಎಲ್ಲೇ ಆಗಲಿ ಅವನ್ನೆಲ್ಲ ಹೆಂಗೆ ರಕ್ತ ಹೀರ್ಕೊಂತಾರೆ ಅಂದರೆ ಅವನು ಪೂರ್ತಿ ಅವನ್ನ ಸಕ್ಸಸ್ ಮಾಡೋದಕ್ಕೆ ಬಿಡೋದಿಲ್ಲ. ಸಕ್ಸಸ್ ಆಗಿಬಿಟ್ರೆ ಮತ್ತೆ ಅವ್ನು ನಿನ್ನ ಹತ್ರ ನನಗೆ ಬರ್ತಾನೆ, ನಿನ್ನ ಅವಸರನೇ ಇರೋದಿಲ್ಲ. ಯಾವಾಗಲೂ ಎಂಥ ಪರಿಸ್ಥಿತಿ ಇರುತ್ತೆ ಅಂದರೆ ನಿನ್ನ ಹತ್ರ ಬರೋ ಅವಸರ ಇದ್ದೇ ಇದೆ ಅಂತ ಅವ್ರಿಗೆ ಅರ್ಥ ಆಗಬೇಕು. ಅತ್ತೆ ಸೊಸೆ ಜಗಳದಲ್ಲೂ ಅಷ್ಟೇ. ಅತ್ತೆ ಏನಾದರೂ ಸೊಸೆಗೆ ಪೂರ್ತಿ ಅಡುಗೆ ಮನೆ ಬೀಗದ ಕೈಗಳೆಲ್ಲ ಕೊಟ್ಟುಬಿಟ್ರೆ ಅತ್ತೆಯನ್ನು ಲೆಕ್ಕನೇ ಮಾಡೋದಿಲ್ಲ. ಅದೇ ಅತ್ತೆ ಎಲ್ಲ ಬೇಳೆ ಸಕ್ಕರೆ ಎಲ್ಲ ಬೀರುವಲ್ಲಿ ಇಟ್ಕೊಂಡು ಪ್ರತಿದಿನವೂ ಪ್ರತಿ ಹೊತ್ತಲ್ಲೂ ಬಂದು ಅತ್ತೆಯನ್ನು ಕೇಳಿಬಿಟ್ಟು, ಅತ್ತೆ ಸ್ವಲ್ಪ ಬೇಳೆ ತಗೋಬೇಕು, ಸಕ್ಕರೆ ತಗೋಬೇಕು ಅಂತ ಅವ್ರ ಹತ್ರ ಕೇಳಿ ತಗೊತಾ ಇದ್ದರೆ ಆಟೋಮೆಟಿಕ್ಕಾಗಿ ಸೊಸೆಗೆ ಗೊತ್ತಾಗುತ್ತೆ, ಇವ್ರು ನನ್ನ ಯಜಮಾನರು, ಇವ್ರು ನನ್ನ ಬಾಸು, ಇವ್ರ ಹತ್ರ ನಾನು ತಗ್ಗಿ ಇರಬೇಕು ಅನ್ನೋದು ಡೈಲಿ ಮಾಡೋ ಕ್ರಿಯೆಯಲ್ಲೇ ಅದು ಆಟೋಮೆಟಿಕ್ ಕಂಟ್ರೋಲಲ್ಲಿರುತ್ತೆ. ಅದೇ ನೀನು ಪೂರ್ತಿ ಸ್ವತಂತ್ರತೆ ಕೊಟ್ಟುಬಿಟ್ಟೆ ಅನ್ಕೋ, ಲೆಕ್ಕ ಇರೋದಿಲ್ಲ ನೀನಂದರೆ. ಇವೆಲ್ಲ ನಡೀತಾ ಇದೆ. ಮಹಾಭಾರತದಲ್ಲಿ ಹೇಳ್ಕೊಡ್ತಾ ಇದೆ. ನೀನು ಇನ್ನೊಬ್ಬರನ್ನ ಶತ್ರುದ ದೇಶನ ನೀನು ಕಂಟ್ರೋಲ್ ಮಾಡಬೇಕಂದ್ರೆ ಯಾವಾಗಲೂ ನಿನ್ನ ಕಾಲ ಹತ್ರ ಬಂದು ಇರೋ ಥರ ಮಾಡ್ಕೋಬೇಕು. ನೀನು ಪೂರ್ತಿ ಸ್ವತಂತ್ರ ಕೊಟ್ಟುಬಿಟ್ಟು ಪೂರ್ತಿ ಅವ್ರಿಗೆ ನಿನ್ನ ಅವಸರನೇ ಇಲ್ದಿರೋಂಥ ಸ್ಥಿತಿಯನ್ನು ಮಾಡಿಬಿಟ್ರೆ ನಿನಗೆ ಲೆಕ್ಕ ಮಾಡೋದಿಲ್ಲ. ಮತ್ತು ನೀನು ಮರ್ತ ಬಿಡ್ತಾರೆ ಜನರು ಕೂಡ ಅಷ್ಟೇ. ಅದಕ್ಕೆ ಸ್ವಲ್ಪ ನಾಯಿ ಬಿಸ್ಕೆಟ್ ಹಾಕ್ತಂಗೆ ಸ್ವಲ್ಪ ಹಾಕ್ತಾ ಇರಬೇಕು ಅಂದ್ಬಿಟ್ಟು. ಇವೆಲ್ಲ ಲೌಕಿಕ ಅಂದ್ರೇ ತುಂಬ ರಾಗ ದ್ವೇಷಗಳು, ಅಸೂಯೆ ಬುದ್ಧಿಗಳು ಎಷ್ಟು ಚಂಡಾಲವಾಗಿದೆ. ಅದು ಜ್ಞಾನ ಮಾರ್ಗದಲ್ಲಿ ಎಷ್ಟು ಅದ್ಭುತ ಇರುತ್ತೆ. ತ್ಯಾಗ, ಆನಂದ, ಶಾಂತಿ, ಮೋಕ್ಷ ಮಾರ್ಗವನ್ನು ಎಂಚಿಕೊಂಡಿರೋ ಈ ಮಾರ್ಗದಲ್ಲಿ ಹೋಗೋರು ನೋಡಿ ಏನೆಲ್ಲ ಮಾಡಬೇಕಾಗುತ್ತೆ. ಇವೆಲ್ಲ ಕೂಡ ದ್ವಿತೀಯಾದ್ವೈ ಭಯಂ ಭವತಿ. ಅಜ್ಞಾನದಿಂದನೇ ಅಲ್ಲ ಇದಕ್ಕೆಲ್ಲ. ಅಜ್ಞಾನ ಮುಗಿದಿಂದ ಎಷ್ಟು ಅಂತ ಹುಷಾರಾಗಿರಬೇಕು. ಆದ್ದರಿಂದ ಐಶ್ವರ್ಯವನ್ನು ಮತ್ತು ಯಶಸ್ಸನ್ನು ಅಪೇಕ್ಷಿಸುವವನು ಮಿತ್ರರು ಮತ್ತು ಐಶ್ವರ್ಯದ ಸಂಗ್ರಹದಲ್ಲಿ ಯಾವಾಗಲೂ ಪ್ರಯತ್ನಶೀಲರನ್ನಾಗಿರಬೇಕು. ಅಂತೆಯೇ ಶತ್ರುವಿನೊಡನೆ ಯುದ್ಧ ಮಾಡುವುದಕ್ಕೆ ಸರ್ವದಾ ಸಿದ್ಧನಾಗಿರಬೇಕು. ಎಂತಹ ತೊಂದರೆಗಳೇ ಬಂದರೂ ಒಮ್ಮೆ ಮಾಡಿದ ಪ್ರಯತ್ನವು ಸಫಲವಾಗದಿದ್ದರೂ ನಿರುತ್ಸಾಹಿಯಾಗಬಾರದು. ಮುಂದೆ ಜಯವು ಲಭಿಸಿಯೇ ತೀರುವುದೆಂಬ ಭರವಸೆಯನ್ನಿಟ್ಟುಕೊಂಡು ಉತ್ಸಾಹಶೀಲನಾಗಿ ಕೆಲಸ ಮಾಡುತ್ತಲೇ ಇರಬೇಕು. ರಾಜನಾದರೂ ಸೋಲು ಬರ್ತಾ ಇರುತ್ತೆ, ಗೆಲುವು ಬರ್ತಾ ಇರುತ್ತೆ. ಸೋತ ಮೇಲೆ
ಡಿಪ್ರೆಷನ್ಗೆ ಹೋಗಬಾರ್ದು, ಮತ್ತೆ ಗೆಲ್ತೀನಂತ ನಂಬಿಕೆಯಿಂದ ಮಾಡ್ತಾ ಇರಬೇಕು. ಚತುರನಾದ ರಾಜನು ತನ್ನ ಹಿತೈಷಿಗಳಿಗಾಗಲಿ ಶತ್ರುಗಳಿಗಾಗಲಿ ತಾನು ಮಾಡಲಿರುವ ಕಾರ್ಯಗಳನ್ನು ತಿಳಿಸಬಾರದು. ಆರಂಭಿಸಿದ ಕಾರ್ಯಗಳನ್ನು ಮುಗಿಸಿದ ಮೇಲೆಯೇ ಬೇರೆಯವರು ತಿಳಿಯಬೇಕೆ ಹೊರತು ಮೊದಲು ತಿಳಿಯುವಂತಿರಬಾರದು. ಹಡಗಪ್ಪ ತಾತ ನಿಮಗೆ ಮಾಡ್ತಿದ್ನಂತೆ, ಸುಮಾರು ಜಮೀನುಗಳು ಅಯ್ಯಮಾಂಬ ಕೂಡ ತಿಳಿಸ್ತಾ ಇರಲಿಲ್ಲವಂತೆ. ಬಾಜಾರಪ್ಪನ ಕರೆಸ್ಬಿದ್ರು, ಟಕ್ ಅಂತ ಹೋಗ್ಬಿಟ್ಟು ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಬಂದ್ಬಿಡೋಣ ಅಂತ. ರಿಜಿಸ್ಟ್ರೇಷನ್ ಆಗೋ ದಿವಸ ಇವಾಗ ಹೋಗಿ ಹೇಳು ಅಯ್ಯಮಾಂಬಗೆ ಅನ್ನಂತೆ. ಕೆಲಸಗಳು ಮುಂದೆ ಜಾಸ್ತಿ ಬಟ್ಟೆ ಬಯಲು ಮಾಡಿ ಫ್ರೀ ಇದು ಬಿಟ್ಬಿಟ್ರೆ ಪ್ಲ್ಯಾನ್ಗಳಲ್ಲೇ ಅದನ್ನು ಫೇಲ್ಯೂರ್ ಮಾಡಿಬಿಡ್ತಾರೆ. ಈ ಈಶಾನ್ಯ ನೈಋತಿ ಅಂದ್ಕೊಂಡು ಅದು ಹಂಗಲ್ಲ, ಹಂಗೆ ಮಾಡಿದ್ರೆ ಸರಿ ಇರ್ತದೆ, ಹಿಂಗೆ ಮಾಡಿದ್ರೆ ಸರಿ ಇರ್ತದೆ ಅಂದ್ಬಿಟ್ಟು ಪ್ಲ್ಯಾನ್ಗಳಲ್ಲೇ ಫೇಲ್ ಮಾಡಿಬಿಡ್ತಾರೆ. ಸೈಲೆಂಟಾಗಿ ಟಕ್ ಅಂತ ಮಾಡಿಬಿಟ್ಟು ಟಕ್ ಅಂತ ಮುಗಿಸ್ಬಿಡ್ಬೇಕಷ್ಟೆ. ಇಲ್ಲಾಂದರೆ ಭಾರಿ ವಿಘ್ನಗಳು ಅಡ್ಡ ಬರ್ತಾ ಇರ್ತಾರೆ. ಮತ್ತು ಅವ್ರು ಮಾತಾಡ್ಕೊಳ್ಳೋಕ್ಕೆ ಅವಕಾಶವೇ ಸಿಗಬಾರ್ದು. ಆಶ್ಚರ್ಯ ಸರ್ಪ್ರೈಸ್ ಇದ್ದಂಗೆ ಇರಬೇಕು. ಇಲ್ಲಾಂದರೆ ಸಣ್ಣ ಕೆಲಸ ಕೂಡ ಮಾಡಿಬಿಡಿಸೋದಿಲ್ಲ. ಚತುರನಾದ ರಾಜನು ತನ್ನ ಹಿತೈಷಿಗಳಿಗಾಗಲಿ ಶತ್ರುಗಳಿಗಾಗಲಿ ತಾನು ಮಾಡಲಿರುವ ಕಾರ್ಯವನ್ನು ತಿಳಿಸಬಾರದು ಅಂತ. ಮತ್ತು ಅಪಾಯವು ಸಂಭವಿಸದೇ ಇರುವವರೆಗೂ ಅಪಾಯವನ್ನು ಯೋಚಿಸಿ ಭೀತನಾಗಿರುವಂತೆ ಕಾರ್ಯ ಮಾಡಬೇಕು. ಅಪಾಯವು ಸಂಭವಿಸಿದಾಗ ನಿರ್ಭೀತನಂತೆ ಧೈರ್ಯದಿಂದ ಎದುರಿಸಿ ಜಯವನ್ನು ಗಳಿಸಬೇಕು. ಏನೋ ಅಪಾಯ ಬರ್ತಾ ಇರುತ್ತೆ, ನಿನ್ನ ಮುಖದಲ್ಲೇ ನೀನು ಹೆದರ್ಕೊಂಡಂಗೆ ನೀನಿದ್ರೆ ನಿನ್ನನ್ನು ನೋಡಿ ನಿನ್ನ ಸೈನಿಕರು ಇನ್ನೂ ಜಾಸ್ತಿ ಹೆದರ್ಕೊಂಡ್ಬಿಡ್ತಾರೆ. ಅಯ್ಯೋ, ರಾಜನ ಮುಖದಲ್ಲೇ ಹೆದರಿಕೆ ಕಾಣಿಸ್ತಾ ಇದೆ, ಏನೋ ದೊಡ್ಡ ಆಪತ್ತಿಂದ ಬರ್ತಾ ಇದೆ ಅಂತ. ಶಿವಾಜಿ ಮಹಾರಾಜರು ಸಮಯದಲ್ಲಿ ಇದು ಬರುತ್ತೆ. ಯಾಕಂದರೆ ಮನಸ್ಸು ತುಂಬ ವೀಕ್ ಆಗಿರುತ್ತೆ, ಎಲ್ಲವೂ ನಕಾರಾತ್ಮಕವಾಗಿ ತಗೊಂಡ್ಬಿಡ್ತಾ ಇರುತ್ತೆ. ಅಲ್ಲಿ ಶತ್ರು ಬಲ ಏನಾದರೂ ಹೆಚ್ಚಿತ್ತಂತ ಯಾರಾದರೂ ಸುಳ್ಳು ಸುದ್ದಿ ಹೇಳ್ಬಿಟ್ರೆ ಅದನ್ನು ನೋಡಿಬಿಟ್ಟು ಇವ್ರನ್ನ ನಂಬಿಡ್ತಾರೆ. ಅದಕ್ಕೆ ಶಿವಾಜಿ ಮಹಾರಾಜ್ ನೋಡ್ತಾನೆ, ಉತ್ಸಾಹದಿಂದ ಯುದ್ಧದ ಬಗ್ಗೆ ಮೋಟಿವೇಶನ್ ಕೊಡ್ತಾಯಿದ್ರು ಕೂಡ ಅವ್ರ ಮುಖದಲ್ಲಿ ಧೈರ್ಯ ಕಾಣಿಸ್ತಾ ಇಲ್ಲ. ಆವಾಗ ಶಿವಾಜಿ ಮಹಾರಾಜ್ ನೋಡು, ಆ ಭವಾನಿ ಅನ್ನೋ ಕತ್ತಿನ ತೆಗಿತಾನೆ. ಇದು ಸಾಕ್ಷಾತ್ ನನಗೆ ದೇವಿನೇ ಕೊಟ್ಟಿರೋದು. ದೇವಿ ಕೊಟ್ಟಿರೋದಂದರೆ ಆ ದೇವಿ ಕೈಯಲ್ಲಿರೋ ಕತ್ತಿಯನ್ನು ಶ್ರೀಶೈಲದಲ್ಲಿ ತಾನಾಗಿ ತಾನು ತಗೊಂಡಿರ್ತಾನೆ. ದೇವಿ ಪ್ರತ್ಯಕ್ಷ ಆಗಿ ಹಿಂಗೆ ತಗೋಂತೇನು ಕೊಟ್ಟಿಲ್ಲ. ಅಲ್ಲಿ ದೇವಿ ಗುಡಿಯಲ್ಲಿರೋ ಕತ್ತಿಯನ್ನು ತಗೊಂಡು ಅದರಿಂದ ಯುದ್ಧ ಮಾಡ್ತಾ ಇರ್ತಾನೆ ಸಣ್ಣ ವಯಸ್ಸಿನಲ್ಲಿಂದಾನೆ. ನೋಡು, ನನಗೆ ಸಾಕ್ಷಾತ್ ದೇವಿನೇ ಪ್ರತ್ಯಕ್ಷ ಆಗಿ ಕೊಟ್ಟಿರೋಂಥ ಕತ್ತಿ, ನನಗೆ ಸೋಲೇ ಇಲ್ಲ ಅಂತ ವರವನ್ನು ಕೊಟ್ಟಿದ್ದಾರೆ, ನೀವು ಹೆದರಬೇಡಿ ಅಂದ್ಬಿಟ್ಟಿದ್ದನು. ಆವಾಗ ಅವ್ರಿಗೆ ಧೈರ್ಯ ಬರುತ್ತೆ. ದೇವರೇ ಹೇಳಿದ್ದಾರೆ ಅಂದರೆ ಸೋಲಿಲ್ಲ ಅಂದರೆ ಏನು, ನಾವಿನ್ನು ಸೋಲಿಲ್ಲ ಅಂದ್ಬಿಟ್ಟು ಮುಖದಲ್ಲಿ ಫುಲ್ಲು ಕಾನ್ಫಿಡೆನ್ಸ್ ಬಂದ್ಬಿಟ್ಟು ಹೈಲಿ ಮೋಟಿವೇಟೆಡ್ ಆರ್ ಈಸ್ ವೆರಿ ಡೇಂಜರಸ್ ಅಂತಾರೆ. 10,000 ಮೊಘಲರನ್ನು 300 ಜನ, ದೇಶಪಾಂಡೆ ಅಂತ ಇರ್ತಾನೆ, ಬಾಜಿರಾವ್ ದೇಶಪಾಂಡೆ ಅಂತ, 300 ಜನ ನಿಲ್ಲಿಸಿಬಿಡ್ತಾರೆ. ಶಿವಾಜಿ ಮಹಾರಾಜನ ಹಿಂದ್ಗಡೆ ಓಡಿಸ್ಕೊಂಡು ಬಂದು ಸಾಯಿಸ್ಬೇಕಂತ ಬರ್ತಾ ಇರ್ತಾರೆ ಬಿಜಾಪುರದವರು. ಅವ್ರನ್ನ ಶಿವಾಜಿ ಮಹಾರಾಜ್ ಸೇಫಾಗಿ ತನ್ನ ಕೋಟೆ ಸೇರಿಕೊಳ್ಳೋ ತನಕ ಮಧ್ಯದಲ್ಲಿ ದಾರಿಯಲ್ಲಿ 300 ಜನ 10,000 ಜನ ಅಡ್ಡ ಹಿಡಿದು ನಿಲ್ಲಿಸಿಬಿಡ್ತಾರೆ. 300 ಜನ 10,000 ಜನ ಎದುರ್ಕೋಬೇಕಂದ್ರೆ ಎಂಥ ಧೈರ್ಯ ಇರಬೇಕು, ಎಂಥ ಗಂಡಸ್ತನ ಇರಬೇಕು. ಮೋಟಿವೇಷನ್ನಲ್ಲಿ ಹಂಗೆ ಶಿವಾಜಿ ಮಹಾರಾಜ ಮಾಡೋ ಮೋಟಿವೇಷನ್ನಲ್ಲಿ ಹಂಗೆ ತಯಾರಾಗಿಬಿಡ್ತಾ ಇರ್ತಾರೆ. ಇನ್ನೂ ಎಷ್ಟೋ ಜಾಗದಲ್ಲಿ 55 ಜನ ಔರಂಗಜೇಬನ 1,00,000 ಸೈನ್ಯನ ನಿಲ್ಲಿಸಿದ್ದಾರೆ. ಆ ದಾರಿಯಲ್ಲಿ ಸ್ವಲ್ಪ ಅಷ್ಟು ಯುದ್ಧ ಮಾಡಿ ನಿಲ್ಲಿಸಿಬಿಟ್ರೆ ಟೈಮಿಗೆ ಸಿಗುತ್ತಲ್ಲ ಶಿವಾಜಿ ಮಹಾರಾಜ ಅವರ ಸೈನ್ಯ ರೆಡಿ ಮಾಡ್ಕೊಳ್ಳೋದಕ್ಕೆ. ಆ ಥರ 50 ಜನ ಕೂಡ ಒಂದು ಸತಿ ಯುದ್ಧ ಮಾಡಿ ನಿಲ್ಲಿಸಿರ್ತಾರೆ. ಈ ಥರ ಸುಮಾರು ನಡೆದಿರುತ್ತೆ. ಮತ್ತು ಶಿಕ್ಷೆಗೊಳಗಾದ ಶತ್ರುವಿನ ವಿಷಯದಲ್ಲಿ ಯಾವ ರಾಜನು ದಯೆ ಇಡುವನು ಅವನು ಗರ್ಭಧಾರಣೆ ಮಾಡಿದ ಹೆಸರುಗತ್ತೆಯಂತೆ ಮೃತ್ಯುವಶನಾಗುವುದರಲ್ಲಿ ಸಂಶಯವೇ ಇಲ್ಲ. ಶಿಕ್ಷೆಗೊಳಗಾದ ಅಂದರೆ ದಂಡೋಪಾಯದಿಂದ ವಶಪಡಿಸಿಕೊಂಡು ಶತ್ರುವಿನ ವಿಷಯದಲ್ಲಿ ಯಾವ ರಾಜನು ದಯೆ ಇಡುವನು ಅಂದರೆ, ನೀನು ಶತ್ರು ಮೇಲೆ ದಯೆ ಇಟ್ಟಿದೆ ಅಂದರೆ ಗರ್ಭಧಾರಣೆ ಮಾಡಿದ ಹೆಸರುಗತ್ತೆಯಂತೆ ಮೃತ್ಯುವಶನ ಆಗುವುದರಲ್ಲಿ ಸಂಶಯವೇ ಇಲ್ಲ. ಹೆಸರುಗತ್ತೆಯು ಗರ್ಭಧಾರಣೆ ಮಾಡುವುದೇ ಇಲ್ಲ. ಅಪ್ಪಿತಪ್ಪಿ ಗರ್ಭಧಾರಣೆ ಮಾಡಿದರೆ ಅದಕ್ಕೆ ಮೃತ್ಯುವು ಸನ್ನಿಹಿತವಾದಂತೆಯೇ ಸರಿ. ಕಚ್ಚರ್ ಅಂತಾರೆ, ಕುದುರೆ ಮತ್ತು ಕತ್ತೆಯಿಂದ ಹುಟ್ಟುವಂಥದ್ದು. ಮತ್ತು ಮುಂದೆ ಉಂಟಾಗುವ ಅಪಾಯವನ್ನು ಹಿಂದೆ ಯೋಚಿಸಿ ಅಪಾಯದಿಂದ ಪಾರಾಗಲು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಹಾಗಿಲ್ಲದಿದ್ದರೆ ಅಪಾಯವು ಒದಗಿದ ಕಾಲದಲ್ಲಿ ಅವಸರದ ಕಾರಣದಿಂದಾಗಿ ಸರಿಯಾಗಿ ಬುದ್ಧಿಯನ್ನು ಉಪಯೋಗಿಸಲಾಗದೆ ಪ್ರಮುಖ ವಿಷಯಗಳನ್ನೇ ಮರೆತು ಬಿಡಬಹುದು. ಮುಂಚೆನೇ ಪ್ಲ್ಯಾನ್ಗಳು ಹಾಕ್ಕೊಂಡು ಅಪಾಯದಿಂದ ಹೊರಗಡೆ ಬರುತ್ತಿರಬೇಕು. ಶ್ರೇಯಸ್ಕಾಮನು ಯಾವ ಕಾರ್ಯವನ್ನಾದರೂ ಕಾಲ ದೇಶಗಳನ್ನು ಅನುಸರಿಸಿಯೇ ಮಾಡಬೇಕು.
ತನ್ನ ಗ್ರಹಗತಿಗಳನ್ನು ಸರಿಪಡಿಸುವ ಮಂತ್ರಪೂರ್ವಕವಾದ ಕರ್ಮಾನುಷ್ಠಾನಗಳನ್ನು ಮಾಡಬೇಕು. ಗ್ರಹ ದೋಷಗಳು ಅವು ತೆಗೆಸಿಬಿಡಬೇಕು. ಎಷ್ಟೋ ಜನ ಗೂಂಡಾಗಳು ಯಾರಾದರೂ ಶತ್ರುಗಳನ್ನ ಸಾಯಿಸಬೇಕಾದ್ರೆ ಫಸ್ಟು ಸಾಧುಗಳಿಗೆ ದಾನ ಧರ್ಮ ಮಾಡೋದು, ಬ್ರಾಹ್ಮಣರ ಕೈಯಲ್ಲಿ ಮಂತ್ರೋಚ್ಚಾರ ಮಾಡಿಸೋದು, ಆ ಕತ್ತಿಗಳನ್ನು ಅಯ್ಯಪ್ಪ ಸ್ವಾಮಿ ಶಬರಿಮಲೆಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋದು, ಅಂಥ ಗೂಂಡಾಗಳಿಗೆ ಆ ಶ್ರದ್ಧೆ ಇರುತ್ತೆ. ದೈವನ ಬಲ ಸ್ವಲ್ಪ ಜೊತೆಗಾದರೆ ಸಕ್ಸಸ್ ಆಗುತ್ತೆ ಅಂತ ಬೆಂಗಳೂರಲ್ಲಿ ನಡೆದಿದ್ದಾವೆ ಇವೆಲ್ಲ. ಮತ್ತು ರಾಜನಾದವನು ಅದಕ್ಕೆ ಇವೆಲ್ಲ ವೈದಿಕ ಕರ್ಮಗಳನ್ನು ಮಾಡ್ಕೊತಾ ಇರಬೇಕು. ದೇಶ ಕಾಲಗಳು ಮನುಷ್ಯನ ಜೀವನದಲ್ಲಿ ಹೆಚ್ಚು ಪರಿಣಾಮವನ್ನು ಉಂಟು ಮಾಡುತ್ತವೆ. ದೇಶ ಕಾಲಗಳೇ ಮನುಷ್ಯನ ಶ್ರೇಯ ಪ್ರೇಯಗಳಿಗೆ ಕಾರಣವಾಗುತ್ತವೆ. ಇದು ನೀತಿಶಾಸ್ತ್ರದ ಸಿದ್ಧಾಂತವಾಗಿದೆ. ದೇಶ ಕಾಲಗಳಿಗೆ ಅನುಸಾರವಾಗಿ ಧರ್ಮಾರ್ಥ ಕಾಮಗಳ ಸಾಧನೆಗೆ ಪ್ರಯತ್ನಿಸಬೇಕು. ಶತ್ರುವು ಬಾಲಕನಾಗಿರುವನೆಂಬ ಕಾರಣದಿಂದ ತಾತ್ಸರ್ಯವನ್ನು ಮಾಡಕೂಡದು. ಕಾಲಕ್ರಮದಲ್ಲಿ ಆ ಬಾಲಕನ ಪ್ರಭಾವವೇ ತಾಲವೃಕ್ಷದ ಬೇರಿನಂತೆ ಸರ್ವವ್ಯಾಪಿಯಾಗಿ ಬಿಡಬಹುದು. ಅರಣ್ಯದಲ್ಲಿ ಬಿದ್ದ ಅಗ್ನಿ ಕಣವು ನಿಮಿಷ ಮಾತ್ರದಲ್ಲಿ ಹೊತ್ತುಕೊಂಡು ಅರಣ್ಯವನ್ನೆಲ್ಲ ದಹಿಸಿಬಿಡುವಂತೆ ಕಾಲಕ್ರಮದಲ್ಲಿ ಬಾಲಶತ್ರುವೇ ಪ್ರಭಾವವನ್ನು ಹೆಚ್ಚಿಸಿಕೊಂಡು ಶತ್ರುವಿನ ಪಾಠನವನ್ನು ಮಾಡಬಹುದು. ಸಣ್ಣ ಹುಡುಗ ಬಿಡು, ಅವನೇನು ಮಾಡ್ತಾನಂತ. ಇಲ್ಲೇ ರಾಯಲಸೀಮದಲ್ಲೇ ನಡೆದಿದೆ, ಎಲ್ಲಿ ಪುಲಿವೆಂದಲ್ ಹತ್ರನೇ ಸಣ್ಣ ಹುಡುಗರು ಸಾಯಿಸಿದಾರ. ಮರೆಗೋಡಿಂದ ಬಸ್ಸಲ್ಲಿ 7 ಜನ ಒಂದೇ ಸರಿ. ಕೊಳಿಸ್ಬಿಟ್ಟಿದ್ದಾನೆ. ಇಲ್ಲೇ ಹಾಲ್ವಿ ರೋಡ್ನಲ್ಲಿ ಅನಿಸುತ್ತೆ, ಹಾಲ್ವಿದಲ್ಲೇ ಕರೆಕ್ಟ್ ಅದು. ಮತ್ತು ಇನ್ನೊಂದು ಪುಲಿವೆಂದಲ್ ಅಂದರೆ ಅವನು ದೊಡ್ಡವನಾಗಿದ್ದ, ಸಣ್ಣ ಮಕ್ಕಳು ಕೂಡ ಮರ್ಡರ್ ಮಾಡಿದ್ದಾರೆ ಹುಡುಗ. ಹೌದೌದು. ಮತ್ತೆ ವಾಪಸ್ ಬಂದು ಮುಗಿಸ್ಬಿಟ್ಟಿದ್ದಾನೆ. ಹೌದೌದು. ಇನ್ನೊಂದು ಜಾಗದಲ್ಲಿ ಕಡಪ ಪುಲಿವೆಂದಲ್ ಹತ್ರ ಹಿಂಗೆ ಒಬ್ಬ ಶತ್ರು ಬಂದ್ಬಿಟ್ಟು ಅವ್ರ ತಂದೆಯನ್ನು ತಾಯಿಯನ್ನು ಸಾಯಿಸ್ಬಿಟ್ಟಿದ್ದಾನೆ. ಅಣ್ಣ ತಮ್ಮಂದರು ಇಬ್ಬರೇ ಉಳಿದಿದ್ದಾರೆ. ಸಣ್ಣ ಮಕ್ಕಳನ್ನೇನು ಸಾಯಿಸೋದು ಅಂದ್ಬಿಟ್ಟು ಬಿಟ್ಬಿಟ್ಟು ಹೊರಟೋಗಿದ್ದಾನೆ. ಅವ್ರ ಅಣ್ಣನಿಗೆ 10 ವರ್ಷ ವಯಸ್ಸು, ತಮ್ಮನಿಗೆ 8 ವರ್ಷ ವಯಸ್ಸು. ಸಣ್ಣ ಹುಡುಗರು ಕೂಡ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ, ಹೆಂಗೆ ಸಾಯಿಸ್ಬೇಕು, ನಮ್ಮ ತಂದೆನ ಸಾಯಿಸಿದನಲ್ಲ ಅಂದ್ಬಿಟ್ಟು. ಅವ್ರು ಏನು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ, ಊರು ಒಳಗಡೆ ಹೋಗ್ಬೇಕಾದ್ರೆ 2 ಗೋಡೆಗಳಿದೆ, ಮಧ್ಯದಲ್ಲಿ ಈ ನಮ್ಮ ಸಣ್ಣ ಗೇಟ್ ತೆಕ್ಕೊಂಡು ಹೆಂಗೆ ಬರ್ತೀವಿ ಆ ಥರದ್ದೊಂದು ಊರಿಗೆ, ಹಳೆ ಕಾಲದ ಊರಿಗೆ ಅಲ್ಲಿ ಸಣ್ಣ ಡೋರು ಒಂದು ಇಟ್ಕೊಂಡಿದ್ದಾರೆ. ಅವನು ಯಾವುದೋ ಬಸ್ಸಿಂದ ರಾತ್ರಿ ಹೊತ್ತು ಅವನ ಶತ್ರು ಬರ್ತಾ ಇದ್ದಾನೆ. ಇವ್ರ ಅಣ್ಣ ತಮ್ಮಂದ್ರೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅಣ್ಣ ತಮ್ಮನಿಗೆ ಹೇಳಿದ್ದಾನೆ, ನೋಡೋ ಇಲ್ಲಿ ಕತ್ತಲಲ್ಲಿ ಸೈಡಲ್ಲಿ ಇರು ನೀನು. ಅವನು ಕರೆಕ್ಟಾಗಿ ಸೈಡಲ್ಲಿ ಗೋಡೆ ಇಲ್ಲ, ಸಣ್ಣ ಹುಡುಗರ ಹೈಟ್ ಕೂಡ ಕಡಿಮೆ ಇರುತ್ತೆ. ನಾನು ಈ ಗೋಡೆ ಮೇಲೆ ನಿಂತಿರ್ತೀನಿ, ನೀನು ಆತ ಬಂದ ತಕ್ಷಣ ಕೆಳಗಡೆಯಿಂದ ಹೋಗಿ ಕಾಲು ಗಟ್ಟಿಗೆ ಇಟ್ಕೊಂಡ್ಬಿಡು. ಅವನು ಏನಿದು ಕೆಳಗಡೆ ಯಾರು ಅಂತ ಕಾಲಿಂದ ನಿನ್ನನ್ನು ಬಿಡಿಸ್ಕೊಳಕ್ಕೆ ಹಿಂಗೆ ತಲೆ ಬಗ್ತಾನಲ್ಲ, ಆವಾಗ ನಾನು ಮೇಲ್ಗಡೆಯಿಂದ ಕತ್ತಿಯಿಂದ ಹೊಡೆದು ಬಿಡ್ತೀನಿ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಕರೆಕ್ಟಾಗಿ ಅವನು ಬಂದ ತಕ್ಷಣ ಕೆಳಗಡೆ ತಮ್ಮ ಹೋಗ್ಬಿಟ್ಟಿದ್ದು 2 ಕಾಲು ಗಟ್ಟಿಗೆ ಇಟ್ಕೊಂಡ್ಬಿಟ್ಟಿದ್ದಾನೆ. ಯಾರು ಇವನು ಇಟ್ಕೊಂಡಂತ ಅವನನ್ನು ಬಿಡಿಸ್ಕೊಳ್ಳೋದಕ್ಕೆ ಇವನು ಯಾವಾಗ ಬಗ್ಗಿದ್ನೋ ಅವನು ಆಲ್ರೆಡಿ ಸೈಡಲ್ಲಿ ಗೋಡೆಗಳಲ್ಲಿ ನಿಂತ್ಕೊಂಡು ರೆಡಿಯಾಗಿದ್ದಾನೆ. ಕತ್ತಿ ತಗೊಂಡು ಎತ್ತಿ ಕತ್ತಿಗೆ ಹಾಕ್ಬಿಟ್ಟಿದ್ದಾನೆ, ಕತ್ತರಿಸ್ಬಿಟ್ಟಿದ್ದಾನೆ. ಸಣ್ಣ ಹುಡುಗರು 10 ವರ್ಷ 8 ವರ್ಷ ಹೋಗ್ಬಿಟ್ಟು ಮತ್ತೆ ಜೈಲಿಗೆ ಹುಡುಗರು ಕರ್ಕೊಂಡೋಗಿ ಜೈಲಲ್ಲಿ ಓದಿಸಿದ್ದಾರೆ. ಮತ್ತು ಅಲ್ಲಿ ಚೆನ್ನಾಗಿ ಡಿಗ್ರಿ ಮಾಡಿಕೊಂಡು ಮತ್ತೇನೋ ಒಳ್ಳೆಯವರಾಗಿದ್ದಾರೆ. ಮತ್ತು ಶತ್ರು ಸಣ್ಣ ಮಗ ಅಂತ ಬಿಟ್ಟರು ಕೂಡ ಮತ್ತೆ ಅವನ ಪ್ರಾಣ ಹೋಯ್ತಾ ಇಲ್ಲ. ಅದಕ್ಕೆ ಯಾವತ್ತೇ ಆಗಲಿ ಕಡಿಮೆ ಅಂಚನೆ ಹಾಕಲೇಬಾರದು. ಶತ್ರು ಬಾಲಕನಾಗಿರುವನೆಂಬ ಕಾರಣದಿಂದ ತಾತ್ಸರ್ಯವನ್ನು ಮಾಡಕೂಡದು. ಅಗ್ನಿಯೇ ಒಂದೇ ಕಿಡಿಯ ಸಂಬಂಧದಿಂದ ಸಂವರ್ಧಿಸುವಂತೆ ಯಾವನು ಯದ್ಯಪಿ ಬಲವಂತನಾಗಿರುತ್ತಿದ್ದರೂ ಸಂಬಂಧವನ್ನು ಕಲ್ಪಿಸಿಕೊಂಡು ಮಿತ್ರಬಂಧುಗಳನ್ನು ಹೆಚ್ಚಿಸಿಕೊಂಡು ಸಂವರ್ಧಿಸುತ್ತಾನೆಯೋ ಅಂಥವನು ಸಂವರ್ಧಿತವಾದ ಅಗ್ನಿಕಣವು ಕಟ್ಟಿಗೆಯ ರಾಶಿಯನ್ನೇ ಭಸ್ಮ ಮಾಡಿಬಿಡುವಂತೆ ಶತ್ರುಪಕ್ಷದ ಅಪಾರ ಶಕ್ತಿಯನ್ನು ಕುಂಠಿತಗೊಳಿಸಲು ಸಮರ್ಥನಾಗುತ್ತಾನೆ. ಬಂಧು ಬಳಗ, ಮಿತ್ರ ಬಳಗ ಎಲ್ಲ ಗಟ್ಟಿಗಿಟ್ಕೊಂಡಿರಬೇಕು. ತಾನು ಕೊಡುವ ಆಶ್ವಾಸನೆಯು ಅನಿಶ್ಚಿತವಾಗಿರಬೇಕು.
ಆಶ್ವಾಸನೆಯನ್ನು ಪೂರ್ಣ ಮಾಡಬೇಕಾದ ಸಂದರ್ಭ ಒದಗಿದಾಗಲೆಲ್ಲ ಯಾವುದಾದರೂ ವಿಘ್ನವನ್ನು ಒಡ್ಡಿ ಕಾಲವನ್ನು ತಳ್ಳುತ್ತಿರಬೇಕು. ರಾಜಕೀಯ ನಾಯಕರು ಹಂಗೆ ಮತ್ತು ಸುಮ್ಮನೆ ಆಶ್ವಾಸನೆ ಮಾಡಿಬಿಡ್ತೀವಿ, ಆ ರೋಡ್ ಅಂದರೆ ಅದು ಹಾಕ್ಬಿಡ್ತೀವಿ, ಬಿಲ್ಡಿಂಗ್ ಕಟ್ಬಿಡೋಣ ಮಾಡಿಬಿಡೋ ಅಂತಾರೆ, ಸುಮ್ಮನೆ ಅಂತಾರೆ ಹೊರತು ಮಾಡೋದಿಲ್ಲ. ಮತ್ತು ಏನಾಯ್ತಂದರೆ ಇನ್ನೂ ಆಗಿದೆ ಮಾಡೋಣ ಬರುತ್ತೆ ಮಾಡೋಣ ಅಂತ ಇರ್ತಾರೆ. ಅವುಗಳನ್ನು ಹೇಳುವಾಗಲೂ ಯುಕ್ತಿಯುಕ್ತವಾಗಿ ಹೇಳಬೇಕು. ಆ ಯುಕ್ತಿಗಳು ಕೇಳುವವರಿಗೆ ನ್ಯಾಯಬದ್ಧವಾಗಿಯೇ ಇವೆ ಎನ್ನುವಂತಿರಬೇಕು. ಲಾಯರ್ಗಳ ಹತ್ರ ಇರ್ತವೆ ಇಂಥ ಉತ್ತರಗಳು. ಎಷ್ಟು ಕಾರಣಗಳಿರ್ತಾರೆ, ಎಷ್ಟು ಕೋರ್ಟು ಇಮೇಲ್ಸು ಸುತ್ತಾಡಿಸ್ತಾ ಇರ್ತಾರೆ. ಈಗೆಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಲಾಯರ್ಗಳೆಲ್ಲ ಒಂದಾಗ್ಬಿಟ್ಟಿರ್ತಾರೆ, ಸುಮ್ಮನೆ ಹೊರಗಡೆ ಆಪೋಸಿಷನ್ ಲಾಯರ್ ಥರ ಕಾಣಿಸ್ತಾ ಇರ್ತಾರೆ. ಇಬ್ಬರು ಕೇಸ್ ಮಾತ್ರ ಬೇಗ ಸಾಲ್ವ್ ಮಾಡಿಸಲ್ಲ. ಸುತ್ತಾಡಿಸಿ ಫುಲ್ಲು ಜೇಬು ತುಂಬಿಸ್ಕೊತಾ ಇರ್ತಾರೆ. ಕೇಸನ್ನು ಮಾತ್ರ ಪೂರ್ತಿ ಬೇಗ ಮಾಡಿಕೊಡಲ್ಲ ಅವರು. ರಾಜರು ಶತ್ರುಗಳನ್ನು ವಿನಾಶ ಮಾಡುವ ಕಾಲದಲ್ಲಿ ಕ್ಷೌರದ ಕತ್ತಿಯಂತೆಯೇ ವರ್ತಿಸಬೇಕು. ಕತ್ತಿಯ ಅಲುಗಿನಂತೆಯೇ ತೀಕ್ಷ್ಣ ಹೃದಯವುಳ್ಳವರಾಗಿ ದಯಾಶೂನ್ಯರಾಗಿ ಶತ್ರುವಿನ ಕತ್ತನ್ನು ಹಾರಿಸಬೇಕು. ಕತ್ತಿಯನ್ನು ಮಡಿಸಿದಾಗ ಅದು ಹೊರೆಯೊಳಗೆ ಸೇರಿ ಹೋಗುವಂತೆ ತಮ್ಮ ಧ್ಯೇಯಗಳನ್ನೆಂಬುದು ಹೊರಕ್ಕೆ ತೋರಬಾರದು. ಕ್ಷೌರದ ಕತ್ತಿಯ ಉಪಯೋಗವು ಹೇಗೆ ನೈಮಿತ್ತಿಕವಾಗಿರುವುದು ಹಾಗೆ ರಾಜರು ಸಮಯ ಬರೆತು ಕಾರ್ಯ ಮಾಡಬೇಕು. ಕಾರ್ಯಪ್ರವೃತ್ತವಾದಾಗ ಕತ್ತಿಯು ಹೇಗೆ ಕೇಶಲೇಶವನ್ನು ಬಿಡದೆ ತಲೆ ಮತ್ತು ಗಡ್ಡಗಳಲ್ಲಿರುವ ರೋಮ ಕೋಟಿಗಳನ್ನು ತೆಗೆದು ಹಾಕುವುದೋ ಹಾಗೆಯೇ ಬಂಧು ದಾಯಾದಿ ಮಿತ್ರ ಸಮೇತನಾದ ಶತ್ರುವನ್ನು ನಾಶ ಮಾಡಬೇಕು. ಶತ್ರುಗಳದ್ದು ಯಾರ್ಯಾರು ಅವ್ರು ಹಿಂದ್ಗಡಿದಾರಂತ ಎಲ್ಲ ಸೋರ್ಸನ್ನು ಒಂದೇ ಸತಿ, ಕತ್ತಿ ಒಂದೇ ಇರುತ್ತೆ, ಒಂದೇ ಕತ್ತಿ ಎಷ್ಟು ಕೂದಲನ್ನು ಕೋಟ್ಯಾಂತರ ಕೂದಲನ್ನು ಹೆಂಗೆ ನಾಶ ಮಾಡುತ್ತೋ ಹಂಗೆ ಶತ್ರುಗಳ ಸಂಬಂಧಿಗಳು ಮಿತ್ರರು ಎಲ್ಲನೂ ಕೂಡ ನಾಶ ಮಾಡಬೇಕು, ಅವಕಾಶನೇ ಕೊಡಬಾರ್ದು. ವತಂಸನೆ, ನೀನು ಪಾಂಡವರ ವಿಷಯದಲ್ಲಿಯೂ ಮತ್ತು ಇತರರ ವಿಷಯದಲ್ಲಿಯೂ ನ್ಯಾಯವಾದ ರೀತಿಯಲ್ಲಿಯೇ ರಾಜನೀತಿ ಸೂಚಿಸಿರುವ ರೀತಿಯಲ್ಲೇ ವರ್ತಿಸುವುದು ಯುಕ್ತವಾಗಿದೆ. ಆದರೆ ಮುಂದೆ ದುಃಖಿಸಬೇಕಾಗುವಂತೆ ಅಥವಾ ಸಂಕಟದಲ್ಲಿ ಸಿಕ್ಕಿಕೊಳ್ಳಬೇಕಾಗುವಂತೆ ಕಾರ್ಯ ಮಾಡಬೇಡ. ಮತ್ತು ಅವನು ಉಪದೇಶ ಹೇಳ್ತಾ ಇದ್ದಾನೆ, ನೀನು ಸರ್ವ ಕಲ್ಯಾಣ ಗುಣಗಳಿಂದಲೂ ವಿಶಿಷ್ಟನಾಗಿ ಸುಖ ಸಂಪತ್ತಿಗಳಿಂದಲೂ ಕೂಡಿರುವೆ ಎಂಬುದು ನಿಶ್ಚಯ. ಈಗ ನಿನಗೆ ಯಾವುದರಲ್ಲಿಯೂ ಕೊರತೆ ಇಲ್ಲ. ನಿಜ ಅದು. ಸುಮ್ಮನೆ ಟೆನ್ಷನ್ ತಗೊತಾ ಇದ್ದಾನೆ. ಪಾಂಡುಪುತ್ರರ ದೆಸೆಯಿಂದ ನಿನ್ನನ್ನು ರಕ್ಷಣೆ ಮಾಡಿಕೊ. ಮುಂದೆ ಬರ್ಬೋದು ಇವೆಲ್ಲ ಸಮಸ್ಯೆಗಳು. ಈಗ ನಿನಗೇನು ನಿನ್ನ ತಮ್ಮನ ಮಕ್ಕಳಾದ ಪಾಂಡುಪುತ್ರರು ನಿನ್ನ ಮಕ್ಕಳಿಗಿಂತಲೂ ಪರಾಕ್ರಮಿಗಳಾಗಿರುವುದಂತೂ ನಿಶ್ಚಯ. ಅವರ ವಿಷಯದಲ್ಲಿ ಏನಾದರೂ ಮಾಡಲು ಹೋಗಿ ಮುಂದೆ ಪಶ್ಚಾತ್ತಾಪಕ್ಕೆ ಕಾರಣವಾಗದ ರೀತಿಯಲ್ಲಿ ನೀನು ನಿನ್ನ ನೀತಿಯನ್ನು ರೂಪಿಸಿಕೊಳ್ಳಬೇಕಾಗಿದೆ. ನಿನಗೆ ಬಿಟ್ಟುಬಿಟ್ಟಿದ್ದೀನಿ, ನಾನು ಶಾಸ್ತ್ರ ಹೇಳಿದ್ದೀನಿ ಶತ್ರುಗಳ ಜೊತೆ ಹೆಂಗೆ ವ್ಯವಹಾರ ಮಾಡಬೇಕಂತ. ಜನಮೇಜಯ ಕಣಿಕನ ಧೃತರಾಷ್ಟ್ರನೊಡನೆ ಹೀಗೆ ಹೇಳಿ ತನ್ನ ಮನೆಗೆ ಹೊರಟು ಹೋದನು. ವತಂಸನಾದ ಧೃತರಾಷ್ಟ್ರನಾದರೋ ವ್ಯಾಕುಲ ಚಿತ್ತನಾಗಿ ಸ್ವಲ್ಪ ಹೊತ್ತು ಹಾಗೆಯೇ ಕುಳಿತಿದ್ದನು. ಹೀಗೆ ಅವನು ಕಣಿಕನೆಂಬವನು ಇಷ್ಟೊಂದು ಸೂತ್ರಗಳಲ್ಲಿ ಫುಲ್ಲು ಹುಳ ಬಿಟ್ಬಿಟ್ಟ ಧೃತರಾಷ್ಟ್ರನ ಬುದ್ಧಿಯಲ್ಲಿ. ನೆಕ್ಸ್ಟ್ ಏನಾಗುತ್ತೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.